ಶರಣು ಶರಣು ಮುಖಿ ಪರಮ ಪಾವನೆ शंकर प्रिय देवता पद पंकर हरि नमो शंकर प्रिय देवता पद पंकर हरि नमो शरण शरण परियल्लवु शरणागत रक्षा मंगल हरि पुरम विठला गोपाल गोपाल गोवल अनुपम गुण
प्रचंड पवन विघ्नेश्वर पाहि पाहि गजमुखदाय गणपति चलवती गजमुखदाय गणपति करदुळु परश पाशांकुशाधरनिगे हरुषदि भक्तर पर्वगे पुरग भूषण कुमार गजवदन चरण कमल गजमुखदवगे गणपति घनमूर्ति मदमूर गणनाथन देवर देव कृपाकरना सुरमुनि नमित सर्वेश्वर
ವಿಘ್ನೇಶ್ವರನ ತಿಂತನ ತಿನ್ನತೈ ತಿನ್ನತಗ ತಿನ್ನತ ತೊಂತನ ತಿನ್ನತೈ ದತ್ತ ತಗ ತಿನ್ನತ ತೊಂತನ ತಿನ್ನತೈ ತಿನ್ನತಗ ತಿನ್ನತ ತಿಂತನ ತಿನ್ನತೈ ದತ್ತ ತಗ ತಿನ್ನತೈ ತಿಂತನ ತಿನ್ನತಿ ತೊಂತನ ತಿನ್ನತಿ ತತೈ ತಿನ್ನತಿ ತತಗ ತಿನ್ನತ ತಿನ್ನ ತಾತಿ ತಿನ್ನ ತಾತಿ ತೈ 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 ತತ್ತ ಗಜಮುಖಾನ ನಿನ್ನ ಪಾದವಾನಿ ನಿನ್ನ ಪಾದವ ನಿನವೇ ನಿಜವಾಗಿ ಕರುಣಿಸುವವಗಳ ಪ್ರಭುವೇ ನಿಜವಾಗಿ ಕರುಣಿಸುವವಗಳ ಪ್ರಭುವೇ ಗಜಮುಖನ ಪಾದವಾನಿ ನಿಜವಾಗಿ ಕರುಣಿಸುವವಗಳ ಪ್ರಭುವೇ ದೇವ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಗೆ ಎಳಪಾಲ ನಿಲ್ಲಿಸಿ ಬಾಲಗಿರಿಗೆ ಎಳಪಾಲ ನಿಲ್ಲಿಸಿ ಪುರಾಲ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತಿಂತನ ತಿನ್ನತಿ ತಿನ್ನತಗ ತಿನ್ನತಿ ತೊಂದರ ತಿನ್ನತಿ ತಗ ತಿನ್ನತ ತೊಂದರ ತಿನ್ನತಿ ತಿನ್ನತಗ ತಿನ್ನತ ತಿಂತನ ತಿನ್ನತಿ ತಗ ತಿನ್ನತ ತಿಂತನ ತಿನ್ನತಿ ತೊಂದರ ತಿನ್ನತಿ ತೈ ತಿನ್ನತಿ ತಗ ತಿನ್ನತಿ ತೈ ತಿನ್ನತ ತಿನ್ನತಿ ತಿನ್ನತ ತಿನ್ನತಿ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೇ ನಂಗ ಪ್ರಾಯದ ಬಾಲ ಚದುರೆ ನಿನ್ನಂಗವ ಒರೆಯಲೇಗೆ ಮದವುಗಿ ಬರುತ್ತಲಿ ಮಾರನ ಮದವುಗಿ ಬರುತ್ತಲಿ ಮಾರನ ಒರೆಯಲೇ ಪ್ರಾಯದ ಬಾಲ ನಿನ್ನಂಗವ ಒರೆಯಲೇನೆ
ತಾರನಂತ ತಿರಿನ ಹರೇ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ಕಿಡದಗತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ ತೋಂತ ತಿನ್ನತೆ ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ 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 ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ 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 ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ 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 ಛಣುತ ಛಣುತ ಛಣುತೆ ಛಣುತ ಛಣುತೆ 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 ತನ 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 ತಿರಿ ತನ ತಿರಿ ತನ ತಿರಿ ತನ ತಿರಿ 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 ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ 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 ತತ್ತೋಂಗ ತಗತೆ ತತರ ಗಿಡ ಗಿಡ ತಗತ ತೋಂಗ ತಗತೆ ತತರ ಗಿಡ ಗಿಡ ತಗತ ತೋಂಗ ತಗತೆ ತತರ ಗಿಡ ಗಿಡ ತಗತ ತೋಂಗ ತಗತೆ ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಿಮ್ಮಿತ ತಿನ್ನತೆ 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 ತಗತ ತಿನ್ನತೆ ಕಿಡದಗತೆ ತಿಮ್ಮಿತ ತಿನ್ನತೆ ಕಿಡದಗತೆ ತೋಂತ ತಿನ್ನತೆ ತಗತ ತಿನ್ನತೆ ತಗತ ತಿನ್ನತೆ
ಕಿಡದಾದ್ರೆ ತಿಮಿತ ತಿನ್ನತೆ ಕಿಡದಾದ್ರೆ ಓಂ ತಿನ್ನತೆ ತಗದ ತಿನ್ನತೆ ತಿಮಿತ ತಿನ್ನತೆ ತಿನ್ನತ ತಿನ್ನತೆ ತಿನ್ನತ ತಿನ್ನತೆ ತಿನ್ನತ ತಿನ್ನತೆ ತಾರದಾಂತ ತಿನ್ನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರಯ್ಯ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರಯ್ಯ ಅಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರಯ್ಯ ಶಾಬಾಸ್ ಸರ್ವಮಂಗಲಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕ ಅಲ್ಲ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶಾಬಾಸ್ ನಮ್ಮಂಥ ಭಕ್ತರು ಪ್ರೀತಿಯನ್ನು ಕೊಟ್ಟಿರುವಂಥ ಜಗತ್ತಿನ ಪ್ರಸಾದ ದಕ್ಕಿತೋ ದಕ್ಕಿತು ಆಹೋ ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಅಲ್ಲ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಬಾಸ್ ಗಜಾನನ ಗಣಾಧಿಶೀಲಂ ಕಲಿತ ಜಂಬು ಫಲಸರವಕ್ಷಿತ ಅಲ್ಲ ಉಮಾಸುಗಂ ಶೋಕೇಶ್ವರ ಶಾಬಾಸ್ ನಂಬಿದಂಥ ಭಕ್ತರಿಗೆ ಪ್ರೀತಿ ಹುಟ್ಟಿರುವಂಥ ಸಿರುಂಡಿ ಗಂಧ ಪ್ರಸಾದ ದಕ್ಕಿತೋ ದಕ್ಕಿತು ಮಾಯಗಾರನು ನೀನೇ ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ದೈವದೇವರುಗಳಯ್ಯ ಶ್ರೀ ದೈವದೇವರುಗಳು ಅಲ್ಲ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ದೈವದೇವರುಗಳು ಶಾಬಾಸ್ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಸಿರುಂಡಿ ಗಂಧ ಪ್ರಸಾದ ದಕ್ಕಿತೋ
ದಕ್ಕಿತು ಆಹೋ. ಆಹೋ ಹೋ. ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರಯ್ಯ. ಕೊಡೆತ್ತೂರು ಗುತ್ತು ಶ್ರೀನಿವಾಸ ಶರಣಕುಮಾರ್ ಶೆಟ್ಟಿ. ಅಲ್ಲ ಕೊಡೆತ್ತೂರು ಗುತ್ತು ಶ್ರೀನಿವಾಸ ಶರಣಕುಮಾರ್ ಶೆಟ್ಟಿ. ಶಾಬಾಸ್. ಆರ್ತಿಗಾರ ಮೋದಿಗಾರ ವಿಶಾಲ್ಗಾರ ಅಲ್ಲ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 63 ಪಟ್ಟೆ ಶಾಲೆ ದಕ್ಕಿತು ದಕ್ಕಿತು. ಸಭೆಗೆ ವಂದನೆ. ವೇಣುವಿನೋದನ ಗಾನ ಪ್ರಿಯ ಕರೆಯ ಬಂದವರು ವೇಣುವಿನೋದನ ಗಾನ ಪ್ರಿಯರ ಗಣೆಯರ ರಸನ ಕರೆಯ ಬಂದವರು ಯಾರಿ ರಂಗನ ಕರೆಯ ಬಂದವರು ಯಾರ ಕೃಷ್ಣನ ಕರೆಯ ಬಂದವರು ತಿನ್ನ ತಿನ್ನ ತಗ ತಿನ್ನ ತಿನ್ನ ತೊಂದನ ತಿನ್ನ ತೀರ ತಗ ತಿನ್ನ ತಿಂತನ ತಿನ್ನ ತಿನ್ನ ತೊಂದನ ತಿನ್ನ 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 ತೈ ತಿನ್ನ ತಿನ್ನ ತಗ ತಿನ್ನ ತೈ ತಿನ್ನ ತಾ ತಿನ್ನ ತೈ ತಿನ್ನ ತಾ ತಿನ್ನ ತೈ 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 ತೊಂಗ ತೋ ತಗದ ತಿನ್ನ ತಿನ್ನ ಕಣ್ಣ ಬಣ್ಣಿಸಿ ಬದಲಾಡಲು ಸೇರುದಿರು ಹೋಗಿ ನಮ್ಮ ಹೊತ್ತು ಹೋಗುವಿರು
ಅಮೃತದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಮದೆಗೆ ಕೈ ಮುಗಿದು ಅಂಬುದಾಸನವ ಪಾದಾಂಬುಜಗೆ ಕೊಡಮಾಡು ವರ್ಣಿಪೀನಿ ಕಥಾಮೃತವ ಜಯತು ಜಯತು ಆದಿಮಾಯೇ ತಾಯಿ ಸಾಗರಿಗೆ ಭಕ್ತಿಯಿಂದ ಪದವಯ ಮರುಗುಂಡು ಪದಿ
ಸರ್ವಶಕ್ತಿ ಸಮನ್ವಿತೆ ಭಯಪ್ಯಸ್ತ್ರಾಹಿರೋ ದೇವಿ ಆದಿಮಾಯೇ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಮೇಲೆ ನೋಡಿದರೆ ನೀಲವಾದ ಆಕಾಶ, ಭೀತಿಗೊಳಿಸುವ ಕಾರ್ಗತ್ತಲೆ. ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡೆವಮ್ಮ. ನಾವು ಯಾರು ಎನ್ನುವ ಹಾಗೆ ನಮ್ಮೊಳಗೆ ಪ್ರಶ್ನೆ ಮೂಡಿಕೊಂಡಾಗ ಕರ್ಣದ್ವಯಗಳಿಗೆ ಕೇಳಿದಂತಹ ಓಂಕಾರ, ಅದನ್ನೇ ಏಕೋ ಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಓಂಕಾರವೇ ಆಕಾರವೆತ್ತು ನಮ್ಮ ಮುಂದೆ ಸಾಕಾರಗೊಂಡವಳಿದ್ದೀಯ ಅಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು, ಅಜ್ಞಾನ ದೂರವಾಯಿತು, ಸುಜ್ಞಾನ ಬೆಳಗಿದೆ, ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನೀನಿದ್ದಂತಹ ಸುಜ್ಞಾನದಿಂದಲೇ ನೀನೇ ನಮ್ಮ ಜನ್ಮಕ್ಕೆ ಕಾರಣೀಭೂತಳು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಪದದ್ವಯಗಳಲ್ಲಿ ಸ್ತುತಿಸಿದವರಿದ್ದೇವೆ. ಮಾತೆ, ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯೋ ಪಾದಿಯಲ್ಲಿ ನಮ್ಮೂವರನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುತೆ, ನಿನ್ನನ್ನು ಹೊಗಲುವುದಕ್ಕೆ ಪದವೇ ಸಿಕ್ಕುವುದಿಲ್ಲ ತಾಯಿ. ಮಂತ್ರಾತ್ಮನೇನೆ ತಂತ್ರಾತ್ಮನೇನೆ ಸರ್ವಶಕ್ತಿ ಸ್ವರೂಪಿನಾದುತ್ತ ನೀನು ಭಕ್ತಿಯಿಂದ ನುತಿಸ್ತಾ ಇದ್ದೆ. ಗಾಢಂಧಕಾರದಲ್ಲಿ ಮುಳುಗಿರುವಂಥ ಈ ಜಲರಾಶಿ ಮಧ್ಯೆ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದ್ರೂ ಕೂಡ ಕತ್ತಲೆಯ ಗೊತ್ತಿರುವ ಜಲರಾಶಿಯಲ್ಲದೆ ಬೇರೆ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡಂಥ ಸಂದರ್ಭದಲ್ಲಿ ಓಂಕಾರನಾದವು ಕೇಳಿತು. ಅದನ್ನೇ ಅನುಸರಿಸಿಕೊಂಡು ಮುಂದತ್ತಿ ಬರುವಾಗ ದಿವ್ಯವಾದಂಥ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದಂಥ ನೀನು ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷರವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಜ್ಞಾನ ಎಂಬುದು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನೆಂಬುದು ಸತ್ಯ. ನಿನ್ನಿಂದಲೇ ಹುಟ್ಟು ಹೌದು. ಮುಂದೆ ನಾವು ಪ್ರಪಂಚಕ್ಕೆ ಮಾಡಬೇಕಾದ ಕರ್ತವ್ಯ ನಮ್ಮ ಹೆಸರೇನು ಎಲ್ಲವನ್ನು ಸಾನುರಾಗದೆ ತಿಳಿಸಬೇಕು ತಾಯಿ. ಅಮ್ಮ, ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು, ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂತಹ ಪ್ರಣವ ಮಂತ್ರ. ಆ ಮಂತ್ರವನ್ನೇ ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ ಅಮ್ಮ. ನೀನಲ್ಲದೆ ಅನ್ಯರಾರ್ಯರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರಿಂದಿರಿಸಿ ನಾಮವ ಹರುಷದಿ ಇರುವುದು ಕಾರ್ಯವಾಗಿ ಒರೆದ ಪ್ರೇಮದಲ್ಲಿ ಮಧ್ಯೆ ದಿಕ್ಕು ತೋಚದೆ ಕಂಗೆಟ್ಟಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮೂವರ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹರ್ಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮಗೊಂದೊಂದು ಶುಭ ನಾಮವನ್ನಿರಿಸುವಳಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶಾ, ಮಹಾಪ್ರಸಾದ ತಾಯಿ. ಮಕ್ಕಳೇ, ನಿಮ್ಮೂವರ ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯ. ಮಗನೇ ಈಶಾ, ತಾಮಸ ಗುಣ ಭರಿತನಾದ ನೀನು ಕೈಲಾಸ
ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ಮಾತೆ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮಾತೆ, ಭೀತಮಾನಸರಾಗಿ ತೊಳಲಾಡುವಂತಹ ನಮಗೆ ಕರುಣ ಎನ್ನುವಂತಹ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನಾಡಿದವಳು. ನೀನು ಕೊಟ್ಟ ಕಾರ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕು? ಕಷ್ಟ ಬಂದರೆ ಕಷ್ಟ ಕೊಟ್ಟು ದರ್ಶನವ ಇಷ್ಟದಿ ಪೊರೆವೇನ ಭಯ ತಟ್ಟನ ದರ್ಭಾವ. ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ. ನಾನು ಕೊಟ್ಟಂತಹ ಸೃಷ್ಟಿ ಪಾಲನಾಲಯದ ಕಾರ್ಯದಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ದುಷ್ಟರಿಂದ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮವರನ್ನು ಪೊರೆಯುತ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಾರಣ ಉಂಟು ಬ್ರಹ್ಮ. ಹೇಗೆ? ಒಂದೊಮ್ಮೆಗೆ ನಾವು ಜೊತೆಯಾಗಿ ಕೈಗಳನ್ನು ಗಟ್ಟಿಯಾಗಿ ಹಿಡಿದವರು. ಆ ಕಾಲಕ್ಕೆ ಕೇಳಿದಂತಹ ಓಂಕಾರ ಅಮ್ಮನೇ ಪ್ರತ್ಯಕ್ಷಳಾಗಿ ಅಭಯವನ್ನಾಡಿದ್ದಾಳೆ. ಎಲ್ಲ ಕಾರ್ಯವನ್ನು ಕೊಟ್ಟ ಬಳಿಕ ಮಾಡಬೇಕಾದದ್ದು ನಮ್ಮ ಕರ್ತವ್ಯವನ್ನು ಹೊರತು ಬೇರೆ ಅಲ್ಲ. ಸರಿ. ಆದ್ರೆ ನಿನ್ನದಾದಂತಹ ವರ್ತನೆಯಲ್ಲಿ ಬದಲಾವಣೆ. ಕೈಯನ್ನು ಬಿಟ್ಟೆ, ಹೌದು, ವರ್ತನೆ ಬದಲಾವಣೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಹರಿ ಏನು? ಪ್ರತ್ಯಕ್ಷಗೊಂಡಂತಹ ಮಾತೆ ಮೂವರಿಗೆ 3 ನಾಮಕರಣವನ್ನು, 3 ಉದ್ಯೋಗವನ್ನು, 3 ಕ್ಷೇತ್ರವನ್ನು ನೀಡಿ ಮಾತೆಗ ಅದೃಶ್ಯರಾಗಿದ್ದಾರೆ. ಸರಿ, ಹೀಗೆ ಇರುವುದು ನಾವು ಮೂವರೇ. ಹೌದೇನು? ಏನು? ಮೊದಲಿಗೆ ತಾಯಿ ಯಾರ ಹೆಸರನ್ನು ಕೂಗಿದ್ದು? ಯಾರ ಹೆಸರು? ಬ್ರಹ್ಮ. ಸರಿ. ಬ್ರಹ್ಮ ಅಂದ್ರೆ ಪದ ಅರ್ಥ ಏನು? ಏನು? ದೊಡ್ಡದು. ಎಷ್ಟು ದೊಡ್ಡದು? ಎಷ್ಟೋ ದೊಡ್ಡದಂತ ನೀನು ಅಳತೆ ಮಾಡೋದಕ್ಕೆ ಹೋಗ್ಬೇಡ. ಅಂದ್ರೆ ನಿನ್ನ ಅಳತೆಗೆ ಸಿಗುವ ನಾನಲ್ಲ. ಹಾಗಿದ್ರೆ ಲೆಕ್ಕಕ್ಕಿಂತ ಬ್ರಹ್ಮನನ್ನು ಹೊರಗಿಡಬೇಕು ಅಂತ ಅಲ್ಲ, ನನ್ನ ಲೆಕ್ಕಕ್ಕೆ ಸಿಗದಿದ್ರೆ ಲೆಕ್ಕದಿಂದ ನಿನಗೆ ಲೆಕ್ಕ ಮಾಡೋದಕ್ಕೆ ಸ್ವಲ್ಪ ಕಷ್ಟವಾದಿತ್ತು ಅಂತ ಹೇಳಿದೆ ನಾನು. ಕಷ್ಟವ? ಹೌದು, ಆದಿತ್ತು. ಅಷ್ಟೇ ಅಲ್ಲ, ಗುಣ ರಾಜಸ ಗುಣ. ಸರಿ. ಒಂದು ಅರಸನಿಗೆ ಬೇಕಾದಂತಹ ಗುಣವನ್ನು ಮಾತೆ ನನಗೆ ಅನುಗ್ರಹಿಸಿದ್ದಾಳೆ. ಅಷ್ಟೇಯೇ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದಲಿ ಸೃಷ್ಟಿಸು ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ನೀಡಿದ್ದಾರೆ. ಇಷ್ಟೆಲ್ಲ ಪಡೆದುಕೊಂಡಂತಹ ನಾನು ಯೋಚನೆ ಮಾಡುವುದು. ಇಷ್ಟೆಲ್ಲ ಸಿಕ್ಕಿದ ಮೇಲೂ ಇನ್ನು ಯಾವ ಯೋಚನೆ ಬ್ರಹ್ಮ? ಹಾಗೆಲ್ಲ
ಇಲ್ಲಿಗೆ ಸರಿಯಾದ ಒಬ್ಬ ನೇತಾರ ಬೇಕು. ನೇ- ಹ? ನಾಯಕ, ಯಜಮಾನ. ಯಜಮಾನ ಅದು ಬೇಕು. ಯಾಕೆ ಯಜಮಾನನ ಅಗತ್ಯತೆ? ಯಾವುದೊಂದು ಸಂಘವನ್ನು ಮುಂದಕ್ಕೆ ಸಾಗಬೇಕಿದ್ರೆ ಆ. ಅದಕ್ಕೆ ಸರಿಯಾದದೊಬ್ಬ ವ್ಯವಸ್ಥಾಪಕ ಬೇಕು. ಅದು ಹೌದು. ಆ. ಒಂದು ಕಾರ್ಯ ಅನ್ನೋದು ಸರಿಯಾಗಿ ಪೂರ್ಣ ಆಗಬೇಕು ಅಂತಾದ್ರೆ ಯಾಜಮಾನಿಕೆ ಅನ್ನೋದು ಮುಖ್ಯವಾಗುತ್ತದೆ. ನಿಜ. ಈಗ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳಿಗೆ ಯಜಮಾನ ಬೇಕು ಅಂತ ನೀ ಹೇಳ್ತಿ. ನಿಜ. ಯಾರಾಗಬಹುದು? ಯಾರಾಗಬಹುದು ಅಂತ ನಿಮ್ಮಿಬ್ಬರ ಮುಖ ನೋಡುದು. ಆ. ನಿಮ್ಮ ಮುಖದಲ್ಲಿ ಸುಖವೇ ಇಲ್ಲ. ತಿರುಗೋ. ಯಾಕೆ? ಅಲ್ಲ, ಮುಖ ನೋಡ್ಲಿಕ್ಕೆ ಕಷ್ಟ ಆದ್ರೆ ವ್ಯವಸ್ಥೆ ಮಾಡೋದಕ್ಕೆ ಕಷ್ಟ ಆದಿತ್ತು ನಂಗೆ. ವ್ಯವಸ್ಥೆ ಹೌದು. ಅಮ್ಮನ ಅನುಗ್ರಹ ಇರುವಾಗ ಯಾವ ವ್ಯವಸ್ಥೆಗೂ ಕಷ್ಟ ಆಗಲು ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಆ. ಇದಕ್ಕೊಬ್ಬ ನಾಯಕ ಬೇಕು, ಯಜಮಾನ ಬೇಕಂತ ಯೋಚನೆ ಮಾಡಿಕೊಂಡಂತ ನಾನು ಆ. ಯಾರಾದೀತು ಅಂತ ನೋಡುವುದು. ಹ್ಮ್. ನಿಮ್ಮಿಬ್ಬರ ನೋಡುವಾಗ ಯಜಮಾನ ಆಗುವುದಕ್ಕೆ ಯೋಗ್ಯತೆ ಇಲ್ಲ, ಸಾಮರ್ಥ್ಯ ಇಲ್ಲ. ಹಾಗಿದ್ರೆ ಯಾರು? ಯಜಮಾನನಾಗುವುದಕ್ಕೆ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡವನು ಬ್ರಹ್ಮನಾದಂತ ನಾನು. ಹಾಗಿದ್ರೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತಿ? ಹರಿ ಪಾಲನೆ ಕಾರ್ಯವನ್ನು ಮಾತನಿಗೆ ನೀಡಿದ್ದಾನೆ. ಆ. ಇನ್ನು ಮುಂದಕ್ಕೆ ಬ್ರಹ್ಮನಾಜ್ಞೆಯಂತೆ ನೀನು ಪಾಲನೆ ಕಾರ್ಯವನ್ನು ಮಾಡತಕ್ಕದ್ದು. ಹರ ಲಯದ ಕಾರ್ಯವನ್ನು ಮಾತನಿಗೆ ಅನುಗ್ರಹಿಸಿದ್ದಾನೆ. ನಿಜ. ಇನ್ನು ಮುಂದಕ್ಕೆ ಬ್ರಹ್ಮನಾದ್ಯಂತೆ ನೀನು ಲಯದ ಕಾರ್ಯವನ್ನು ಮಾಡತಕ್ಕದ್ದು. ಓಹೋ. ನೀವಿಬ್ಬರು ಕೂಡ ನಾನು ಹೇಳಿದಂತೆ ಕೇಳತಕ್ಕದ್ದು. ಬ್ರಹ್ಮ ಅಮ್ಮ ಅನುಗ್ರಹಿಸಿದಂತಹ ಮೂರೂ ಕರ್ತವ್ಯವು ಸಮಾನವಾದುದು. ಒಂದನ್ನ ಬಿಟ್ಟು ಒಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸೃಷ್ಟಿಯಾದ ಬಳಿಕ ಸರಿಯಾದ ಕಾಲಕ್ಕೆ ಪಾಲನೆ ಆಗಬೇಕು, ಅದೇ ಕಾಲಕ್ಕದು ಸರಿಯಾದ ಕಾಲಕ್ಕೆ ಲಯಗೊಳ್ಳಬೇಕು. ಹೌದು. ಲಯ ಆಗದೇ ಇದ್ರೆ ಮತ್ತೆ ಸೃಷ್ಟಿಗೆ ಅವಕಾಶ ಇಲ್ಲ ಅಂತಾಗುತ್ತದೆ. ಹಾಗಿದ್ರೆ ಮೂರೂ ಕರ್ತವ್ಯವು ಸಮಾನ ಎನ್ನುವಂತಹ ಭಾವದಿಂದ ನಾವೊಂದು ಒಳ್ಳೆ ಪ್ರಪಂಚವನ್ನು ನಿರ್ಮಾಣ ಮಾಡುವ. ಹಾಗಾಗಿ ನೀನು ದೊಡ್ಡವ ಅಂತ ಹೇಳುವುದಕ್ಕೆ ಹೊರಡಬೇಡ. ಮತ್ತೆ ಆಡಿದೆ ಅಮ್ಮ ನನ್ನನ್ನು ಮೊದಲಾಗಿ ಕರೆದದ್ದು, ಆ ನೆಲೆಯಲ್ಲಿ ನಾನು ಹಿರಿಯವ ಅಂತ. ಹೌದು. ನಿನಗೆ ಒಂದು ಕಳೆದ ಕಲ್ಪದ ಯೋಚನೆಯಲ್ಲಿ ಒಂದು ವಿಚಾರ ಹೇಳುತ್ತೇನೆ. ಏನದು? ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾಗ ಅಮ್ಮ ಬಂದಾಗ ಮೊದಲನ್ನು ಯಾರನ್ನು ಕರೆಯುವುದು? ಯಾರನ್ನು ಕರೆಯುವುದು? ಇದ್ದ ಮಕ್ಕಳಲ್ಲಿ ಸಣ್ಣ ಮಗುವನ್ನು. ಯಾಕೆ? ದೂರದಲ್ಲಿ ಅಮ್ಮನನ್ನು ಕಂಡಾಗ ಮಗು ಅಳುವುದಕ್ಕೆ ಆರಂಭಿಸ್ತದಲ್ವ? ಹಾ, ಹಾ. ಹಾಗೆ ನಿನ್ನನ್ನು ಕರೆದಿರಬಹುದಾ ಏನು? ನಿನ್ನ ಮಾತನ್ನೇ ಮುಂದುವರಿಸ್ತೇನೆ. ಆ. ಒಂದು ತಾಯಿಗೆ 4 ಮಕ್ಕಳಿದ್ರೆ ಯಾವುದೊಂದು ಘನ ಕಾರ್ಯ ಆಗಬೇಕಿದ್ರೆ ಆ. ತಾಯಿ ಮೊದಲಿಗೆ ಯಾರನ್ನು ಕರೆಯುವುದು? ಯಾರನ್ನು? ಹಿರಿಯ ಮಗನನ್ನು. ಸರಿ. ಆ. ಆದ್ರೆ ಅಮ್ಮನ ಯೋಚನೆ ಹೇಗಿರ್ತದೆ ಬ್ರಹ್ಮ? ಹೇಗಿರ್ತದೆ? ಹಿರಿಯವನಾದವನು ಕೊಟ್ಟ ಕೆಲಸವನ್ನು ಆ ಕ್ಷಣದಲ್ಲಿ ಅಚ್ಚುಕಟ್ಟಾಗಿ ಪೂರ್ಣ ಮಾಡ್ತಾನೆ. ಆ. ನೀನು ಮಾಡಿದ್ದೀಯೋ? ಈಗ ಯಾರು ಇಲ್ಲಿ ಮಾಡುವುದಿಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ಮಾಡಂತ. ಮಾಡ್ತೇನೆ. ಇಲ್ಲಿಗೊಂದು ವ್ಯವಸ್ಥೆ ಬೇಕಲ್ಲ ಅಂತ ಕೇಳಿದ್ದ ನಾನು. ಯಾವುದೇ ವಾದ ಬೇಡ. ಆ. ಅಮ್ಮ ಅನುಗ್ರಹಿಸಿದಂತಹ ಮೂರೂ ಕರ್ತವ್ಯವು ಸಮಾನ ಎನ್ನುವ ಮನಸ್ಥಿತಿಯಲ್ಲಿ ನಾವು ಮುಂದುವರಿಯುವ. ಆದೀತು? ಈಗ ನಾನು ನಾಯಕನಾಗುವುದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ. ಇಲ್ಲ. ಬಿಡು, ಹರಡದೇನು? ಸೃಷ್ಟಿಯ ಕಾರ್ಯದಲ್ಲಿ ತೊಡಗಬೇಕಾದಂತಹ ಬ್ರಹ್ಮ ಆ. ಸೃಷ್ಟಿಯ ಕಾರ್ಯವನ್ನು ಮಾಡುವ ಮೊದಲು ನಮ್ಮೂವರೊಳಗೆ ದೊಡ್ಡವ ಯಾರು ಎನ್ನುವಂತಹ ಪ್ರಶ್ನೆಯನ್ನು ಮುಂದಿಟ್ಟವನಿದ್ದಾನೆ. ಹೌದು. ಬ್ರಹ್ಮ ನೀನೇ ದೊಡ್ಡವ. ಮೊದಲೇ ಹೇಳಬೇಕು ಇಷ್ಟು. ನಾನು ಒಪ್ಪಿಕೊಂಡಿದ್ದೆ. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಇರ್ಲಿಲ್ಲ ಇವನು. ಇಲ್ಲಿ ನೀನು ಮಾತ್ರವಲ್ಲ, ಆ. ನಿನ್ನ ಜೊತೆಗೆ ಹರಿಯೂ ದೊಡ್ಡವ. ಈಗ ಅವನು ದೊಡ್ಡವನು. ಆ. ಮುಂದೆ ಏನಾದ್ರು ಉಂಟ? ಇಲ್ಲಿ ನೀವಿರುವರು ದೊಡ್ಡವರಹುದು, ಆದರೆ ನನ್ನಷ್ಟು ದೊಡ್ಡವರು ಈರುವರೂ ಅಲ್ಲ. ಸ್ವಲ್ಪ ಅದಕ್ಕೆ ಪ್ರಸಂಗ ಆಯ್ತು. ಯಾಕೆ? ದೊಡ್ಡವನಂತ ಹೇಳಿದ್ರೆ ಸಾಕಾಗುದಿಲ್ಲ, ಸರಿಯಾದ ಆಧಾರ ಬೇಕು. ಸರಿಯಾದ ಆಧಾರ ಉಂಟು. ಆಧಾರವನ್ನು ಅಮ್ಮ ಮೊದಲೇ ಕೊಟ್ಟು ಕಳುಹಿಸಿದ್ದಾಳೆ. ಹೇಗೆ? ಅಮ್ಮ ನನ್ನನ್ನು ಕರೆದದ್ದು, ಆ. ಮಗನೇ ಈಶಾ ಎನ್ನುವ ಹಾಗೆ. ಈಶ ಅಂದ್ರೆ ಯಜಮಾನ. ಯಾರಿಗೆ? ಯಾರು? ನಿನಗೆ. ನನಗೆ ಯಜಮಾನ ಆಗುವುದಕ್ಕೆ ಜನ ನೀನ ಅರ್ಹತೆ ಉಂಟು ಬ್ರಹ್ಮ. ಯೋಗ್ಯತೆ ಉಂಟು. ಹೌದು. ಹೇಗೆ? ನಿನಗೆ ದೇಹಕ್ಕೆ ಒಂದೇ ತಲೆ, ಆ. ನನಗೆ ಹಾಗಲ್ಲ, 5 ತಲೆಗಳುಂಟು. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವಂತ ಆ. ಪಂಚಶಿರಗಳನ್ನು ಮಾತೆ ಅನುಗ್ರಹಿಸಿದ್ದಾಳೆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಗಳನ್ನು ಆ. ನಾನು ಏಕಕಾಲದಲ್ಲೇ ಮಾಡಬಲ್ಲೆ. ಹೌದಾ? ಮಾತ್ರವಲ್ಲ, ನನ್ನ ಹಣೆಯನ್ನೊಮ್ಮೆ ಸರಿಯಾಗಿ ಗಮನಿಸಿದೆ ಎಂದಾದರೆ ಆ. ತಾಯಿ ನೀಡಿದಂತಹ 3ನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ಎನಗಿವೆ. ಅದು ಮುಚ್ಚಿಕೊಂಡಿದೆ. ಸದ್ಯಕ್ಕೆ ಮುಚ್ಚಿಕೊಂಡಿರಬಹುದು ಆ. ಬ್ರಹ್ಮ. ನಾನು ಮನಸ್ಸು ಮಾಡಿ ನನ್ನದಾದಂತಹ 3ನೇ ಕಣ್ಣನ್ನು ತೆರೆದ್ರೆ ಆ. ಸಕಲವೂ ಲಯ. ಆಗ ನಿನ್ನ ಸೃಷ್ಟಿಗೆ ಬೆಲೆಯೇ ಇರುವುದಿಲ್ಲ ಬ್ರಹ್ಮ. ನೀನು ಮನಸ್ಸು ಯಾವಾಗ ಮಾಡ್ತಿ? ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ ಆ. ಹಾಗೂ ಲೋಕಕ್ಕೆ ವಿರೋಧವಾಗಿ ನಡೆದಾಗ ಮಾತ್ರ. ಮತ್ತೊಂದು ವಿಚಾರ, ಹೇಗೆ? ಲಯ ಅಂದ್ರೆ ಕೇವಲ ನಾಶ ಮಾಡುವುದು ಎನ್ನುವ ಹಾಗೆ ತಿಳಿದುಕೊಳ್ಳಬೇಡ. ಆ. ಬದಲಾಗಿ ಸೃಷ್ಟಿ ಸ್ಥಿತಿ ಇವೆರಡನ್ನು ಸಮತೋಲನದಲ್ಲಿ ಇರಿಸುವುದು ಎನ್ನುವಂತ ಅರ್ಥವನ್ನು ಕೊಡುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ ಬ್ರಹ್ಮ, ಹೇಗೆ? ನಮ್ಮೂವರೊಳಗೆ ವಾದ ಯಾಕೆ? ಮಾತೆ ಹೇಳಿದಂತೆ ಮೂವರು ಸಮಾನರು ಎನ್ನುವ ಹಾಗೆ ತಾಯಿ ಹೇಳಿದಂತಹ ಕಾರ್ಯವನ್ನು ಮಾಡುವ. ಆ. ಅದನ್ನು ಹೊರತಾಗಿ ನಾನೇ ದೊಡ್ಡವ ಎನ್ನುವ ಹಾಗೆ ಹೊರಟು ನಿಂತ್ರೆ ನಿನ್ನ ದೊಡ್ಡತನ ಎಲ್ಲ ನಾವು ಒಪ್ಲಿಕ್ಕಿಲ್ಲ. ಹಣ ನಿನ್ನ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ಯಾಕೆ? ಜೀವದಾಸಿಯನ್ನು ಸುಟ್ಟು ಬೂದಿ ಮಾಡಿ ಹಣೆಗೆ ಮುಟ್ಟಿರುವ ಸಾಮರ್ಥ್ಯ ಇದ್ದವ ನಾನು. ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡಲಿಲ್ಲ. ಸೃಷ್ಟಿ ಮಾಡ್ಲಿಲ್ಲಲ್ಲ ಈಗ. ನಾನು ಸೃಷ್ಟಿ ಮಾಡದೆ ಆ. ನೀನು ಯಾವುದನ್ನು ಲಯ ಮಾಡ್ತಿ?
ಅವನು ಯಾವುದನ್ನು ಪಾಲನೆ ಮಾಡ್ತಾನೆ? ಮೊದಲು ನಾನು ಸೃಷ್ಟಿಯ ಕಾರ್ಯವ ಆರಂಭಿಸಿರ್ಬೇಕು, ಮತ್ತೆ ನಿಮಗಿಬ್ಬರಿಗೆ ಉದ್ಯೋಗ ಇರುವುದು. ಸೃಷ್ಟಿಯ ಕಾರ್ಯವೇ ಘನವಾದ ಸೃಷ್ಟಿ ಅಷ್ಟೊಂದು ಘನವಲ್ಲ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಆದ್ರೆ ಕ್ಷಣದಲ್ಲಿ ಮಾಡಿ ಪೂರೈಸುವಂತಹ ಕಾರ್ಯ ನಿನ್ನದು. ಹೌದು, ಹರನದಾದಂತಹ ಲಯವು ಹಾಗೆ ಕ್ಷಣದಲ್ಲಿ ಮಾಡಿ ಪೂರೈಸುವ ಕರ್ತವ್ಯ. ಆದರೆ ಪಾಲನಾ ಕಾರ್ಯ ಹಾಗಲ್ಲ. ಮತ್ತೆ ಜೀವಿಯೊಂದು ಹುಟ್ಟಿದ ಕಾಲದಿಂದ ಕೊನೆಯವರೆಗೆ ಆ ಜೀವಿಯನ್ನ ಪಾಲಿಸುವ ಹೊಣೆಗಾರಿಕೆ ಪಾಲನಾಕರ್ತವಾದಂತಹ ನನಗೆ. ಅರ್ಥಾತ್ ತಾಯಿ ಸ್ಥಾನದಲ್ಲಿ ನಾ ಜೀವರಾಶಿಗಳೇ ನಿಲ್ಲುವವ. ಹಾಗಾಗಿ ನಿನ್ನ ಸೃಷ್ಟಿಗೆ ಬೇಕಾದದನ್ನು ನಾನು ಕೊಟ್ಟು ಪರೆಯದಿದ್ರೆ ಏನಾಗುತ್ತದೆ? ಅದು ಕೆಟ್ಟು ಹೋಗ್ತದೆ. ನಿನ್ನ ಸೃಷ್ಟಿಗೆ ಬೆಲೆ ನೆಲೆ ಸಿಗಬೇಕು ಅಂತಾದ್ರೆ ಸರಿಯಾದ ಕಾಲಕ್ಕೆ ನಾನು ಪಾಲಿಸಬೇಕು. ಹಾಗಾಗಿ ನಿನ್ನ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ. ಹರಿ, ಏನು ಪಾಲನೆ ಕಾರ್ಯವನ್ನು ನೀನು ಮಾಡುವವನು. ದಿವಸಕ್ಕೆ 84 ಲಕ್ಷ ಜೀವಕೋಟಿಯನ್ನು ಏಕಕಾಲದಲ್ಲಿ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಯೋಗ್ಯತೆಯನ್ನೇ ಪಡೆದುಕೊಂಡು ಆಗಿದ್ದೇನೆ. ಆದ್ರೆ ಒಂದೇ ರೀತಿಯಾದಂತಹ ಜೀವರಾಶಿಯನ್ನು ಸೃಷ್ಟಿ ಮಾಡುವುದಿಲ್ಲ. ಮತ್ತೆ ಅಂಡಜ, ಪಿಂಡಜ, ಶ್ವೇತಜ, ಉದ್ಬೀಜ ಎಂಬುದು ಆ ಜೀವರಾಶಿಯ ಹಣೆಯಲ್ಲಿ ಬ್ರಹ್ಮನಾದಂತ ನಾನು ಬರೆದಿರಬೇಕು. ಇಂಥದೇ ಕಾಲವರೆಗೆ ಬದುಕಬೇಕು, ಇಂಥದೇ ಕಾಲಕ್ಕೆ ಸಾಯಬೇಕು. ನಾನು ಬರೆದಂತೆ ನೀನು ಪಾಲನೆ ಮಾಡತಕ್ಕದ್ದು. ಹೌದು, ನಿನ್ನ ಹಣೆ ಬರವನ್ನು ಓದಬೇಕು ಅಂತ ಜೀವರಾಶಿಗಳ ಮೇಲೆ ಬರೆಯುವ ಹಣೆ ಬರ. ಆದ್ರೆ ಒಂದು ನೆನಪಿಟ್ಟುಕೋ, ಹೇಗೆ? ಸೃಷ್ಟಿ ಬೇರೆ, ಕರ್ಮ ಬೇರೆ. ಸೃಷ್ಟಿ ಆದ ಬಳಿಕ ಜೀವಿಯ ಜೀವನದಲ್ಲಿ ಕರ್ಮ ಎನ್ನುವುದು ಆರಂಭ ಆಗುತ್ತದೆ. ಯಾವ ರೀತಿಯ ಕರ್ಮವನ್ನು ಜೀವಿಯೊಂದು ಅನುಸರಿಸ್ತದೋ ಅಂಥದ್ದೇ ಜೀವನ ಜೀವರಾಶಿಗೆ ಸಿಗ್ತದೆ. ಒಳ್ಳೆಯ ಕರ್ಮವನ್ನು ಅದು ಅನುಸರಿಸಿದ್ರೆ ಜೀವನ ಒಳ್ಳೆಯದಾಗಿರುತ್ತದೆ, ಕೆಟ್ಟ ಕರ್ಮವನ್ನು ಅನುಸರಿಸಿದ್ರೆ ಜೀವನವು ಕೆಟ್ಟದಾಗಿರುತ್ತದೆ. ಹಾಗಿದ್ರೆ ಆ ಜೀವರಾಶಿಗಳು ಒಳ್ಳೆಯ ಕರ್ಮವನ್ನು ಅನುಸರಿಸಬೇಕು ಅಂತ ಆದ್ರೆ ಪಾಲನಾಕರ್ತವಾದಂತಹ ನಾನು ಸರಿಯಾದ ಕಾಲಕ್ಕೆ ಪಾಲಿಸಿದೆ ಎಂದಾದ್ರೆ ಇದು ಸಾಧ್ಯವಾಗುತ್ತದೆ. ಹಾಗಿರುವಾಗ ಸೃಷ್ಟಿಪ ಕಾರ್ಯಕ್ಕಿಂತ ಪಾಲನೆಯ ಕಾರ್ಯವೇ ಶ್ರೇಷ್ಠ. ಹೌದಾ? ಈಗ ನಾನು ನಾಯಕನಾಗುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ನಮ್ಮಲ್ಲಿ ವಾದ ಬೇಡ, ಒಂದು ಕೆಲಸ ಮಾಡುವ. ಈಗ ಒಂದು ಮತದಿಂದ ಯಾರಾದ್ರೂ ಶ್ರೇಷ್ಠ ಅಂತ ತೀರ್ಮಾನ ಮಾಡುವುದಿಲ್ಲ. ಇವ ಇದ್ದಾನಲ್ಲ, ಇವರಲ್ಲೇ ಸರಿ 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 ನಿನ್ನ ವಚನವು ಮರೆಯುವ ಶ್ರೇಷ್ಠ. ಹರಿಹರ ಮೊದಲನೆಯ ಸರಿ ಹರಿ ನೀನೆಂದ ವಚನ ಸರಿ, ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ, ನಿನ್ನಲ್ಲಿ ಮಾತೇ ಬೇಡ. ಹರಿ ನಿನ್ನ
ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಕಾರಣ ಇಷ್ಟೇ, ಒಂದು ಜೀವಿಯ ಜೀವನದಲ್ಲಿ ವಿದ್ಯೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ಅನ್ನವನ್ನು ಹಾಗೂ ಬದುಕುವುದಕ್ಕೆ ಬೇಕಾದಂತಹ ಸಕಲ ಪೋಷಕಾಂಶಗಳನ್ನು ಕೊಟ್ಟು ತಾಯಿಯ ಸ್ಥಾನದಲ್ಲಿ ನಿಂತು ಪೊರೆಯುವಾತ ನೀನು. ಆದ್ದರಿಂದ ನಿನ್ನದಾದಂತಹ ಪಾಲನಾ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದೇನೆ. ಮಾತ್ರವಲ್ಲ, ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹಾಗಾಗಿ ಹರಿ, ತೋರು ನನಗೊಂದು ನೀ ದಾರಿ. ಹರನೇ, ಜ್ಞಾನ ನಿಧಿಯಾದಂತಹ ನೀನು ಸರಿಯಾದ ತೀರ್ಮಾನವನ್ನು ಗೈದಿದ್ದೀಯ. ನಿಜ. ನಾವು ನಾಯಕತ್ವವನ್ನು ಆರಿಸುವಲ್ಲಿ ಮೊದಲು ಯೋಚಿಸಬೇಕು, ಮತ್ತೆ ಆರಿಸಬೇಕು. ಆರಿಸಿದ ಬಳಿಕ ಯೋಚನೆ ಮಾಡಿದ್ರೆ ಏನು ಫಲ ಇಲ್ಲ. ಹಾಗಾಗಿ ಮಹಾನಾಯಕ ನೀನಾಗಬಹುದು ಹರಿ ಅಂತ ನೀನು ತೀರ್ಮಾನ ಮಾಡಿದ್ದೆ, ಒಪ್ಪಿಕೊಂಡಿದ್ದೆ. ಬ್ರಹ್ಮನು ಒಪ್ಪಿಕೊಂಡಾನು. ಬ್ರಹ್ಮನ ಸೃಷ್ಟಿಗೆ ನಾಳೆಯ ದಿನ ಇಂಥದ್ದೊಂದು ಅವಕಾಶ ಬಂದ್ರೆ ಅವರು ಮಹಾನಾಯಕನೇ ಆಗಬಹುದು ಅಂತ ತೀರ್ಮಾನಿಸಿ ಯಾರು? ಹೀಗೆ ಬಾ. ಸೇರಿಸಿಕೊಂಡೆ ನೀನು? ಅದು ಹಾಗಲ್ಲ. ಮತ್ತೆ ಹೇಗೆ? ಒಳ್ಳೆತನ ಯಾವತ್ತಿದ್ರು ಒಳ್ಳೆತನದ ಜೊತೆಗೆ ಇರ್ತದೆ ಅನ್ನುವ ಸತ್ಯ. ನಿನ್ನ ಜಹಾನತನದ ಮಾತನಾಡಲಿ ಬೇಡ. ಸರಿ, ಹೌದೇನೋ? ಏನು? ನೀವಿಬ್ಬರು ಜೊತೆ ಸೇರಿಕೊಂಡು ಈ ಬ್ರಹ್ಮನನ್ನು ಕೆಳಗಿಳಿಸಬೇಕೆಂಬಂತ ಯೋಚನೆ ಮಾಡಿಕೊಂಡಿದ್ದೀರಾ? ಇನ್ನು ಇಳಿಸ್ಲಿಕ್ಕೆ ಎಲ್ಲಿ ತಿಳಿದ? ಇಳಿಸ್ತೇನೆ ಈಗ. ಇಬ್ಬರು ಬಿಡಿ, 100 ಮಂದಿ ಬನ್ನಿ. ಎಲ್ಲಿ ಸೃಷ್ಟಿ ಮಾಡ್ತೇನೆ. ಬೇಕಾದ್ರಲ್ಲ, ಸೃಷ್ಟಿ ಮಾಡ್ಲೇಬೇಕು. ಮಾಡ್ಬೇಕು. ಸೃಷ್ಟಿಯನಿಗೆ ಪೆಟ್ಟಿಗೆ ನಾಲ್ಕು ಬಾರ್ತಿರಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನು ಅಂತ ನನ್ನ ಪಾದಕ್ಕೆ ಬೀಳ್ಬೇಕು ಅಷ್ಟೇ. ಅಭಿನಯ ಒಳ್ಳೇದಾಗಿ ಅಭಿನಯ ಮಾಡಿದೆ ಈಗ. ಹಾಗಲ್ಲ, ಮತ್ತೆ ಹೇಗೆ? ಕೈ ಮೇಲೆ ಎತ್ತಿದ್ದ ಬೇಡ ಬ್ರಹ್ಮ. ಯಾಕೆ? ಬದುಕು ಇಲ್ಲ. ಹೌದು. ಹೌದಾ? ಕೈ ಮೇಲೆ ಹೋದ್ರೆ ಕಷ್ಟ, ಸ್ವಲ್ಪ ಹೆದರಿಕೆ ಆಗ್ತದೆ ನಿಂಗೆ. ಹಾಗಲ್ಲ, ಮತ್ತೆ ಹೇಗೆ? ಹೋರಾಟ ಮಾಡುವುದಕ್ಕಾಗಿ ಕೈ ಎತ್ತಿದೆ ಅಂತಾದ್ರೆ ಯಾರು ಶ್ರೇಷ್ಠ ಅಂತ ನಿರ್ಧಾರ ಆಗುತ್ತದೋ? ಆಗೋದಿಲ್ವಾ? ಹಾಗಾಗಿ ಎತ್ತಿದ ಕೈಯನ್ನು ಇಳಿಸುವುದ? ಕೈ ಇಳಿಸಿ ಹೋರಾಟ. ಹಾಗಲ್ಲ, ಹೋರಾಟ ಬೇಡ, ವಾದ ಬೇಡ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು, ಜೀವರಾಶಿಗಳು ನಮ್ಮ ಉದರದೊಳಗಿದೆ. ಎಲ್ಲಿ ಏನು ಎಷ್ಟು ಎನ್ನುವ ಹಾಗೆ ಉದರ ಶೋಧನೆಯನ್ನು ಮಾಡುವ. ಶೋಧನೆ ಮಾಡುವ. ನಿನ್ನ ಉದರವನ್ನು ಸೇರಿ ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧಿಸುವ. ಎಲ್ಲಿ ಹೆಚ್ಚುಂಟು ಅವರನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳು. ಸರಿ, ನಿನ್ನ ಮಾತಿಗೆ ಒಪ್ಪಿಗೆ. ಹೋಗು. ನೀನು ಹೋಗ್ಬೇಕು. ಅಲ್ಲ, ದೊಡ್ಡವನಾಗುವುದಕ್ಕೆ ಬ್ರಹ್ಮ ಎಷ್ಟು ದೊಡ್ಡವನಿದ್ದಾರೆ ಅಂತ ನೋಡ್ಬೇಕಾ? ಮೊದಲಿಗೆ ನೀನು ನನಗೆ ದಾರಿ ಅವಕಾಶ ಮಾಡಿಕೊಡ್ತೀನಿ ಈಗ. ಮತ ಎಂಬುದು ತಲೆಗಡಿಸಿ ಹೋಗಿದೆ. ಇವನು ಏನಿದಂತ ಪಿತ್ತವನ್ನು ಕೆಳಗಿಳಿಸಲೇಬೇಕು. ಒಬ್ಬನಲ್ಲ, ಇಬ್ಬರು ನನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ನನ್ನ ಉದರದಲ್ಲಿ ಇದ್ದು ಬ್ರಹ್ಮ ನಮಗೊಮ್ಮೆಗೆ ದಾರಿ ತೋರಿಸು. ಇಷ್ಟು ಮಾಡಲಿಲ್ಲ ನಾನು ಬ್ರಹ್ಮನಲ್ಲ. ಅದಕ್ಕಾಗಿ ನವತ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ನವತ್ವಾರವನ್ನು ಬಂಧಿಸಿ ನನಗೂ ಬದುಕುವುದಕ್ಕೆ ಸ್ವಲ್ಪ ಕಷ್ಟ. ಸರಿ, ನವತ್ವಾರದಲ್ಲಿ ಅಷ್ಟತ್ವಾರವನ್ನು ಬಂಧಿಸ್ತೇನೆ, ಒಂದನ್ನು ತೆರೆದಿರ್ತೇನೆ. ಬಂದ್ರೆ ಅದರಲ್ಲಿ ಬರೀ ನೋಡೋಣ. ಸರಿತ ಕಲ್ಪದಿ ಪ್ರಣಯ ಹೊಂದಿದ ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳಹೊಕ್ಕೆ ಏನಾಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು, ಜೀವರಾಶಿಗಳು ಬ್ರಹ್ಮನ ಉದರದೊಳಗಿದೆ. ಆದರೆ ಯಾವ ಜೀವರಾಶಿಗಳಿಗೂ ಜೀವ ಎನ್ನುವುದೇ ಇಲ್ಲ. ಕಾರಣ ಬೇರೇನೂ ಅಲ್ಲ, ಚೇತನಾ ಸ್ವರೂಪಿಯಾದಂತಹ ನನ್ನ ಅನುಗ್ರಹ ಇಲ್ಲದೆ ಅವುಗಳಿಗೆ ಜೀವ ಇರುವುದಕ್ಕೆ ಹೇಗೆ ಸಾಧ್ಯ? ಏನೇ ಇಲ್ಲಿ ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಬಂಗಾರಮಯವಾದಂತಹ ಕ್ಷೇತ್ರ ಬ್ರಹ್ಮನ ಉದರದೊಳಗಿದೆ.
ಸರಿ, ಈ ಎಲ್ಲ ವಿಶೇಷವನ್ನು ಹೇಳಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ಯೋಚಿಸಿದಾಗ ಬಾಯಿ ಮುಚ್ಚಿದ್ದಾನೆ. ಇನ್ನು ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದು ನೋಡಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಓಹೋ, ಈ ದಾರಿಯಿಂದ ಹರಿ ಹೊರ ಬಂದ್ರೆ ಹರಿಯನ್ನು ಕೀಳಾಗಿ ಕಾಣಬಹುದು ಅಂತ ಬ್ರಹ್ಮನ ಯೋಚನೆ. ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರದು ಮುಖ್ಯವಾಗುತ್ತದೆ. ಹೊರ ಸಾರ್ತೇನೆ. ಶೋಧಿಸಿದೆನು ನಿನ್ನುದರ ಒಳಗೈದೇನು ಕಂಡೆನು ಪರಧನ್ಯನೆನಿವ. ಹೋದ ಕಲ್ಪದಿ ಭಯವಾದ ಸರ್ವ ಮೇದಿಗಳು ಬೆಳೆಯುತ್ತಿಗನೋದ. ಶೋಧಿಸಿದೆನು ನಿನ್ನುದರ ಒಳಗೈದೇನು ಪರಧನ್ಯ ಮೆರೆವ. ಇಷ್ಟು ಬೇಗ ಬಂದೆ ನೀನು? ಅರ್ಥ ಮಾಡಿಕೊಳ್ಳಬಹುದಲ್ಲ, ಹೆಚ್ಚು ಸಮಯ ಬೇಕಾದದ್ದು ಹೆಚ್ಚು ನೋಡ್ಲಿಕ್ಕಿದ್ದು. ನೀನು ಪೂರ್ತಿ ನೋಡಿಲ್ಲ, ಮಧ್ಯದಲ್ಲಿ ಓಡಿಕೊಂಡು ಬಂದಿ. ಹಾಗಲ್ಲ, ಮತ್ತೆ ಹೇಗೆ? ಇತ್ತು ಬ್ರಹ್ಮ. ಹೌದಾ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಜೀವರಾಶಿಗಳು ಇತ್ತು. ಹಾ. ಆದರೆ ಯಾವ ಜೀವರಾಶಿಗಳಿಗೆ ಜೀವ ಇಲ್ಲ ಬ್ರಹ್ಮ. ಹೌದಾ? ಸೃಷ್ಟಿಯ ಕಾರ್ಯವೇ ಆರಂಭವಾಗಲಿಲ್ಲ, ಮತ್ತೆ ಜೀವ ಬರ್ತದೆ. ಅದೇ ಸೃಷ್ಟಿಯಾಗಬೇಕು ಅಂತ ಆದ್ರೆ ಅಮ್ಮ ಹಾಡಿದ ಹಾಗೆ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದದಿ ಸೃಜಿಸು. ಆ ಮೋದ ಅಂದ್ರೆ ಯಾರು? ನಿನ್ನನ್ನು ನೀನು ಬಿಟ್ಟು ಕೊಡುವುದಿಲ್ಲ. ಸಾತ್ವಿಕ ಗುಣಭರಿತನಾದಂತಹ ನಾನು. ಹಾಗಾಗಿ ಹರಿ ಇದ್ದು ಸೃಜಿಸು ಅಂತ ಆಡಿದ್ದಾಳೆ. ಹಾ. ಏನೇ ಇಲ್ಲಿ ಮತ್ತೇನಿರಬಹುದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ಹಾ. ನಿನ್ನ ಉದರದೊಳಗೆ ಬಂಗಾರಮಯವಾದ ಕ್ಷೇತ್ರ. ಹೌದಾ? ನೀನು ಬಂಗಾರಪ್ಪ. ಹಾಗೆ ಕಾಣ್ತೇನಾ? ಹಾಗಲ್ಲ, ಉದರದೊಳಗೆ ಉಂಟು ಅಂತ. ನೋಡಿದೆಯಾ? ನೋಡಿದೆ. ಮುಟ್ಟಿದೆಯಾ? ಮುಟ್ಟಿದೆ. ತಟ್ಟಿದೆಯಾ? ತಟ್ಟಿದೆ. ಬಂಗಾರನಾದ್ರೂ ಮೆಟ್ತಾರೆ. ಹೇಳಿದ್ದ ನಾನು. ಮತ್ತೆ ಹೀಗೆ ಮಾಡಿದೆ? ಹೊರ ಬಂದೆ. ಹೊರಗೆ ಬಂದದ್ದು. ಹೌದು. ಬಂದಂತ ನಿನಗೆ ಹೆಸರನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೆಸರು ಯಾರು ಕೊಡೋದು? ಅಮ್ಮ ಮಕ್ಕಳಿಗೆ. ಏನು ಅಮ್ಮನಾಗುವ ಪ್ರಯತ್ನ ನಿನ್ನದು? ಪ್ರಯತ್ನ ಇಲ್ಲ. ಹಾ. ಅಮ್ಮ ಅಂತ ಹೇಳಿದ್ರೆ ಪಾಲನೆ, ಹಾ. ಪಾಲನೆ ಅಂತ ಹೇಳಿದ್ರೆ ಅಮ್ಮ. ಹಾ. ಪಾಲನಾಕರ್ತವಾದಂತಹ ನಾನು ತಾಯಿಯ ಸ್ಥಾನವನ್ನು ತುಂಬ ಬಲ್ಲೆ. ಹಾಗಾಗಿ ಇನ್ನು ಮುಂದಕ್ಕೆ ಹಿರಣ್ಯವನ್ನು ಗರ್ಭದೊಳಗೆ ಧರಿಸಿದಂತಹ ನೀನು ಹಿರಣ್ಯ ಗರ್ಭ. ನನಗೊಂದು ಹೆಸರು ಕೊಟ್ಟೆ, ಆ. ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದ್ದೇನೆ ಅಂತ ದೊಡ್ಡ ಚೆನ್ನಾಗುವುದು ಬೇಡ. ಪಡೆದ ದೊಡ್ಡ ಇಟ್ಟುಕೊಳ್ಳುವ ಜಾಯಮಾನವೇ ನನ್ನದಲ್ಲ. ಒಳ್ಳೇದು. ಏನ್ ಮಾಡ್ತೀಗ? ನಿನಗೊಂದು ಕೊಡ್ಬೇಕು ಅಂತ ಇದ್ದೇನೆ. ಮತ್ತೆ ಕೈ ಮೇಲೆ ಕೈ ಎತ್ತಿದಲ್ಲ, ಹೆಸರು ಕೊಡ್ಬೇಕು. ಬದುಕು ಇಲ್ಲ. ಹೌದು. ನೆನಪಿಟ್ಟುಕೋ. ಕೈಯನ್ನು ಕೆಳಗಿಳಿಸಬೇಕು. ಬೇಕೇ ಬೇಕು. ಸರಿ, ಏನು? ಹೆಸರು ಕೊಡ್ಬೇಕು ಅಂತ ಯೋಚನೆ ಮಾಡಿಕೊಂಡು. ಹೇಗೆ? ನೀನು ಹೋದದ್ದು ಹೇಗೆ? ಬಾಯಿ. ಹೊರಗೆ ಬಂದದ್ದು ಬಿಟ್ಟ ದಾರಿ. ಅಧೋದ್ವಾರದಲ್ಲಿ ಬಂದವನು. ಹೌದು. ಬಂದೇ ಇಲ್ಲ ಅದರಲ್ಲಿ. ಆ, ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಮಾನ ಅಪಮಾನ ಸಮಾನ. ಸರಿ, ಆಯ್ತು, ಏನು? ಮುಗೀತಲ್ಲ? ಮುಗಿಲಿಲ್ಲ. ಇಷ್ಟಕ್ಕೆ ಮುಗ್ದ್ರೆ ಹೇಗೆ? ಹಾ. ಕಡಿಮೆ ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಯ್ತು. ಹಾಗಲ್ಲ, ನನಗೆ ಗೊತ್ತಾಯ್ತು. ಹೆಚ್ಚು ಎಲ್ಲಿ ಉಂಟು ಅಂತ ನಿನಗೆ ಗೊತ್ತಾಗೋದು ಬೇಡವಾ? ಅಲ್ಲಿ ಏನು ಇರ್ಲಿಕ್ಕಿಲ್ಲ. ಹೌದಾ? ಹಾ. ಯೋಚನೆ ಮಾಡಬೇಡ. ಮಾತಿಗೆ ತಪ್ಪಿದ ಬ್ರಹ್ಮನಾಗುವುದಿಲ್ಲ. ಅವಕಾಶ ಕೊಡು. ಇದು ಕಣ್ಣ ಮುಂದೆ ಇದ್ದಾಗ ಮಾತಾಡಿ ಏನೋ ಮಾಡುವುದಕ್ಕೆ ಹೊರಟ. ಒಳ ಹೋಗುವಾಗಲೂ ನೇರವಾಗಿ ಹೋಗುವುದಿಲ್ಲ, ಸ್ವಲ್ಪ ತೊಂದರೆ ಕೊಟ್ಟೆ ಹೋಗಿದ್ದಾನೆ. ಏನೇ ಇರಲಿ, ನಾನು ಎನ್ನುವ ಹಾಗೆ ಅಹಂಕಾರದಿಂದ ಬೀಗಿದ್ದಾನೆ. ಹಾಗಿದ್ರೆ ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಅವನಲ್ಲಿ ಬರಬೇಕು ಅಂತಾದರೆ ನನ್ನ ಉದರದೊಳಗೆ ಒಂದಷ್ಟು ವರ್ಷಗಳ ಕಾಲ ಚಡಪಡಿಸಬೇಕು. ನವದ್ವಾರಗಳನ್ನು ಬಂಧಿಸುವಲ್ಲಿ ಬ್ರಹ್ಮ ಅಸಮರ್ಥ. ಸರ್ವಶಕ್ತನಾದಂತಹ ನಾನು ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಪರಮೇಶ್ವರಿ ಗೌರವಿ ಹರಿಯ ಜಠರವ ಹೋಗುತ್ತಲಿ ಹರಿಕಿಸಿ ಕಂಡನು ಹರಿದ ಕಲ್ಪಗಳ ಮನಗೊಂಡ ಮಾಡಿದ್ದೇನೆ. ಮುಂದತ್ತಿ ಬರುತ್ತಾ ಇದ್ರೆ ಏನನ್ನು ಕಾಣುತ್ತಾ ಇದ್ದೇನೆ.
ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾತ್ಯರು, ಮನು ಮುನಿಗರು, ಮುಕ್ಕೋಡಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚವೆಲ್ಲವೂ ಕೂಡ ಈತನ ಹುದದಲ್ಲಿ ಅಡಕವಾಗಿದೆ. ಎಲ್ಲದಕ್ಕೂ ಚೇತನೆ ಎಂಬುದಿದೆ. ಅತ್ಯಂತ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹರಣಿದ್ದಾನೆ, ನಾನು ಇದ್ದೇನೆ. ಹರಿಯಲ್ಲಿ ಓಹೋ, ಪ್ರತಿಯೊಂದು ಕಲ್ಪಕ್ಕೆ ಹರಿಯೊಬ್ಬನೇ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಇಷ್ಟೆಲ್ಲ ತನ್ನ ಉದದಲ್ಲಿ ಧರಿಸಿಕೊಂಡು ಬ್ರಹ್ಮಾಂಡ ಭರಿತನಾಗಿರುವಂಥ ಹರಿ ನನ್ನಲ್ಲಿ ವಾದ ಮಾಡಿದ್ದೇ ಕಡಿಮೆವಾಯಿತು. ಅವನಲ್ಲಿ ವಾದಿಸಿದೆ, ನನ್ನ ಪಾಲಿಗೆ ಖೇದವಾಯಿತು. ಇಂಥ ವಿಚಾರವನ್ನು ಅವರಿಗೆ ಬಿತ್ತರಿಸಬೇಕಾಗಿದೆ. ಹೊರ ಸಾರುತ್ತೇನೆ. ಬಂದ ದಾರಿಯನ್ನೇ ಮುಚ್ಚಿಕೊಂಡಿದ್ದಾನಲ್ಲ. ಕೆಳಗಿರಿದೆ, ಮೇಲಕ್ಕೆ ಇರಿದೆ. ಸುತ್ತ ನೋಡುತ್ತಾ ಇದ್ರೆ ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ. ನವದ್ವಾರವನ್ನು ಬಂಧಿಸುವಂತಹ ಸಾಮರ್ಥ್ಯ ಹೊರಗಿದೆ ಎಂಬುದನ್ನೇ ತೋರಿಸಿಕೊಟ್ಟಿದ್ದಾನಲ್ಲ. ಸಾವಿರಾರು ವರ್ಷಗಳಿಂದಾಗಿ ಅತ್ತ ಇತ್ತ ಸಂಚಾರವನ್ನು ಮಾಡ್ತಾ ಇದ್ರು ಕೂಡ ಹೊರಗೆ ಹೋಗೋದಕ್ಕೆ ನನಗೆ ದಾರಿಯೇ ಸಿಕ್ಕುವುದಿಲ್ಲ. ಮುಂದೇನು ಮಾಡಲಿ, ಮುಂದೇನು ಮಾಡಲಿ? ಅಮ್ಮ ಹೇಳಿದ ಮಾತು ನೆನಪಾಗುತ್ತಾ ಇದೆ. ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುತಿಸಿ ಮಕ್ಕಳೇ, ನನಗಿರುವುದು ಒಂದೇ ದಾರಿ. ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸುತ್ತೀರಂತೆ. ಅಮ್ಮ ಅಧಿಮಾಯೇ, ನೀನೇ ಪರಿಪಾಲಿಸಮ್ಮ. ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಗೆ ಕಾಲಿರಿಸಿ ಬಾಯೊಳಗೆ ಮೊದಲೇ ನನ್ನ ಉದರವನ್ನು ಸೇರಿಕೊಂಡಿದ್ದಾನೆ. ಬ್ರಹ್ಮನ ಉದರದೊಳಗಿದ್ದಾನೆ. ತ್ರಿಗುಣಗಳು ಒಂದಾದ ಕಾರಣವೇನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದಲೆ ಎಂದು ತೇರಿ ಬರುತ್ತಾ ಇದೆ. ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಡನ್ನು ಬಾಯೊಳಗಿರಿಸಿ ನಿದ್ರಿಸ್ತೇನೆ. ಕಮಲದ ಸರಸರದ ಮೇಲೆ ಪದ್ಮಾಸನ ಭರದಿಂದ ಸುತ್ತ ನೆರೆದ ಭಗದಿಂದ ಇರದೆ ವರ ಪಂಚವದನದಿಂ ಪರಿಶೋಭಿಸುತ್ತಲ ಬಲಿರದೆ ಹರಿಯ ಪದಯುಗಳ ಸ್ಮರಿಸುತ್ತ ಇರುವ ವೇಳೆಯೋ ಹರಿಯ ಭಕ್ತಿಯಿಂದಕೊಂಡಾಗ ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಡಕ್ಕೆ ಬಂದರೆ ಕಮಲದ ಮಧ್ಯದಲ್ಲಿ ಕುಳಿತುಕೊಂಡಿದ್ದೆ. ಒಳಕ್ಕೆ ನೋಡಿದ್ರೆ ಒಂದು ಮುಖ, ಎಡಕ್ಕೆ ನೋಡಿದ್ರೆ ಮತ್ತೊಂದು ಮುಖ, ಎಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಡಕ್ಕೆ ನೋಡಿದ್ರೆ ಬೇರೊಂದು ಮುಖ. ಪಂಚವದನದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಪಂಚವದನದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಿದೆ. ಇದು ನನ್ನ ಅಮ್ಮನ ಸಂಕಲ್ಪ ಇರಬಹುದು. ಎಲ್ಲವೂ ಸರಿ, ಹರಿಯಲ್ಲಿದ್ದಾನೆ. ಓ, ನೋಡಬಾರದು. ವಿಶಾಲವಾದಂತಹ ಶರೀರವನ್ನು ಖೇದುಗೊಳಿಸಿದ್ದಾನೆ. ಬಾಲ ಮುಕುಂದನಾಗಿ ವಟವೃಕ್ಷದ ಎಲೆಯ ಮೇಲೆ ಎಡಕಾಲ ಹೆಬ್ಬರನ್ನು ಬಾಯಲ್ಲಿರಿಸುತ್ತಾ ಪವಡಿಸಿಕೊಂಡಿದ್ದಾನಲ್ಲ. ಈತನನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಕೂಡದು. ಇವರಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತರಂತೆ. ಇರದೆ
ಏನಿದು ಆಶ್ಚರ್ಯ, ಪರಮಾಶ್ಚರ್ಯ! ಒಮ್ಮೆನ್ನೊಮ್ಮೆಲೆ ನನ್ನ ಹುಟ್ಟು, ನನ್ನ ಜನನ ಯಾರಿಂದ ಹುಟ್ಟಾಯ್ತು? ಯಾರು ನನ್ನ ಅಪ್ಪ, ಯಾರು ನನ್ನ ಅಮ್ಮ? ಮುಂದೆ ಏನು ಮಾಡಬೇಕು ಒಂದು ಗೊತ್ತಾಗುವುದಿಲ್ಲ, ಒಂದು ತಿಳಿಯುವುದಿಲ್ಲ. ಒಟ್ಟಿನಲ್ಲಿ ಸಮಸ್ಯೆ, ಎರಡೆರಡು ಬಗೆಯ ಸಮಸ್ಯೆ. ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಜಲರಾಶಿ ಇದೆ. ಯಾರ ನೀನು? ನೀನ್ ಯಾರ? ನಾನು ಯಾರಂತ ನನಗೆ ಗೊತ್ತಿಲ್ಲ. ನಾನು ಯಾರೆಂದು ನನಗೂ ಗೊತ್ತಿಲ್ಲ. ನಾನು ಈಗ ತಾನೇ ಹುಟ್ಟಿಕೊಂಡ. ನಾನು ಮೊದಲು ಹುಟ್ಟಿದ, ನನಗೆ ಗೊತ್ತಿಲ್ಲ. ಈಗಲೇ ಹುಟ್ಟಿದ್ದು. ನಿಜ ಹೇಳಬೇಕು. ಏನು? ನನ್ನ ಅಪ್ಪ ನೀನು? ನನ್ನ ಜನ. ನಿನ್ನ ಅಮ್ಮ ನಿನ್ನನ್ನು ನೋಡುವಾಗಲೇ ಗೊತ್ತಾಗ್ತದೆ ಹೇಗೆ? ನೀನು ಅದೇ ಸಂತಾನದವ. ಯಾವುದು? ಉಮ್ಮ. ಉಮ್ಮ ಉಮ್ಮ ಅಂದ್ರೆ ಗೊತ್ತಿಲ್ಲ. ಈಗ ಉಮ್ಮ ಅಂದ್ರೆ ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ಲ. ನನಗೂ ಉಮ್ಮನೆ, ನನಗೂ ಉಮ್ಮನೆ, ಇಬ್ಬರಿಗೂ ಒಂದೇ ಉಮ್ಮ. ನೀರಲ್ಲಿ ಒಂದು ಆಗಿದ್ದೇವೆ. ಆಗಿದ್ದೇವೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮಗೆ ಯಾರಿಲ್ಲ, ನಮಗೆ ದಿಕ್ಕಿಲ್ಲ. ಹೀಗಂತ ನಾವಿಬ್ಬರು ನೀರ ಮಧ್ಯದಲ್ಲಿ ನಿಂತು ದುಃಖಿಸುವ ಅವಶ್ಯಕತೆ ಇಲ್ಲ. ಮತ್ತೆ ನೀರಲ್ಲಿ ಒಂದಾಗಿದ್ದೇವೆ, ಆಗಿದ್ದೇವೆ. ಕೊನೆ ತನಕ ಜೊತೆಯಲ್ಲಿ ಇರ್ಬೇಕು. ಯಾರು? ಜೊತೆ ಜೊತೆ ಜೊತೆ. ನಿನಗೆ ಮೈ ಮೇಲೆ ಬರುವುದೇನು? ಎಂತದ್ದು? ತಲೆ ಕೆಟ್ಟವ. ಯಾಕೆ? ನೀನ್ ಯಾರು ನಿನಗೆ ಗೊತ್ತುಂಟ? ಗೊತ್ತಿಲ್ಲ. ನಾನು ಯಾರಂತ ನನಗೆ ಗೊತ್ತಿಲ್ಲ. ನಮ್ಮನ್ನು ನಾವು ತಿಳಿಲಿಲ್ಲ. ಮತ್ತೆ ಎಂತದ ಜೊತೆ ಜೊತೆ? ಕೇವಲ ಜೊತೆಯಲ್ಲಿ ಇರುವುದಲ್ವಾ? ಮತ್ತೆ ಈ ಸಲ ಒಂದು ಸಂಬಂಧ ಮಾಡಿದ್ರೆ ಹೇಗೆ? ಸಂಬಂಧ? ಹೌದು, ಅದೆಂತದ? ಒಳ್ಳೆಯ ಸಂಬಂಧ ಆಗಬೇಕು. ಮಾಡು ಮಾಡು. ಹೇಗೆ ಮಾಡುದು? ಗೊತ್ತಿಲ್ಲ. ನಾನು ನಿನ್ನನ್ನು ಆಗಿನಿಂದ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವ ಮಾತ್ರವಲ್ಲ, ಮಾತ್ರ. ನಿನ್ನನ್ನು ಕಂಡ ಕ್ಷಣ ಪ್ರೀತಿ 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 ಪ್ರೀತಿ. ಓ ಪ್ರೀತಿ! ಆಯ್! ಯಾವ ಪ್ರೀತಿ? ನೀನು ಹೇಳಿದ ಪ್ರೀತಿ ಎಲ್ಲಿಟ್ಟು? ಗೊತ್ತಿಲ್ಲ. ನನಗೆ ನಿನ್ನಲ್ಲಿ ಹುಟ್ಟುತ್ತಾ ಇದೆ. ನನ್ನಲ್ಲಿ ಪ್ರೀತಿ. ಹೌದೌದು. ಆದ್ದರಿಂದಲೇ ನೀನು ಬೇರೆ ಯಾರು ಅಲ್ಲ, ನನ್ನ ಪಾಲಿನ ತಮ್ಮ. ಸಂತೋಷ ಆಯ್ತು. ಸ್ವಲ್ಪ ಮುಂದೆ ಬಾ. ಯಾಕೆ? ಅಲ್ಲಿಯಾ? ಇಲ್ವೋ ಇಲ್ಲಿ. ಬಾ 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 ಎಂತದ್ದು ಬಾಬಾ? ಬಾ ಬಾ. ಯಾರ ಬಾಬಾ? ನೀನು ಮುಂದೆ ಬಾ. ಎಂತ ನೀನು ಕರೆದದ್ದು. ಬಾ ಬಾ. ಎಂತದಕ್ಕೆ? ಇಲ್ಲಿ ನೀನು ಹೋಗಿದ್ದಾಕೆ? ನೀನು ಎಂತ ಮಾಡಿದ್ದು ಈಗ? ನೀನಾಗೆ ವಂದನೆ ಕೊಟ್ಟು. ವಂದನೆ? ಹೌದೌದು. ಇದು ಯಾವಾಗತ್ತು? ನಿಂತೇದಲ್ಲ ಇವತ್ತಿತ್ತು. ಹೌದಾ? ಒಂದೇ ಬಾರಿಯಾ? ಅಲ್ಲ, ಆಗಾಗ ಮತ್ತೆ ಮತ್ತೆ ಬೇಕಲ್ಲ. ಅಲ್ಲ, ಒಮ್ಮೆ ಸಿಕ್ಕಿದ್ರೆ ಸಾಕ. ಕೊಡುವಾಗಲೇ ಹೆಚ್ಚು ಕೊಟ್ರೆ ಒಳ್ಳೇದು. ಮತ್ತೆ ಕಡಿಮೆ ಉಂಟು ಅಂತ ಎಣಿಸಿದ್ದು. ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಸರಿ, ಎಣಿಸಬೇಕು. ಗೌರವಾನ್ವಿತ ಅಂತ ವ್ಯಕ್ತಿತ್ವ ನಿನ್ನದು. ಆದ್ದರಿಂದ ನಿನಗೆ ವಂದನೆ ಅಂತ ಹೇಳಿದ್ದು. ಇದರಲ್ಲಿ ಮುಗಿಸ್ತೀಯ? ಸಂಬಂಧ ಮಾಡ್ತೇನೆ. ಯಾವ ರೀತಿ? ಅಣ್ಣ ಅಂತ ಸಂಬೋಧಿಸ್ತಾರೆ. ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ. ಈ ಮಧ್ಯ ಪ್ರದೇಶ ಇಲ್ಲಿ ಒಳಗೆ ಚುರು 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 ಅಂತ
ತಮ್ಮ ಮಧ್ಯಪ್ರದೇಶ ಬರೋದೆ ಚುರು 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 ಅದು ಎಂತದ ಚುರು ಚುರು ಅಣ್ಣ ಏನಾದ್ರೆ ಕೈಯಲ್ಲಿ ಹಿಡಿಬೇಕು ಬಾಯಿಗೆ ಹಾಕಬೇಕು ಜಗಿಬೇಕು ನುಂಗಬೇಕು ಹೀಗೆಲ್ಲ ಮನಸ್ಸಾಗುತ್ತಾ ಇದೆ. ನಿನಗೆ ಬಾಯಿಗೆ ಹಾಕ್ಲಿಕ್ಕೆ ಮನಸ್ಸುಂಟಾ? ಉಂಟು. ಏನಂತ ಇಲ್ಲಿ ನೀನಿದೆಯಲ್ಲ ನನ್ನನ್ನು ಹತ್ತಿ ಅಣ್ಣ ಉಂಟ ಮತ್ತೆ ನನಗೆ. ಮತ್ತೆ ಯಾರನ್ನು ಕರೀತೀವಿ? ನಾವು ನಿಂತಿದ್ದೇವೆ. ನೀನನ್ನೇ ಕರಿಬೇಕು. ನಿಂತಿದ್ದೇವಲ್ಲ ನೀನ ಮೇಲೆ ಎಲ್ಲಿ ತನಕ ಮೊಣಕಾಲು ಪರ್ಯಂತ. ಜಲದ ತಳದಲ್ಲಿ ಜಲಚರ ಪ್ರಾಣಿಗಳು ಅಡಗಿರುವುದಕ್ಕೆ ಸಾಧ್ಯ. ಸರಿ. ಬಲವಾದ ಕೈಗಳಿಂದ ನೀರಿಗೆ ಬಡಿದು ಆ ಜಲಚರ ಪ್ರಾಣಿಗಳ ಮೇಲೆ ಬರಿಸಿ ಹೀಗಿದು ಹೀಗಿದು ತಮ್ಮ ತಡ ಮಾಡುದು ಬೇಡ. ನಾನು ಈ ಬದಿಯಿಂದ ನಡೆಯುವ. ನಿನ್ನನ್ನು ಮುಕ್ಕುವೆ. ನೀನು ಇಷ್ಟು ದೂರ ಬಂದೆಯಲ್ಲ, ಮುಕ್ಕದ ಬಿಡಲಾರೆ. ಇವ ಎಲ್ಲಿ ಹೋದ? ನಮ್ಮ ತಮ್ಮ ಕಾಣುವುದಿಲ್ಲಲ್ಲ. ತಮ್ಮ, ಓ ತಮ್ಮ, ಎಲ್ಲಿದ್ದಿ? ಇಲ್ಲಿದ್ದೇನೆ. ಹತ್ತಿರ ಬಾ. ಬಂದಿದ್ದೇನೆ. ಕತ್ತಲೆ ಕಾಣುವುದಿಲ್ಲ. ನೀನಲ್ವ? ಕೈ ಹಾಕುವಾಗ ಗೊತ್ತಾಯ್ತಲ್ಲ. ನೀನಲ್ಲ? ಗೊತ್ತಾಯ್ತು. ಹೌದೌದು. ಏನು ಮಾಡ್ತಿದ್ದಿ? ಈ ಕಡೆಯಿಂದ ಹೋದೆ, ನೀರಿಗೆ ಬಡಿದೆ, ನೀರು ಗುಳ್ಳಲೆ ಮತ್ತೆ ಏನು ಸಿಗ್ಲಿಲ್ಲ. ಎಂತದು? ನೀರು ಗುಳ್ಳ ಏನಿಲ್ವ? ಏನಿಲ್ಲ ಏನಿಲ್ವ? ಏನಿಲ್ಲ ಏನಿಲ್ಲ ಏನಿಲ್ಲ. ನಿನ್ನ ನನ್ನ ಮಧ್ಯೆ ಏನಿಲ್ಲ. ನೀನಲ್ಲ ನೀನಲ್ಲ. ಯಾವುದಪ್ಪ ನೀನಲ್ಲ? ಹುಡುಕುವುದಕ್ಕೆ ಜನವೇ ನೀನಲ್ಲ. ಏನಾಯ್ತು? ನೀನು ಅಲ್ಲವೇ ಅಲ್ಲ. ಮತ್ತೆ ಯಾರು ಜನ? ನಾನು ಏನ್ ಮಾಡಿದ್ವಿ? ನಿನಗೆ ಸಿಗ್ಲಿಲ್ಲ. ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಸರಿ. ಕಣ್ಣಿಗೆ ಬಿತ್ತಲ್ವೇನೋ? ಹೌದಾ? ಕಣ್ಣಿಗೆ ಬಿತ್ತಲ್ವ? ನಿನ್ನ ಕಣ್ಣು ನಿನ್ನ ಕಣ್ಣಿಗೆ ನೀನು ಕಣ್ಣಿಗೆ ಎಂತ ಅದು ಮಾಡುದು? ಸರಿ ಮಾಡು. ಕಣ್ಣಿಗೆ ಸರಿ ಮಾಡ್ಲಿಕ್ಕೆ ಆಗ್ತದ? ಮುಜ್ಜುವುದು. ಏನು ಕಸ ಬಿದ್ದದಂತ ಹೇಳಿದ್ದ? ಮತ್ತೇನಾಗಿದೆ? ತಮ್ಮ, ಅಣ್ಣ. ಕಣ್ಣಿಗೆ ಕಸ ಬಿದ್ದದಂತ ಹೇಳಿದ್ದಲ್ಲ. ಮತ್ತೆ? ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತ್ತು ತಮ್ಮ. ಏನಣ್ಣ? ನಾನು ಕಂಡೆ. ನೀನು ಕಂಡೆ? ಯಾರ ಕಂಡೆ? ನಿನ್ನ ಕಂಡೆ. ನಿನ್ನ ಕಂಡೆ. ಎಲ್ಲಿ ಕಂಡೆ? ಎಲ್ಲಿ ಕಂಡೆ? ಏನು ಕಂಡೆ? ಕಂಡೆ ಅಂದ್ರೆ ನಾನು ನೋಡಿದೆ. ನೋಡಿದ ಕಂಡೆ. ನೀನ್ ನೋಡಿಲ್ವಾ? ಹತ್ತಿರ ಬಾ ತಮ್ಮ. ಅಣ್ಣ, ಇದು ನಿನಗೆ. ನನಗೆ ಅಲ್ಲಿ ಒಂದು ಕಮಲ ಕಾಣ್ತದ? ಓ ಅಣ್ಣ, ಅರಳಿದ ಕಮಲ. ನಿಲ್ಲು 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 ನಿಲ್ಲು. ಹಾ. ಅದು ಇಲ್ಲಿ ಎಲ್ಲ ಕಡೆಯಲ್ಲಿ ನನಗೆ ಅದೇ ಕಂಡ ಹಾಗೆ ಆಗ್ತದೆ. ಕಮಲ ನಿಲ್ಲು ಎಲ್ಲಾ ದಿಕ್ಕಿಗೆ ಸಮಾನವಾಗಿ ಅರಳಿ ನಿಲ್ಲುವ ಚಂದ ಕಾಣುವ. ಬೇಡ, ಸಂಶಯವೇ ಬೇಡ ತಮ್ಮ. ಕೇವಲ ಕಮಲ ಅರಳಿ ನಿಂತದಲ್ಲ, ಕಮಲದ ಮೇಲೆ ಪ್ರಾಣಿಯೊಂದು ಕುಳಿತು ಗಡ 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 ಗಡ. ನಾನು ನೋಡಿ ಬರ್ತೇನೆ ಹೇಗೆ ಉಂಟು ಅಂತೇಳಿ. ನೀನು ಗಡ ಗಡ. ನೀನು ಎಂತದ್ದು ನೋಡುದು ತಮ್ಮ? ಗಡ ಗಡ. ಯಾವ ಗಡ ಗಡ? ಆಕಾಶದಲ್ಲಿ ಅಲ್ಲ, ನಾವು ನೋಡಿದಂತ ಪ್ರಾಣಿ ಭಯದಿಂದಲೇ ನಡುಗುತ್ತಾ ಇದೆ. ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ತೋರಿಸ್ತೇನೆ, ಬಾ ಬಾ.
ಪಿಂಡ ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಓಡ್ತದೆ. ಎಲ್ಲಿಗೆ ಓಡುವುದು? ಅದ್ಯಾರ ಸೂ ನೀರಲ್ಲಿ ಸೂ ಹೊಡಿದ್ಯಾರದು? ಏ, ಬಾ, ಇದು ನಿನ್ನ ಸೂವಾ? ಬೇಕಾ? ಅಲ್ಲ, ನನಗೆ ಬೇಡ. ಆಯಾಸ. ಯಾರಿಗೆ? ನನಗೆ. ಏನು ಮಾಡಿ? ಪ್ರಾಣಿಯ ನೋಡಿಸಿ. ಎಲ್ಲಿ? ಇಲ್ಲಿ. ಯಾವಾಗ? ಈಗ ನಾನು ನೋಡ್ಲಿಲ್ಲ. ಆ ಪ್ರಾಣಿ ನನ್ನ ನೋಡಿ ಹೆದರಿ ಓಡಲಿಕ್ಕೆ ಪ್ರಾರಂಭಿಸಿತು. ನಾನು ಬಿಟ್ಟೇನ ಹೋಗಿ ಹಿಡ್ಕೊಂಡು ಅದರ ಬೆನ್ನಿಗೆ 4 ಬಿಗಿದೆ. ತಮ್ಮ ಟಪು 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 ಅಂತ ಶಬ್ದ ಕೇಳಿದ್ದು ಅದು ನೀನು ಬಿಟ್ಟದ್ದ? ಮತ್ತೆ ನಾನು ಬಿಟ್ಟದ. ಎಂತ ಶಬ್ದ! ಹೆದರಿಕೊಳ್ಬೇಡ, ಕಿವಿ ಬಿಡ್ಲಿಕ್ಕೆ ಆಗುದಿಲ್ಲ. ನಿನ್ನನ್ನು ಕರೆದ ಹಸಿವಾಗಿತ್ತು, ಇನ್ನೇನು ಬಾಯಿಗೆ ಹಾಕ್ತಾನೆ. ಬಾಯಿಗೆ ಹಾಕಿದ್ಯಾ? ಕೈ ಬಿಟ್ಟ ಪ್ರಾಣಿ ಜಾರಿದ. ತಲೆ ಬಿಸಿ ಮಾಡಬೇಡ, ಹುಡುಕುವ. ಕರ್ಕಸವಾದ ಸ್ವರವನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬಿರುವ ಜಲಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ದುಷ್ಟರ ಕೈಯಿಂದ ತಪ್ಪಿಸಿ ಅದೆಷ್ಟೋ ದೂರ ಬಂದರೂ ಕೂಡ ಮತ್ತೆ ಮತ್ತೆ ನನ್ನ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರಲ್ಲ. ಮುಂದೇನು ಮಾಡಲಿ? ಕಷ್ಟ ಕಾಲ ಬಂದಾಗ ಭಕ್ತಿಯಿಂದ ನುತಿಸಿ ಮಕ್ಕಳೇ ಅಂತ ಮಾತಾಡಿದ ಮಾತು ಅದೇ ನನಗೆ ಸರಿಯಾದಂತ ದಾರಿ. ಅಮ್ಮನೇ ಭಕ್ತಿಯಿಂದ ಪ್ರಾರ್ಥಿಸ್ತೇನಂತೆ. ಅಮ್ಮ ಮರುಬಲೆ ವಿವಿಧ ಕಷ್ಟವ ಅರಿತುಕೊಂಡೆ. ರಾಜಸಗುಣ ಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಅನನ್ಯ ಭಕ್ತಿಯಿಂದಲೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದಿ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ನಿನ್ನ ಮಗಳಂತ ಬ್ರಹ್ಮನಿಗೆ ಬಂದಂತಹ ಕಷ್ಟವನ್ನು ಹರಿಯದಾದೆಯೇ ಮಾತು. ತುಂಬಿರುವ ಜಲಮಧ್ಯದಲ್ಲಿ ಇಬ್ಬರು ದಾನರು ಹುಟ್ಟಿ ಮೆರೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಬೆನ್ನಟ್ಟಿಸಿಕೊಂಡು ಬಿಡ್ತಾ ಇದ್ದಾರೆ. ದುಷ್ಟರ ಕೈಯಿಂದಾಗಿ ತಪ್ಪಿಸದೆಷ್ಟು ದೂರ ಬಂದರೂ ಕೂಡ ಮತ್ತೆ ಮತ್ತೆ ದಾನವರನ್ನ ಬೆನ್ನಿಡುತ್ತಾ ಇದ್ದಾರೆ. ಅಮ್ಮ, ನೀನಲ್ಲದೆ ಬೇರೆ ಯಾರು ನನ್ನ ಪುರಿಯುವುದಕ್ಕಿದ್ದಾರೆ. ಭಕ್ತಿ ನಾನು ಕೈ ಮುಗಿತಾ ಇದ್ದೆ. ನಾನು ಕಾಪಾಡಬೇಕು, ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಮಗನೇ ವಿಧಾತ, ಅಮ್ಮ ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಅವನನ್ನು ಅಗಲಿ ಹೋಗೋಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಖಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನೆಲ್ಲಿರಬೇಕು ತಾಯಿ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಜಯ ಜಯ ಜಯ. ಕುಳಿತಿರಲು ತನ್ನ ಒಂದೊಮ್ಮೆಗೆ ಎಚ್ಚೆತ್ತುಕೊಂಡೆ. ಬೆರ್ತನೆಗಳು ಏಳುವುದಕ್ಕಾರಂಭವಾಯಿತು. ಯಾಕೆ ಈ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಓಡೋಡಿ ಬಂದಾಡಿದ್ದಾನೆ. ಜಲದಲ್ಲಿ ಉದಿಸಿದ ಧೂರ್ತರಿರುವರು ನನ್ನನ್ನು ತಿನ್ನುವುದಕ್ಕಾಗಿ ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಜೊತೆಗೆ ಈ ಸುದರ್ಶನವನ್ನು ಇಟ್ಟಿದ್ದಾನೆ. ನೋಡುವ ಯಾರು ಅಂತ ಬರಲಿ.
ಧೀರ ಶಿವರಾಯ ವಿಚಾರವಾಡಿಯ ಧೀರ ಶಿವರಾಯ ವಿಚಾರವಾಡಿಯ ಗಟ್ಟಿ ಬೇಡ. ಎಂತದ್ದು ಗಟ್ಟಿ ಗಟ್ಟಿ ಬೇಡ. ನಿನಗೆ ಗಟ್ಟಿ ಗಟ್ಟಿ ಕೊಟ್ಟದ್ದೇ ಯಾರಿಗೆ? ಹಾಗಲ್ವ? ಏನು ಗಟ್ಟಿ ಗಟ್ಟಿ ತಿಂದ್ರೆ ನಿನಗೆ ಅಜೀರ್ಣ? ಹಾಗಲ್ಲ ಹೇಳಿದ್ದು. ಮತ್ತೆ ಬೊಬ್ಬೆ ಹೊಡಿಬೇಡಿ ಅಂತ. ಈಗ ಗಟ್ಟಿ ಗಟ್ಟಿ ಅಂದ್ರೆ ಬೊಬ್ಬೆಯ? ಹೌದು. ಯಾರು ಹೇಳಿದ್ದದು? ಮತ್ತೆ ಇದು ಬೊಬ್ಬೆ ಅಲ್ಲ, ಮತ್ತೆ ನಮ್ಮ ಅಭ್ಯಾಸವೇ ಹೀಗೆ. ಹೌದಾ? ಹೌದೌದು. ಮೆಲ್ಲ ಮಾತಾಡಿದ್ರೆ ಸಾಯ್ತೀರಾ? ನಮಗೆ ಮೆಲ್ಲ ಮಾತಾಡಿ ಅಭ್ಯಾಸ ಇಲ್ಲ ಅಲ್ಲ. ಹಾಗಂತ ನೀನು ಜೋರು ಮಾತಾಡ್ಲಿಕ್ಕೆ ಹೋಗಬೇಡ. ಸಾಧ್ಯವೇ ಜೇಟೆ ಹೊಡೆದು ಸಾಯ್ತಿ ನೀನು. ಅದು ಸಾಧ್ಯವೇ ಇಲ್ಲ. ಬೇಡ. ಹಾ. ಏಯ್! ಏನು ಕುಳಿತದ್ದ? ಕಣ್ಣು ಕಾಣುವುದಿಲ್ವಾ? ಹೌದದೇ ಕುಳಿತದ್ದ. ಕುಳಿತದ್ದೆ. ಯಾವ್ದರ ಮೇಲೆ? ಎಲೆಯ ಮೇಲೆ. ಯಾವ ಎಲೆ? ಇದು ಆಲದ ಎಲೆ. ಆಲದ ಎಲೆಯ? ಹೌದು. ಅದು ಮುಳುಗುವುದಿಲ್ವಾ? ಕುಳಿತದ್ದು ನಾನಲ್ವಾ? ಈ ಸಲ ನಾವಿಬ್ಬರು ಒಂದಾಗಿ ಬಂದದ್ದು ಎಂತದಕ್ಕೆ? ಯಾಕೆ? ಈ ಸಲ ನಿನ್ನನ್ನು ಮುಳುಗಿಸುವುದಕ್ಕೆ. ಜೊತೆಗೆ ಮುಳುಗ್ತೀರಾ? ನಾವು ಏನಾಗುವುದಿಲ್ವಾ? ಸರಿ. ಕುಳಿತುಕೋ, ಆಕ್ಷೇಪ ಮಾಡುದಿಲ್ಲ. ಹಾ. ನಮ್ಮ ಇಬ್ಬರನ್ನು ನೋಡಿ ನೀನು ನಕ್ಕಿದ್ಯಾಕೆ? ಯಾಕ ಅದೇ ನಮ್ಮಿಬ್ಬರನ್ನು ನೋಡಿ ಯಾಕೆ? ಎಂತದು? ಯಾರು ನಮ್ಮಿಬ್ಬರು? ನಾನು ನೀನು. ಏ, ನಾನು ಮತ್ತ ಅವ, ನೀನು ಬೇರೆ. ಓ, ಇದು ನೀವಾ? ಮತ್ತೆಂತದ್ದು? ಆಯ್ತಾಯ್ತು. ಏನು ಅದು ಹಾಗಲ್ಲ. ಅದು ಮತ್ತೆ ಹೇಗೆ? ನಗು ಬೀರಿದ್ದು. ಬೀರುತ್ತಾ? ಕಷ್ಟ ಉಂಟು. ಎರಡೆರಡು ಬರಿ ನಗು ಬೀರಿದ್ರೆ ಕಷ್ಟ ಉಂಟು ಅಂತ ಹೇಳೋದು. ಹೌದು. ಆಯ್ತಾಯ್ತು. ಈಗ ಏನಾಯ್ತು? ಈಗ ಏಯ್! ಏನು? ನೀನೊಮ್ಮೆ ನನಗೆ ತೋರಿಸು. ತೋರಿಸ. ತೋರಿಸ. ನಿನಗೆ ಇಲ್ಲಿ ಬಂದು ಕೇಳುದಾ? ಅಲ್ಲಿ ಬರುವಾಗ ದಾರಿಯಲ್ಲಿ ಕೇಳುದು. ಅಲ್ಲ, ನಾನು ನಿನ್ನಲ್ಲಿ ಈಗ ಬಂದದ್ದಲ್ವಾ? ನಿನ್ನಲ್ಲಿ ಹೇಳಿದ್ದು ತೋರಿಸು ಅಂತ. ನನ್ನಲ್ಲಿಯಾ? ಒಮ್ಮೆ ತೋರಿಸಿ. ಏನು? ಏನು ತೋರಿಸ್ಬೇಕು? ಮೊದಲೊಂದು ಪ್ರಾಣಿ ಆ. ಈ ನೀರ ಮಧ್ಯದಲ್ಲಿ ನೋಡಿದ್ದೇವೆ. ಸರಿ. ಕಾಣುವುದಕ್ಕೆ ಬೆಳ್ಳಗೆ 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 ತೆಳ್ಳಗೆ ತೆಳ್ಳಗೆ. ಆಹಾ. ಅದನ್ನೇ ತಿನ್ಬೇಕೆಂಬ ಉದ್ದೇಶದಿಂದ ಓಡಿಸಿ ಓಡಿಸಿ ಸ್ವಲ್ಪ ಎಳಿಬೇಕು. ಎಳಿಲಿಕ್ಕೆ ನನಗೆ ಗೊತ್ತಿಲ್ವಾ? ಆಯ್ತು. ನೀನು ಸ್ವಲ್ಪ ಹೇಳಿಕೊಡು. ಅದೇ ಓಡಿಸಿ. ಎಂತ ಓಡಿಸಿ? ಅದು ನೀನು ಗೊತ್ತಾಯ್ತು. ಮತ್ತೆ ನೀವು? ನಾವು ಒಡಿಸಿ ಒಡಿಸಿ. ಆಯ್ತು, ಏನು ಬೇಕಾದ್ರೂ ಮಾಡಿ. ಬಂದು ನೋಡಿದ್ರೆ ಆ. ಅದು ಕಾಣುವುದಿಲ್ಲ. ಸರಿ. ನೀನು ಕಾಣುತ್ತಾ ಇದ್ದಿ. ಅದು ಬೇರೆ, ನೀನು ಬೇರೆ. ಬೇರೆ ಬೇರೆ. ಹೌದೌದು. ಆ. ನೀನು ತಪ್ಪಿಸಿದ ಅನ್ನೋದು ಸ್ಪಷ್ಟವಾಯ್ತು. ಸರಿ. ನಿನ್ನ ಮುಂದೆ ನಿಂತು ಮಾತಾಡ್ತಿರುವ ಅವರು ಆ. ನೋಡೇ ವೀರ ಜೊತೆ ಸೇರಿಸಿದ್ರೆ
ನೀವು ಹೊಗಳಿಕೆ ಮಾಡುವವನ? ಹೌದು. ನಿಮ್ಮನ್ನು ಕಂಡು ನಾ ಕೆನ್ನಿಗೆ ಬಾರಿಸೆ. ಯಾಕೆ? ಯಾರು ಕಂಡು? ನಾನು ಕಂಡ ಅವ ಕಂಡುವ? ಕಂಡ ಹೌದಾ ಅಲ್ವಾ? ಯಾರು ಹೇಳಿ ಹಾಗಿದೆ ನೀನು ನಾನು ಕಂಡುವ? ಇಬ್ರು ಅಲ್ಲದಿದ್ರೆ ಮತ್ತೆ ಯಾರು? ದೊಡ್ಡ ಕಂಡು ನೀನೆ. ಏಯ್, ಅದು ಹಾಗಲ್ಲ, ಮತ್ತೆ ನಿಮ್ಮನ್ನು ನೋಡಿ. ಆ ಕಂಡು ಅಂದ್ರೆ ನೋಡಿ ಅಲ್ಲ? ಹೌದು. ಹಾ, ಹಾ, ಹಾ. ಭೂರಿ. ತಮ್ಮ ಅಣ್ಣ ನಿನಗೆ ಬಂತ ಏನಣ್ಣ ಇವನ ಪೂರಿ? ಬರ್ಲಿಲ್ಲ. ಇಲ್ಲಿ ಇವನಿಗೆ ಪೂರಿ ಕೊಟ್ಟದ್ದೆ ಯಾರು? ಈ ನೀರ ರಾಶಿಯಲ್ಲಿ ಪೂರಿ ಬಂದದ್ದು ಯಾರು? ಹಾಗಲ್ಲ ಅದು. ಮತ್ತೆ? ನಿಮ್ಮನ್ನು ಕಂಡು ಭೂರಿ ದೋಷವಾಯ್ತು ಅಂದ್ರೆ ಹೆಚ್ಚು ಸಂತೋಷ ಆಯ್ತು. ಅದ್ಯಾಕೆ? ಕಾರಣ ಉಂಟು. ಏನು? ಜಲದಿಯಲ್ಲಿ ನಾನೊಬ್ಬನೇ ಇದ್ದವ, ನೀವೀಗ ಬಂದಿದ್ದೀರಲ್ಲ. ಎಲ್ಲಿಗೆ ಬರುವುದಾ? ಮತ್ತೆ ನಾವಿಲ್ಲಿ ಇರುವುದು. ಹೌದಾ? ಹಾ. ಸಂತೋಷ ಆಗುದಕ್ಕೆ ಬೇರೆ ಕಾರಣ ಉಂಟು. ಏನು? ನಾನು ಆಗದಿಂದ ನನಗೊಂದು ಜೊತೆ ಬೇಕು ಅಂತ ಕಾಯ್ತಾ ಇದ್ದೆ. ಎಲ್ಲಿ? ನನಗೆ ಇಲ್ಲಿಯಾ? ಅದು ನನಗೆ ಜೊತೆ ಇಲ್ಲ. ನೀನು ಹುಡುಕಿದ್ರೆ ಇಲ್ಲೇ ಹುಡುಕಬೇಕು. ಈಗ ನಾವು ಬಂದಿದ್ದೇವೆ. ನೀವು ಬಂದಿದ್ದೀರಲ್ಲ ಸಮಾನವಾಗಿ. ನಿಲ್ಲ 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 ನಿಲ್ಲ. ಹಾ. ನಿನಗೆ ಜೋಡಿ ಇಲ್ಲ. ಹೌದು. ಈಗ ನಾವು ನಿನಗೆ ಜೋಡ. ಜೋಡ? ಹೌದು, ಜೊತೆ. ಹೇ, ನಾವು ನೀನೇನ ಹೌದು, ನಿಮಗೆ ಸಮ ಇಲ್ಲ. ಸಮ ನಿನಗೆಲ್ಲ. ಹಾಗಲ್ವ, ಸಮಾನರಾದವರು ಜೊತೆಗಾರರು ಯಾರು ಇಲ್ಲ ಹೌದು. ಅಂತ? ಆಗದಿಂದ ನೋಡ್ತಾ ಇದ್ದೇನೆ. ಏನು ಆಯ, ಏನು ಕಾಯ, ಏನು ಅಂದ, ಏನು ಚಂದ. ಆಹಾ. ಎಂತದ್ದು? ನಿಮ್ಮ ದೇಹದ ಸೌಂದರ್ಯ. ಹೌದಾ? ಹೌದು, ನೋಡ್ತಾ ಇದ್ದೇನೆ. ನೋಡು. ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊಳ್ಳು ಅವನ ಬೆರಳು, ನಿನ್ನ ಹುಬ್ಬು ಅವನ ಬಾಯಿ, ನಿನ್ನ ಬಾಯಿ. ಉತ್ತರ ಕೊಡು. ಏನಾಯ್ತು ಈಗ? ನೀನು ಎಂತದ್ದು ಹೇಳಿದ್ದೆಂತದ್ದು? ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಕೊಳ್ಳು ಹಾಗೆಲ್ವಾ? ಹೇಗೆ? ಒಮ್ಮೆ ಅರ್ಥ ಆಗುವಾಗೆ ಹೇಳಬೇಕು ನೀನು. ನಿನ್ನ ಹೊಟ್ಟೆ ಅವನ ರಟ್ಟೆ, ನಿನ್ನ ಗಂಟ ಅವನ ಸೊಂಟ ಅವನ ಕೊಳ್ಳು. ಗೊತ್ತಾಯ್ತು? ಈಗ ಅರ್ಥ ಆಯ್ತಾ? ಕೇಳಿದ್ದಕ್ಕೆ ನೀನು ಉತ್ತರ ಕೊಡ್ಬೇಕು. ಏನು? ಅವನ ಬಾಯಿ ನನ್ನ ಕೈಯ ಅಲ್ವಾ? ಹೇಗೆ ಅದು ಒಂದಾಗುದು? ಒಂದು ಅಂತ ಹೇಳಿದ್ದೆ. ನೀನು ಮಧ್ಯದಲ್ಲಿ ಮತ್ತು ನೀನು ಮಧ್ಯದಲ್ಲಿ ಮತ್ತೆ ಬಿಟ್ಟದ್ಯಾಕೆ? ಸೇರಿಸ್ಲಿಕ್ಕೆ ನೀವು. ಏನು ನೀನು ಬಿಟ್ಟದನ್ನು ಸೇರಿಸುವುದಕ್ಕಿರುವುದಾ? ಅದಕ್ಕಾದೀತು. ಅವನ ಕಂಠ ನನ್ನ ಸೊಂಟ ಆಗ್ತದ. ಮತ್ತು ಅವನ ಹುಬ್ಬಿನಿಂದ ಈ ಮೀಸ ಮಾಡಿದ. ಮತ್ತು ಮತ್ತು ಎಂತದು ಮತ್ತು ಮತ್ತು? ಹಾಗಲ್ಲ, ಮತ್ತು ಸೇರಿಸಿ ಅಂತ. ಆಹಾ. ನಿಮ್ಮ ದೇಹವನ್ನು ಹೊಗಳ್ತಾ ಹೋದ್ರೆ ಸಮಯ ಸಾಕಾಗುವುದಿಲ್ಲ. ಬೇಗ ಮುಗಿಸುವ ಅಂತ ಯೋಚನೆ ಇದ್ದೇನೆ. ಬೇಗ ಮುಗಿಸು. ಒಂದು ಕೇಳಿದ್ದು ಏನು? ತೋರು ಬೇಗ ಮೊದಲು ಕಂಡ ಬೋರನೆಯಲ್ಲಿ ಹೋದ ಪೊಡೆ. ಹೊಡಿತಾರೆ ನಿನಗೆ. ಯಾಕೆ? ಕೈ ತೋರಿಸುದಕ್ಕೆ. ನೀನಲ್ವಾ? ಅವಲ್ವಾ? ಮತ್ತೆ ಮೊದಲು ನೋಡಿದಂತ ಪ್ರಾಣಿ. ನಾನು ಯಾರು ನೋಡ್ಲಿ, ನನಗೆ ಗೊತ್ತಿಲ್ಲ. ಓ ಅಣ್ಣ, ಆ? ಇವನಿಗೆ ಗೊತ್ತಿಲ್ಲದ ನಾವು ಗೊತ್ತಿಲ್ಲದ್ದು ಬೇಡ, ಬಿಡು ಬಿಡು. ಗೊತ್ತಿದ್ದರೆ ಕೇಳುವ. ನಿನ್ನನ್ನು ನಿನಗೆ ಗೊತ್ತುಂಟ. ತೋರ್ಪ ಜಲದಿಗೆ ನಾನೇ ಒಡೆಯ. ಕಿವಿ ಕೇಳುವುದಿಲ್ವ ನಿನಗೆ? ಅದೆಂತ ಇದ್ರಲ್ಲಿ? ಅದು ಅವನ ಟಿವಿ. ನಿನ್ನ ಟಿವಿಯ? ಅದು ಅಲ್ಲಿರುವುದು. ನಿಮ್ಮ ಟಿವಿ ಹೇಗೆ? ನಮ್ಮ ಟಿವಿ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿ. ಹೋಗದಿದ್ರೆ? ಇಲ್ಲದಿದ್ರೆ ನಿಮ್ಮ ಕಿವಿ ಹಿಡಿದು ನೀರಿಗೆ ಬರ್ತೇನೆ. ನೀನು ನಿಲ್ಲು, ನಾನು ತಿಂದು ಬರ್ತೇನೆ. ಈಗ ಬೇಡ, ಮತ್ತೆ ಸ್ವಲ್ಪ ಹೊತ್ತು ಕಳೀರಿ, ಮತ್ತೆ ಆಮೇಲೆ ಸುಧಾರಿಸುವ. ಜಗದ್ರಕಾರಿ
ಧನುಜರ ವಿಜಯ ಸೇರದಿರುತ್ತಿರಿ ಏನು ಮಾಡಿ ಸ್ಮರಿಸಿ ಕಪಟದೊಳ ಹಿಂದೆನುದ ದುಷ್ಟರೊಡನೆ ಹೋರಾಟ ಕಾಲದಲ್ಲಿ ನನ್ನ ಪಾಲಿಗೆ ಜಯ ಲಭಿಸದೆ ಹೋಯಿತು. ಏನು ಮಾಡುವುದು ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿ ಕರುಣಿಸು ಅಂತಾಡಿದ್ದಾಳೆ. ನೋಡುವ ಬರ್ಲಿ ಇವರು. ಮೆಚ್ಚಿದ ನಿಮ್ಮ ಸಾಗರಕ್ಕೆ ಏನು ಸಾಹಸ ವಿಕ್ರಮಕ್ಕೆ ಆಶ್ಚರ್ಯವಂತಿನ ಉಚ್ಚರಿಸುವುದೇನು ಮೆಚ್ಚಿದ ನಿಮ್ಮ ಸಾಗರಕ್ಕೆ ಏನು ಮೆಚ್ಚಿದ್ದು ನೀನು? ನಿಮ್ಮ ಹೆಚ್ಚಿನ ತೋಳಿನ ವಿಕ್ರಮಕ್ಕೆ. ಭುಜದ ಶೌರ್ಯ. ಹೌದು. ನಡೆದಂತ ಯುದ್ಧದಲ್ಲಿ ಏನಾಯ್ತು? ಏನಾಯ್ತು? 5,000 ವರ್ಷಗಳೇ ಕಳೆದು ಹೋಯ್ತು. ಹೋಗ್ಲಿ ಬಿಡು. ಹೌದಾ? 5,000 ವರ್ಷ ಅಲ್ವಾ? ಹಾ. ಇನ್ನೊಂದು 10,000 ವರ್ಷ ಬೇಡ. ಏನಾದ್ರೂ ಒಂದು ನಿರ್ಣಯ ಆಗಬೇಕು ಬೇಡ? ಆಯ್ತಾ? ಆಯ್ತಲ್ಲ. ಹೇಳು. ನಡೆದಂತ ಯುದ್ಧದಲ್ಲಿ ಗೆದ್ದವರು ನೀವೇ. ಈಗ ಅನುಮಾನವ? ಅನುಮಾನ ಉಂಟಾ? ನೀವೇ. ನಾವೇ. ಸೋತವ ನಾನು. ಏನು ಎದ್ದು ಬಂದದ್ದು? ಗೆದ್ದಂತಹ ನಿಮಗೆ ಸೋತಂತಹ ನಾನು ಏನಾದ್ರೂ ಕೊಡ್ಬೇಕು. ಬಾಯ್ ಮುಚ್ಚ್ ಬಾಯ್ ಮುಚ್ಚ್. ಸೋತದ್ದು ಯಾರ? ನೀವು. ನಾನು. ಸೋತದ್ದು ನೀನು, ಗೆದ್ದದ್ದು ನಾವು. ಅದೇ ಗೆದ್ದ ನಮಗೆ ಸೋತ ನೀನು ಕೊಡುವುದಾ? ಮತ್ತೆ ಹೇಗೆ ಇಲ್ಲಿ? ಜೋರು. ಗೆದ್ದವರು ಸೋತವರು ಗೆದ್ದವರು ನೀವು. ಓ ಚೋಟದ ಓ ಕರಿಯ ಇಲ್ಲಿ ಕೇಳ. ಅವನದ್ದು ಯಾಕೆ ಬಿಡುದು ನೀನು? ಕಷ್ಟ ಬೇಡ. ಏರಿಸಿ ಮಾತಾಡಿದ್ರೆ ಮತ್ತೆ ಇಳಿಸ್ಬೇಕಾ? ಹಾಗೆ ಹೇಗೆ? ಹೇಳ್ಬೇಕು. ಗೆದ್ದವರು ನೀವು, ಹಾ ಅವ್ರಿಗೆ ಗೊತ್ತಾಯ್ತು ನಿನಗೆ. ಸೋತವ ಹೇಗೆ 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 ಇನ್ನೊಮ್ಮೆ ಒಮ್ಮೆ ಒಮ್ಮೆ ಒಂದೇ ಸಾಲ ಗೊತ್ತಾಯ್ತಾ? ನೋಡ್ಬೇಕು. ಏನು ಒಮ್ಮೆ ಒಮ್ಮೆ ಗೆದ್ದವರು, ಹಾ ಬೈತಾರೆ. ಗೆದ್ದವರು ನೀವು. ಹಾ ನನ್ನ ಮುಖ ನೋಡಿ. ಹಾ ಸೋತವ ನಾನು. ಅದು ಯಾಕೆ ನೀನು ಸೋತದ್ದು ಬರುವಾಗ ಗೊತ್ತಿಲ್ವ ನಿನಗೆ ಸೋಲ್ತೇನಂತೇಳಿ? ಏ ಯಾರ ಸೋತದ್ದು? ಯಾರು ಸೋತದ್ದು? ನೀನು ಹೇಳಬೇಕು ಅಂತ ಅವ ಹೇಳಿ ಕೊಟ್ಟದ್ದು. ಆಗ ಗೆದ್ದವರು ನೀವು. ಸ್ವರ ಏರಿಸಬೇಡ, ಸಂತೋಷ ಇದೆ. ಹೌದಾ? ಗೆದ್ದವರು ನೀವು, ಸೋತವ ನಾನು. ಏ, ಹಾಗೆ ಮಾಡಿಕೊಂಡು ಹೇಳುದ? ನೀನೆಂತದ್ದು ನಗುತ್ತಾ ಹೇಳುದ? ಸೋತವ್ರು ನಗುದೇನ? ಸೋತವರು ಯಾವತ್ತು ನಗ್ತಾ ದುಃಖ ಇರು- ಮಾಡ್ಬೇಕು. ಹೌದಾ? ಸರಿ. ಗೆದ್ದವರು ನೀವು, ಸೋತವ ನಾನು. ಹೌದಾ? ಹಾ. ನೀನು ತೋತಿದ್ಯಾ? ಸೋತಿದ್ದೇನೆ. ನೀನು ಯಾಕೆ ತೋತದ್ದು? ಸೋತದ್ದು ಮತ್ತೆ ಏನು ಅಲ್ಲ, ನಿಮ್ಮ ವಿಕ್ರಮ ಹೆಚ್ಚುಂಟಲ್ಲ. ನನ್ನ ತಮ್ಮನ ಪೆಟ್ಟು ತಡಿಲಿಕ್ಕೆ ಆಗ್ಲಿಲ್ಲ. ಹೌದೌದು. ಟಪ 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 ಕೊಟ್ಟಿದ್ದಾನೆ. ಅಲ್ವಾ? ನಿನಗೆ ಪೆಟ್ಟು ಕಡಿಮೆ ಅಂತ. ಪೆಟ್ಟು ನೀನು ಕೊಟ್ಟದ್ದು ಕಡಿಮೆ. ಅದೇ ಅದೇ. ಗೆದ್ದಂತಹ ನಿಮಗೆ ಸೋತಂತಹ ನಾನು ಏನಾದ್ರೂ ಕೊಡ್ಬೇಕು ಅಂತ ತೀರ್ಮಾನ ಮಾಡಿ. ಏ, ಬೇಡ, ಬೇಡ, ಮತ್ತೆ ಏನ್ ಮಾಡ್ಬೇಕು? ಈಗ ಗೆದ್ದವರು ನಾವು, ಸೋತವ ನೀನು. ನಿನಗೆ ಬೇಡುವ ಕಾಲ ಹತ್ತಿರ ಬಂದಿದೆ. ತಲೆ ತಗ್ಗಿಸಿ, ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ನಾವು ಕೊಡ್ತೇವೆ. ವಿಶ್ವಾಸ ಎಲ್ಲಿಂಟು? ಎಲ್ಲೆಲ್ಲಿ ಬರುವುದಲ್ಲ, ಮತ್ತೆ? ಅದು ಬರಬೇಕು ಅಂತಾದ್ರೆ ನನ್ನ ಕರದ ಮೇಲೆ ನಿಮ್ಮ ಕರವನ್ನು ಇರಿಸಿ ಭಾಷೆ ಕೊಡಿ. ಕೇಳಿದ என்னோடு பேடி தப்பனே மயழ்கிறங்களா ಸಿಕ್ಕಿದಿರಿ ಕೈಯೊಳಗೆ ಸೊಕ್ಕಿದವೋ ಕಡಿಮೆಗೆ ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಸಿಕ್ಕಿಕೊಂಡದ್ದು ದೀರ್ಘ ದೇಹ ನಮ್ಮದು, ಆ. ಸಣ್ಣ ಮುಷ್ಟಿ ನಿನ್ನದು. ಆ. ಹೇಗೆ ನಿನ್ನ ಕೈಯಲ್ಲಿ ಸಿಕ್ಕಿಕೊಳ್ಳೋದು? ಅಯ್ಯೋ ಮೂರ್ಖ ಮೂರ್ಖ ನೀನು. ಹಾಗಾದ್ರೆ ಇರ್ತದ? ಒಳ್ಳೆಯವ. ಓ ಮೂರ್ಖ ಒಳ್ಳೆ. ಹೌದು ಹೌದು. ಏನು? ಈಗ ಅವ ಮೂರ್ಖ ಅಂದ್ರೆ ನಾನೇನು ನೀನು ಶತಮೂರ್ಖ ಅಂದ್ರೆ? 100 ಪಟ್ಟು ಒಳ್ಳೆಯವ. ಒಳ್ಳೇದಾಯ್ತು ಒಳ್ಳೇದಾಯ್ತು. ಹೌದಾ? ನಾನು ಹೇಳಿದ್ದು ಹಾಗಲ್ಲ. ಮತ್ತೆ? ನನ್ನ ಮಾತಿನಲ್ಲಿ ನೀವು ಸಿಕ್ಕಿದ್ದೀರಿ ಅಂತ ಅಂದ್ರೆ? ನನಗೆ ಭಾಷೆ ಕೊಟ್ಟಿದ್ದೀರಾ. ನನಗೆ ಬೇಕಾದದ್ದು ಬೇರೇನು ಅಲ್ಲ ಮಕ್ಕಳೇ, ಏನು? ನಿಮ್ಮಿಬ್ಬರ ತಲೆ.
ಜಾಣತನದಲ್ಲಿ ವಂಚಿಸುತ್ತ ತಾನೀವೆ ಮನದಿರ ಎನ್ನುತ್ತಲೇ ಕಪಟರಿ ತಾನೊಮ್ಮೆ ಒಡೆದಾದ ಮಾತು ಏನು ಮಾಡುವುದು ತಮ್ಮ ಅಯ್ಯಯ್ಯಪ್ಪೋ ಅಯ್ಯಯ್ಯೋ ಹೋಯ್ತಲ್ಲ ತಮ್ಮ ಹೋಯ್ತಲ್ಲ ಪ್ರಾಣ ಹೋಯ್ತು. ಮಾತಾಡಿ ಮಾತಾಡಿ ಮೋಸ ಮಾಡಿ ಬಿಟ್ಟನಲ್ವ ಹೌದಣ್ಣ, ಇವ ದೊಡ್ಡ ಮೋಸಗಾರ ತಮ್ಮ ಈಗ ಮೋಸಗಾರ ಗೊತ್ತಾಯ್ತು. ತಮ್ಮ ಓ. ಇವನಿಗೆ ಪ್ರಾಣ ಕೇಳುವುದಕ್ಕಿಂತ ಬದಲು ಹಾ. ಬೇರೆ ಏನಾದರೂ ಕೇಳಬಹುದಿತ್ತು, ಕೊಡ್ತಾ ಇದ್ದೆವು. ಬೇಗ ಕೊಡಬಹುದಿತ್ತು. ಹೌದಣ್ಣ. ಅದರಲ್ಲೂ ಹಾ. ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ಹಾ. ನಿನ್ನ ಒಬ್ಬನ ತಲೆಯನ್ನಾದರೂ ಕೇಳಬಹುದಿತ್ತು. ಆ? ಅದನ್ನೂ ಮಾಡ್ಲಿಲ್ಲ. ಅಣ್ಣ ನಾನಾದ್ರೂ ಒಂದು 4 ದಿವಸ ಬದುಕುತ್ತೇನೆ. ಅಣ್ಣ, ಓ. ನಿನ್ನ ತಮ್ಮನಲ್ವೇ ನಾನು? ಹೌದು. ನನ್ನ ನಿನಗೆ ಪ್ರೀತಿ ಇಲ್ವಾ? ಉಂಟು. ನಾನೇನಾದ್ರೂ ಕೇಳಿದ್ದೇನೆ? ಇಲ್ಲ. ಕೇಳಿದ್ರೆ ಅಲ್ಲ ಇಲ್ಲ ಅಂತ ಹೇಳುವ ಗುಣವಾದ್ರಿಂದ ಒಂದು ಉಪಕಾರ ಮಾಡೋಣ. ಏನು? ಹಿರಿಯವನ ಅಂತದೇನು ಹಾ. ಅವನಿಗೆ ಗೊತ್ತ ಮಾತಿರಂತೆ ನಿನ್ನ ದೊಡ್ಡ ಪಿರಾಣ ಕೊಟ್ಟು ನಿನ್ನ ತಮ್ಮನ ಸಣ್ಣ ಜೀವ ಉಳಿಸಕ ಸಾಧ್ಯವೇ ಇಲ್ಲ ತಮ್ಮ. ಸಾಧ್ಯವೇ ಇಲ್ಲ. ಏಯ್, ಮಾತಾಡ್ಬೇಡ. 2 ಅಲ್ಲ 4 ನೀನು. 2 ಬೇಕು. ಎಂತದ್ದು 2 ಬೇಕು ತಾಲೆ ತಮ್ಮ? ಅಲ್ಲ. ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಹೌದಣ್ಣ. ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರಬೇಕಾದ್ರೆ ಎಲ್ಲಿದ್ಯಾ? ನನಗೆ ಮೊದಲೇ ಕಣ್ಣು ಕಾಣುದಿಲ್ಲ. ಹತ್ತಿರ ಬಾ. ತಮ್ಮ ಅಣ್ಣ. ಮುಂದೇನು? ನೀರು. ಆ ಬದಿ ನೀರು. ಈ ಬದಿ ನೀರು. ಹಿಂದೆ ನೀರು. ಕೊಡಿ ಕೊಡಿ ಕೊಡಿಯಲ್ಲ ಇಡಿ. ಅದೇ ಬೇಕು. ಏನು ಅವಸರ? ಬೇಗ ತೆಗೆಯುವ ಅಂತ. ಎಲ್ಲಿ ಯಾರನ್ನು ತೆಗೆಯುದು? ಹಾಗಲ್ಲ, ಮತ್ತೆ? ಮುಗಿಸುವ ಅಂತ. ಮುಗಿಸುವ ಕ್ರಮದಲ್ಲೇ ಮುಗಿಸು. ಸರಿ. ಒಂದು ಮಾತು ಸರಿಯಾಗಿ ಕೇಳು. ಹಾಗೆ. ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಬೇಕು. ಅದಕ್ಕಾಗಿ ಇವರ ಕಣ್ಣ ಮುಂದೆ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಂಡು ಜಯ 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 ಜಯ. ನಾರಾಯಣ ನೀರಜದಳ ನಯನ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣವೇನು ತಾರಿ ಪ್ರಮಾಣ ಕೀರವ ಜಯನ ನಾರಾಯಣ ಜಯ 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 ಓ ಕ್ಷೀರಾಣ ಸೇನನೆ, ನಾರಾಯಣನೇ, ನೀರಜ ತಳ್ಳನಯನನೆ, ಘೋರ ದುರಿತವನ್ನು ಪರಿಹರಿಸುವವನೇ, ಓ ಶ್ರೀಹರಿ, ಅಜ್ಞಾನದಿಂದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತ ಮೇಲೆ ನಾವ್ಯಾರು ನೀನೇ ಯಾರೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಸೆ ನಮಗಿಲ್ಲ. ಅಳಿಸುವುದಕ್ಕೋ ಉಳಿಸುವುದಕ್ಕೋ ಸರ್ವ ಸಮರ್ಥನು ನೀನಾಗಿದ್ದೆ. ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉದ್ಧರಿಸುತ್ತಾನೆ. ಓ ಸ್ವಾಮಿ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಅಗ್ರಹ ಅಂತ ನಮ್ಮ ನೆತ್ತಿಯ ಮೇಲೆ ನಿನ್ನ ದಿವ್ಯ ಹಸ್ತ ಸ್ಪರ್ಶವಾಯಿತು, ನಮಗೆ ಜ್ಞಾನೋದಯವಾಯಿತು. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪ ದರ್ಶನವಾಯಿತು. ನೀನು ತಂದೆ, ನಾವು ಮಕ್ಕಳೆಂಬಂತ ಅರಿವು ಉಂಟಾಗಿದೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡ್ತಂದೆ. ಉದ್ಧರಿಸು. ಮಧುರಿ ಮತವೇ ಕಠಿಣ ಕೈಟ ಭಜನ ಮುಗದಿ ನಿಮ್ಮಿತ್ತದಂತೆ ನಡೆಸುವೆನಿಂದ ನನ್ನ ಕರ್ಣ ಕಿರ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಆದ ಕಾರಣ ನಿಮಗೆ ತಂದೆಯು ನಾನೇ, ತಾಯಿಯು ನಾನೇ. ಹೆಸರನ್ನ ಇಡಬೇಕಾದದು ನನ್ನ ಕರ್ತವ್ಯ. ಹೇಗೆ? ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು. ಧನ್ಯನಾದೆ
ಕಠಿಣವಾದ ತನು ಕರ್ಕಶವಾದ ಧನಿಯುಳ್ಳ ನೀನೇ ಕೈಟಬ. ದೇವರ ಮಕ್ಕಳಾದಂತ ನಮಗೆ ಕೆಟ್ಟ ಬುದ್ಧಿ ಯಾಕೆ? ಕಾರಣ ಬೇರೇನೂ ಅಲ್ಲ, ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಎಳವೆಯಲ್ಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ಭಯವನ್ನು ಸೃಷ್ಟಿಸುವ ಭಯೋತ್ಪಾದಕರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳು. ಹಾಗಾಗಿ ಎಳವೆಯಲ್ಲೇ ಬಾಲ ಸಂಸ್ಕಾರ ಎನ್ನುವುದು ಅಗತ್ಯ. ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿಸುತ್ತಾ ಇದ್ದೀರಾ. ಭಕ್ತಿಗೆ ಮೆಚ್ಚಿದ್ದೇನೆ, ಮನದಾಸೆಯನ್ನು ಕೇಳಿಕೊಂಡ್ರೆ ಅನುಗ್ರಹಿಸುತ್ತೆ. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸಾಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು. ಮುಂದಕ್ಕೆ ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟಬಾರಿ ಎನ್ನುವ ಹಾಗೆ ಕಾಣಿಸಿಕೊಳ್ಳುತ್ತೇನೆ. ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿ ನಿರ್ಮಾಣವನ್ನು ಮಾಡಿ ಮೇದಿನಿ ಎನ್ನುವ ಹಾಗೆ ಹೆಸರನ್ನು ಇರಿಸಿ ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಕೊಟ್ಟ ಮಾತಿನ ತೆರದಲ್ಲಿ ಒಂದು ಬಿಂದು ನೀರು ಮೈಗೆ ಸೋಕದ ತೆರದಿ ಶಿರವನ್ನು ಕತ್ತರಿಸುವುದಕ್ಕೆ ಜಂಗೆಯನ್ನು ಬೆಳೆಸಿದ್ದೇನೆ. ಶಿರವನ್ನು ಇಡೀ ಕತ್ತರಿಸುತ್ತೇನೆ. ಮಧುಕೈಟಬರ ಮೇಧಸ್ಸಿನಿಂದ ಮೇದಿನಿ ನಿರ್ಮಾಣ. ಬ್ರಹ್ಮನು ಸತ್ಯಲೋಕಕ್ಕೆ ತೆರಳಿದ್ದಾನೆ, ಹರನು ಕೈಲಾಸ. ನಾನು ಕೂಡ ಅಮ್ಮನಾಜ್ಞೆಯಂತೆ ಪಾಲನಾ ಕರ್ತವ್ಯವನ್ನು ಮಾಡುವುದಕ್ಕಾಗಿ ವೈಕುಂಠದೆಡೆಗೆ ಸಾರ್ತೇನೆ. ಜನನಿಯ ಮಾಲಿನಿಯೋ ಕನಕ ಗರ್ಭನ ಪವನು ದೇವಿಯರುತ್ತಲೇ ಕನಕ ಗರ್ಭನ ಪವನು ದೇವಿಯರುತ್ತಲೇ ವನಕ್ಕಾಗಿ ನಡಿತಂದು ವನಕ್ಕಾಗಿ ನಡಿತಂದು ಮಾಲೆಯೊಂದು ಶೋಭಿಸಬೇಕಂತಾದ್ರೆ ಪದಕ ಎಂಬುದು ಬೇಕಂತಿ. ಈ ಪದಕದೋಪಾದಿಯಲ್ಲಿ ಶೋಭಿಸುತ್ತಾ ಇದೆ ಶೋಣಿತಾಪುರ. ಇದನ್ನು ಆಳಿಕೊಂಡು ಬಂದವಳು ನನ್ನ ಅವ್ವೆಯಾದಂತಹ ದಿತಿ ದೇವಿ. ಲೋಕದಲ್ಲಿ ಮಾತುಂಟಲ್ಲ ಸ್ವಾಮಿ, ದುಃಖವೆಂಬುದು ಯಾರನ್ನು ಬಿಟ್ಟು ಹೋಗಿಲ್ಲವಂತಿ. ಸದಾ ನನ್ನನ್ನು ಸಂತೋಷದಿಂದ ಬರಮಾಡುವಂತಹ ನನ್ನಮ್ಮ ಇಂದು ಮಾತ್ರ ಹಗಲ ನೋಡಿ ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಗರಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಹೋಗಿ ದುಃಖದ ವಿಚಾರವನ್ನೇ ಕೇಳಿದೆ, ಕರುಳನ್ನೇ ಕತ್ತರಿಸುವಂತ ಆಳವಾದ ಕಥೆಯನ್ನೇ ಹೇಳಿದಳು. ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ, ಅವರೆಲ್ಲರೂ ಸುರಲೋಕವನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆನೂ ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಹೀಗೆ ನಮ್ಮಲ್ಲಿ ಶೋಕ ಎಂಬುದು ಸದಾ ಕಾಡುತ್ತಾ ಇತ್ತು. ಅದು ಅಂತಿಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಭರಿತಳದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಮಗಳೇ, ಘೋರವಾದಂತಹ ಕಾಂತಾರವನ್ನು ಸೇರಿ ವಿಧಾತನ ಕುರಿತಾಗಿ ತಪಸ್ಸನ್ನಾಧರಿಸಿ ಉಳಿದು ಬಂದಂತಹ ವಿಧಾತನಲ್ಲಿ ತ್ರಿಪುರದಲ್ಲಿ ವಿಭುವಾಗಿ ಮೆರೆಯುವಂತಹ ಮಗನನ್ನು ವರವಾಗಿ ಪಡೆದು ಬಾ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಇದಲ್ವೇ ಯೋಗ್ಯವಾದಂತಹ ಸ್ಥಳ, ಪ್ರಶಾಂತವಾದಂತಹ ವಾತಾವರಣ, ಇನ್ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನಾನು ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದಿ.
ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಸೆಲೆಬಿಕೆ ಎವರದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೂಪನಿಳಿಯ ಕಾಮುಕರು ಕಂಡರು ಅಂತಾದರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಂಬ ಹಗೆಗಳ ಇಹರು ನಿಜ ಬರಿತಾರೆ, ತಪ್ಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದ್ರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೊಂದು ಪಾಯ. ಓಯ್, ಅದೇನದು? ಮಹಿಷಿಗಳ ಹಿಂಡಲ್ವಿ, ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನ ಅಂತೂ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿರಂತೆ. ತಪಭಂಗ ಯಾರಿಂದ ಎಂಬುದಾಗಿ ದಿವ್ಯ ದೃಷ್ಟಿಯಲ್ಲಿ ನೋಡಿದರೆ ಅರಿತೆ ದ್ವಿತೀಯ ಮಗಳಾದ ಮಾಲಿನಿ ದುರಧೀರನಾಗಿರುವ ಮಗನನ್ನು ಪಡೆಯಲು ವಿಧಿಯ ಕುರಿತು ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಯಾರಿಗೆ ಅಪಮಾನ? ಇವಳಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು. ಇವನ ಉದರದಲ್ಲಿ ಹುಟ್ಟುವ ಮಗ ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಹಾರ ಸಿಗದೆ ಹೋಗಲಿ. ಓ ಸ್ವಾಮಿ, ಇನ್ನು ನಮಗೆ ಹೋಗಿ ಹೋದ ಸ್ಥಳ ಇದು ಅಲ್ಲ, ಬೇರೆ ಜಾಗವನ್ನು ಅರಸುತ್ತಾ ಹೋಗುತ್ತೇನೆ. ಮಗನೇ ಮಾಲಿನಿ, ದಟ್ಟವಾದ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾಯಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವನತ್ತ ನಾನೇ ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡ ಮಗಳೇ, ಮದ ಇಂಗಿತವನ್ನು ತಿಳಿತು ಈಡೇರಿಸಿಕೊಡುತ್ತೇನೆ. ಕರುಣಾಸಾಗರ ದೇವನೇ, ಕರುಣಸಾಗರ ದೇವ ಪರಮೇಶ್ವರಿ ಕೇಳೆಯ ಹೇಳಬೇಕು ತಂದೆ. ಕರುಣಸಾಗರ ದೇವ ಪರಮೇಶ್ವರಿ ಕೇಳೆಯ ಹರುಷದಿಂದಲೇ ಮನದಿರವ, ಹರುಷದಿಂದಲೇ ಮನದಿರವ.
ಶುಭವಾಗಲಿ. ಮಮತೆಯ ಮಗಳದಂತಹ ಮಾಲಿನ್ಯ ಭಕ್ತಿಗೆ ಮೈದೂರಿದೆಯಾ ತಂತಿ? ಹೌದಮ್ಮ. ಬತ್ತಿ ಹೋದ ಕೆರೆ ಬಾವಿಗಳನ್ನು ತುಂಬಿಸಲು ಮಳೆ ಬಂದ ಹಾಗೆ, ನಿಜ. ಕತ್ತಲೆಯನ್ನು ದೂರೀಕರಿಸಲು ಮಣಿ ದೀಪ ಇದ್ದ ಹಾಗೆ, ಸತ್ಯ. ನನ್ನ ಭಕ್ತಿಗೆ ಮೈದೂರಿದಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತತಸ್ತು ಮಗಳೇ. ಧನ್ಯನಾದಿ. ಆದ್ದರಿಂದ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ಶಿವನೇ 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 ತಂದೆ, ನಿನ್ನ ಕುರಿತಾಗಿ ನನ್ನ ತಪಸ್ಸನ್ನಾಚರಿಸಿದಿ, ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿ. ಆದ್ರೆ ನೀನಾಡುವಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ತೋಳನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನ್ನದೆಯ ಹಾಲನ್ನು ಆತನಿಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗಳವನ್ನೇ ಮಾಡಲಿ, ಇದಕ್ಕೆ ತನಗೆ ಸಾವನ್ನೊದಗಿಸುವುದಲ್ವೇ ನೀನು? ಮರುಗವೀರ ಮಾಯಿನಿ ಮುನಿವರ ತಪ್ಪಲರಿಯದು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಜಗದಿ ಮೆರೆಯುವ ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಇದು ವಿಧಿಯ ಮಾತು. ಮರುಗದಿರು ಮಾಲಿನಿಯೇ ಕಣ್ಣೀರಿನ ಪಾದವನ್ನು ಬಿಡುತ್ತಾ ಇದ್ದೆ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಅದು ನೀನೆ. ದಟ್ಟವಾದ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದಿರುವಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಕೈಗೊಂಡೆ. ಈ ಕಾಡಲ್ಲಿ ಭಾರ್ಗವ ಶಿಷ್ಯರಾದಂತಹ ಸುಪಾರ್ಶಕ ಕೂಡ ತಪಸ್ಸನ್ನು ಮಾಡುತ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಡಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ನಿನ್ನ ಉದರದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆ. ಶಾಪ ಕೊಟ್ಟದ್ದು ಕೇವಲ ಮುರಿಪೋತವಲ್ವಿ? ಹೌದು. 3 ಮೂರ್ತಿಗಳು ನೀವೂರವರಾಗಿದ್ದೀರಾ. ಈ ಶಾಪಕ್ಕೆ ಪರಿಮಾರ್ಜನೆ ನಿಮ್ಮಲ್ಲಿಯೇ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳನ್ನು ಪರಿಮಾರ್ಜನೆ ಆಗದೆ ಹೋಗಿತ್ತು. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯನ್ನು ಹಾಗಾದರೆ ದುಃಖಿಸಬೇಡ, ಕಣ್ಣೀರನ್ನು ದುರಿಸಬೇಡ. ಹುಟ್ಟುವ ಮಗು ಕೋಣಾಗಿದ್ರು ಕೂಡ ಜಾಣನಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ ಬೆರೆಯುತ್ತಾನೆ. 3 ಲೋಕದಲ್ಲಿ ವಿಜಯದ ಪದಕೆಯನ್ನು ಇರಿಸುತ್ತಾನೆ. ನಿನಗೆ ಶುಭವಾಗಿ ಈ ಸಂತೋಷದ ವಿಚಾರವನ್ನು ಹೋಗಿ ಅಮ್ಮನಿಗೆ ತಿಳಿಸಬೇಕು. ನಡೆಯುತ್ತಿರಂತೆ. ತನ್ನಯ ಪುತ್ರರೆಲ್ಲರ ಕಳಕೊಳ್ಳುತ್ತ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನು. ಕಶ್ಯಪರ ಪತ್ನಿಯಾದರೂ ಕೂಡ ರಾಣಿ ಹಾಗೆ ಶೋಣಿತಾಪುರದ ಸಾಮ್ರಾಜ್ಞಿ ಎಂದೆನಿಸಿಕೊಂಡವಳು. ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿದಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳಿದ್ದೇನೆ. ಅವರಿವರ ಪ್ರೀತಿಯ ದ್ಯೋತಕವಾಗಿ ಮಗನೋರು ಹುಟ್ಟಿಕೊಂಡಿದ್ದಾನೆ.
ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಅವನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಆದರೆ ಏನು ಮಾಡೋಣ ಹೇಳಿ, ಇದೇ ಸಂತೋಷದಿಂದ ಮುಂದುವರಿಯೂ ಹಾಗಿಲ್ಲವಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕದ ಅಧಿಕಾರ, ಮೋಸದಿಂದ ಸುಮನಸರ ಪಾಲಾಗಿ ಹೋಯಿತು. ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಸಂದರ್ಭಕ್ಕಾಗುವಾಗ ನನ್ನ ಕನಸು ಕನಸಾಗಿಯೇ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಹುಣ್ಣಿಮೆ ಚಂದಿರನಂತೆ ಕಂಗೊಳಿಸುತ್ತಿರುವಂತಹ ನಿಮ್ಮ ಮುಖಾರವಿಂದ ಆದರೆ ಇಂದು ಯಾಕೋ ಕಲಾಹೀನವಾಗಿ ಹೋಗಿದೆ. ಇದಕ್ಕೆ ಕಾರಣವೇನೆಂದು ಅಳಿಯನಾದಲ್ಲಿ ನನ್ನಲ್ಲಿ ಹೇಳಿದಿರಿ ಎಂದಾದರೆ ಅದನ್ನು ನಾನು ನೆರವೇರಿಸಿಕೊಡುತ್ತೇನೆ. ಕಂದ, ನನ್ನ ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ? ಏನಾಯಿತು? ಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿದವನು ನಾನು. ಪರಿಣಾಮ ಏನಾಯಿತು? ಆ ಸುರಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ನನ್ನ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಬಂದಂತಹ ನೀನು ಪ್ರಶ್ನೆಯ ಸುರಿಮಳೆಯನ್ನೇ ಸುರಿಸಿದೆಯಾ? ಸಂತೋಷವಾಯಿತು. ಅಳಿಯನಾದರೂ ಕೂಡ ಮಗನ ರೂಪದಿ ನನಗೊಂದು ಉಪಕಾರವನ್ನು ಮಾಡಬೇಕು. ಸುರಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಹೋದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಅಳಿಯನಾದಂತಹ ನನಗೆ ಒಂದು ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿ ಕೊಟ್ಟಿರಿ ಎಂದಾದರೆ ಹೊರಡುತ್ತೇನೆ ದೇವಲೋಕಕ್ಕೆ. ಸುರಪ ಮುಖ್ಯರನ್ನು ಸುರಲೋಕದಿಂದ ಬಡಿದೋಡಿಸಿ ಸುರಪೀಠದಲ್ಲಿ ನಾನು ಕುಳಿತುಕೊಳ್ಳುತ್ತೇನೆ. ಕೊಡಿ ಆ ಹೋಗು ಮಗನೇ, ಜಯಶೀಲನ.
ಒಪ್ಪಿ ಹಾಕು ಬಿಡು, ಕಿವಿ ಕೇಳ್ತದೆ. ನಾನು ನಿಮ್ಮನ್ನ ಕರೆಯುವುದಲ್ಲವೇ? ಅದು ಹಾಗ. ಮತ್ತೆ ಓ ಅಮ್ಮ, ಇದು ನಾನು ನಿಮ್ಮ ಗಂಡ. ಕಪಾಳಕ್ಕೆ ಬರೆಸರಿ ಕೆಟ್ಟವರಿ. ಏಕೆ ಅಮ್ಮ? ಒಂದು ಮಹಾರಾಣಿಲಿ ಹೇಗೆ ಮಾತಾಡಬೇಕು ಅಂತಹ ಸಾಮಾನ್ಯ ಒಂದು ಪ್ರಜ್ಞಲ್ವೇನು? ಉಂಟು ಉಂಟು ಉಂಟು. ನೀನು ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಅತ್ತೆ ಮನೆಗ. ನನ್ನ ಮನೆ ಘಾಟಿಯ ಬುಡದಲ್ಲಿರುವುದು ಕೆಂಪು, ಇದು ಬರ್ಕೈ. ಈ ಸಮುದ್ರದ ಬದಿಗೆ ಬರುವಾಗ ಸಂಜೆ ಆಗುತ್ತದೆ. ಇಷ್ಟಾದರೂ ಮೆಚ್ಚಿಕೊಂಡು ಬರಬೇಡುವ. ಮತ್ತೆ ಎಲ್ಲಿಗೆ ಪುಣ್ಯಾತ್ಮ? ಅದು ಮೇಲಿನ ಲೋಕ, ಗುರುಪುರ ಅಂದರೆ. ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಕೇಳ್ತೀನಮ್ಮ. ಇವತ್ತು ಕೇಳಿದ್ರೇನು ಸಿಗಬಹುದು. ಯಾರ್ಯಾರು ಕೊಡುಗಲ್ವ ಇಲ್ಲಿ ಮಣ್ಣಂಗಟ್ಟಿ. ಇದು ಆವೇಶ ಬಂದದೀಗ. ಆವೇಶ ಬರ್ಲಿಕ್ಕೆ ಈ ವೇಷ ಹೋಗ್ಬೇಕಲ್ಲ. ಅದು ಹಾಗಲ್ಲೂ ಮೈ ಮೇಲೆ ಆವೇಶ ಬಂದ ಹಾಗೆ ಮಾಡ್ತೀನಿ ನೀನು. ನನಗೆ ಮೈ ಮೇಲೆ ಬಂದದಲ್ಲ, ನನಗೆ ಭಾವ ಬಂದದ್ದು. ಭಾವ ನಿನ್ನ ಭಾವ ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಕ್ಕನ ಗಂಡ ಭಾವ ಅಲ್ಲ. ಮತ್ತೆ ಯಾರು? ಅವನಿಗೂ ನನಗೂ ಸರಿ ಇಲ್ಲ. ಅದೇನು? ಅದು ಮಧ್ಯಾಹ್ನದ ಹೊತ್ತಿಗೆ ಒಂದು ವಿಷಯದಲ್ಲಿ ತಾಗಿ ಬರೋದು. ಯಾವುದರಲ್ಲಿ? ಅದು ಇದರಲ್ಲಿ ಕೊಳ್ಳಿ. ಹೇ ಪುಣ್ಯಾತ್ಮ, ಅದು ಆರೋಗ್ಯಕ್ಕೆ ಹಾನಿಕಾರ. ಬೇಗ ಸಾಯ್ತಿ ನೀನು. ತಯಾರು ಮಾಡುವಾಗಲೇ ಬರೆದು ಹಾಕ್ತಾರೆ ಅದರಲ್ಲಿ ಆರೋಗ್ಯಕ್ಕೆ ಹಾನಿ ಅಂತ. ಇಷ್ಟರವರೆಗೆ ಯಾವ ಮಗನಾದರೂ ಬಿಟ್ಟಿದ್ದಾನ? ಅಲ್ಲ, ಯಾವುದಕ್ಕೊಂದು ಹಿತಮಿತಿ ಮುದಬೇಕು, ಅದನ್ನು ಮೀರಿ ಹೋಗಬಾರದು. ಮತ್ತೆ ಹೆಚ್ಚಾದರೂ ಸಣ್ಣಪ್ಪಾಸುರನಾಗೆ ಚಟ್ಟಕಂದಡಿಯಾಗಿ ಸುಟ್ಟು ಕಟ್ಟಿ ಬಿಟ್ಟಿಯಲ್ಲಿ ಒಳಗೆ 4 ದಿನ ಮನೆಗೆ ಹೋಗಿ ಮತ್ತೆ ಬರ್ತಾನೆ. ಹೋಗಿ ಬಂದಿದ್ದಾನೀಗ. ಅನಿವಾರ್ಯವಾರದೆ ಏನು ಸುಧಾರಣೆ ಉಂಟು ಅವನಲ್ಲಿ? ಸುಧಾರಣೆ ಈಗ 4 ದಿನಕ್ಕೆ ಹೊತ್ತು ಮತ್ತೆ ಪುನಃ ಶುರು ಆಗ್ತದೆ. ಹಾಗೆ ಪರವಾಗಿಲ್ಲ. ಸಂತಾನ. ಅಮ್ಮ, ಓ ನನಗೆ ಮಾತಿನ
ನನ್ನ ಮಾವ ಬಂದದ್ದು. ಒಳ್ಳೆಯ ವಿಚಾರ ಇದು. ನಾವು ದೇವಲೋಕಕ್ಕೆ ಹೋದ ಕೂಡಲೇ ಬಂದ್ರಲ್ಲ ಯಾರು? ದೇವರ ಕಳ್ಳರು. ದೇವರ ಕಳ್ಳರೆಲ್ಲ ಬಂದ್ರು. ಯಾರೆಲ್ಲ ಬಂದವರು? ಮೊದಲು ಬಂದವ ಅಗ್ನಿ. ಅಗ್ನಿ ಮೊದಲು ಬಂದವ ಅಗ್ನಿ. ಅವನೇ ನಮ್ಮ ರಾಯರು ತೆಗೆದು ಬಂದವರನ್ನ ನಮ್ಮವರು ವರುಣಾಸ್ತ್ರವನ್ನು ಬಿಟ್ರು. ಆಮೇಲೆ ಅಗ್ನಿ ಬಂದದ್ದ ಅಗ್ನಿ ಹಿಂದೆ ಓಡಿ ಹೋದ. ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ಅವನು ಬಸ್ಸಿನಲ್ಲೇ ಬರುವುದು. ಯಾವುದರಲ್ಲಿ? ಬಸ್ಸಿನಲ್ಲಿ. ವಾಯು ಬರುವುದು ಬಸ್ಸಿನಲ್ಲಿ. ವಾಯು ಬರುವಂತ ವೇಗ ಹಾಗೆ. ಯಾವ ವೇಗದರೆ ನಮ್ಮ ರಾಯರು ಸುಮ್ಮನೆ ಬಿಡ್ತಾರ? ತೆಗೆದುವನ್ನು ಪರ್ವತಾಸ್ತ್ರ ಬಿಟ್ಟು ಅಡ್ಡ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ವಾಯು ಏನಾಯ್ತು? ನೀರು ಬೇಕೇನು? ಅಸಂಬದ್ಧವೇ. ವಾಯು ಜೊತ್ತಿಲ್ಲದೆ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ನೀನು ಹೋಗಿ ನಮ್ಮವರಿಗೆ ಒಂದು ಸೂಚನೆ ಕೊಡಬೇಕಿತ್ತು. ಕಟ್ಟ ಓಡಿದವನ ಸುದ್ದಿ ನಮಗೆ ಬೇಕಲ್ಲ. ಓಡಿ ಹೋದರ ಸುದ್ದಿ ನಮಗೆ ಬೇಡ. ಹೋಗ್ಲಚ್ಚೆ ಪಾಪಿಗಳು. ಆಮೇಲೆ ಸೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಅವನು ಏನಂತಿ? ಉಚ್ಚನಾಯುಧ ಏರಿ ಐರಾವತ ಕೈಯಲ್ಲಿ ತಿರುಗಿಸಿಕೊಂಡು ಹಾಗೆ ಬರೋದಕ್ಕೆ ಸಾಧ್ಯ ಉಂಟೇನು? ಅವನಾಗಿ ಅದು ಹಾಗಲ್ಲೂ ಐರಾವತನ ಏರಿಕೊಂಡು ವಜ್ರಾಯುಧನ ಕೈಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ. ಆಯ್ತು. ಸರಿ ಮಾಡಿಕೊಳ್ಳಿ ಆಯ್ತಾ? ಹಾಗೆ ಆಯ್ತು. ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಹಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ದೇವತೆಗಳು ಸೋತು ಓಡಿ ಹೋದ್ರ? ಅಪ್ಪ ನಮ್ಮ ರಾಯರು ಸ್ಮಶಾನ ಏರಿದ್ರ. ಭಾಷೆಗೆಟ್ಟವನೇ. ನಮ್ಮವರು ಸೇರಿಕೊಂಡದಲ್ಲಿಯ ಸಿಂಹಾಸನವನ್ನು ಅದುವೇ ಕೂಡಲೇ ಅಲ್ಲಿಗೆ ಬಂದ್ರಲ್ಲ. ಯಾರು? ಆಫೀಸರ್ ಎಲ್ಲ ಆಫೀಸರ್ ಆಫೀಸರ್ ಅಲ್ಲಿ ಕುಣಿತಾರಲ್ಲ ಅವರು ಸರನಾರಿಯರು. ಅವರೇ ಯಾರೆಲ್ಲ? ದಂಬೆ ರಂಬೆ, ಉಂದುಪತಿ, ಊರ್ವಶಿ, ಮೇನದಪತಿ, ಮೇನಕೆ, ಮಂದದಕ್ಷೆ, ಮಂಜುಘೋಷಿ, ಕಣ್ಣಮನ, ತಿಲೋತ್ತಮೆ, ಇತ ಗೊತ್ತೈತ ಚಾರ್ಜತ್ತ ಮುಜಿಕಾಸ್ತ. ಏನಾಡಿದೆ ನೀನು? ಇತ ಗೊತ್ತೈತ ಋತಾಚಿ, ಚಾರ್ಜತ್ತ ಸಾರಭಕ್ತಲಿ, ಮುಜಿಕಾಸ್ತ. ಅದು ಪುಂಜಿಕಸ್ತಲಿ. ಎಷ್ಟು ಒಳ್ಳೆ ಹೆಸರು ಅವ್ರದೆಲ್ಲ. ನನಗೆ ಬರ್ಬೇಕ ಕರ್ಮ. ಅವರ ಹೆಸರಿನ ಬಾಯಲ್ಲಿ ಬರುವುದೇ ಬೇಡ. ಬಲ್ಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರಮ್ಮ. ನಾಟ್ಯ ವೈಭವದಲ್ಲಿ ನನ್ನ ವೈಭೋಗ ಅದು ಬೇಕಲ್ವೇನು? ನಾನು ಸ್ವಲ್ಪ ಕಲ್ತ. ನೀನ್ ನೋಡಿದ್ದು ಮಾತ್ರವಲ್ಲ, ಅದನ್ನು ಅಭ್ಯಾಸವೂ ಮಾಡಿದ್ದಿ. ಹೇಗೆ ಅದು? ಅದು ಹೀಗೆ ಅದರಲ್ಲೊಂದು ಬೈತಾಳ ಉಂಟು. ಹೇಗೆ? ಅದು ದಿನಕ್ಕೆ ದಿನಕ್ಕೆ ಕಡೆ ನಾನು ಹೊರಟು ಕೊಟ್ಟಿಗೆ ಏ ಪುಣ್ಯಾತ್ಮ, ನೀನೀಗ ಅಳುದೇಕೆ? ನೀನೀಗ ನನಗೆ ಬರ್ತದಲ್ಲಮ್ಮ. ಅಳು ಅಳುವಂತಹ ಭ್ರಮೆಯೋದ್ರು ಬೇಕಲ್ವಾ? ಈ ಅವಸ್ಥೆಗಳನ್ನು ನೋಡಿ ಇದು ಅವಸ್ಥೆಯ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರಲ್ವೇನು? ಅದಕ್ಕೆ ನಗು ನಗುತ್ತಲೇ ಹೇಳಬೇಕು. ನಾನು ಅಳಬಾರ್ದು. ಅಳಬಾರ್ದು ನೀನು. ನಗು ನಗುತ್ತಾ ಹೇಳ್ಬೇಕು. ಕೂಡಲಲ್ಲಿಗೊಬ್ಬ ಬಂದ ನಮ್ಮ ಯಾರು? ಹಾರಾಡಿ ಹಾರಾಡಿ ಹಾರಾಡಿಯಿಂದ ಅಲ್ಲಿಗೆ ಬಂದ ರಾಮಗಣಿಗರ ಪುಳ್ಳಿ ಅಲ್ಲ, ಇಲ್ಲೇ ಹತ್ತಿರ ಇರಬೇಕು. ಮತ್ತೆ ಯಾರು? ಇದು ಹಾರಾಡಿಕೊಂಡು ಬಂದುದು ಯಾರಾಗಿರಬಹುದು? ಎಕ್ಸಲೆಂಟ್. ಏನಂತಿ? ರಾಯರ ಹತ್ತಿರ ನಿಂತು ಹೇಳಿದ, ನೀನೇನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಳ್ಪಿ ಕುಳ್ಪಿ ಕುಳಿತಿರ್ಪಿ. ಮರ್ಯಾದೆಯಲ್ಲಿ ಹೇಳ್ತಾನೆ. ನೀನೇ ಇಳಿತೀಯ ಅಲ್ಲ ನಾನು ಎಳಿಬೇಕು. ಅಧಿಕ ಪ್ರಸಂಗಿ. ಅದ್ಯಾಯ್ತು ನಿನ್ನ ಮಾತುಗಳೆಲ್ಲ ಏನು? ಅದು ನನಗೆ ಒಮ್ಮೆ ಭಾವ ಬರು. ನಿನ್ನ ಭಾವನೆಗೆ ಬೆಂಕಿ ಬೀಳಿಕೆ. ಮೈಲಿಗೆ ಮತದ ಬೆಕ್ಕಿನ ಹಾಗೆ ಆ ಕಡೆ ಈ ಕಡೆ ಬರು. ಹೆದರಿಸ್ಬಿಡುವ ಹೋಗ್ಲಿ ಅವ. ಮತದ ಬೆಕ್ಕಿನ ಹಾಗೆ. ಅಮ್ಮ ಓ ಅದು ಅವರು ಅಷ್ಟು ಹೇಳಿದ ಹಾಕ ಇವರಿಗೆ ಸಿಟ್ಟು ಬಂದು ಲೋಕ ಇಲ್ಲ. ನಮ್ಮ ರಾಯರು ಬಾರದಿ ಅವನ ಕೆಬ್ಬುಗಂದು ಕೊಡ್ತಾರೆ. ಪುಣ್ಯಾತ್ಮ, ಏಳು ಪುಣ್ಯಾತ್ಮ. ಎಂತದು ಹೀಗೆಲ್ಲ ಬಿದ್ದುಕೊಂಡು? ದೇವರೇ ಅವನು ಎಲ್ಲಿ ಹೋದ?
ಒಬ್ಬರೂ ಬರೋದಿಲ್ಲ, ಇಷ್ಟು ಜನ ಇದ್ದಾರೆ ಕೈ ಕೊಡ್ಲಿಕ್ಕೆ. ಯಾರು ಇನ್ನ ಹತ್ತಿರವೇ ಬರ್ಲಿಕ್ಕಿಲ್ಲ. ನಾನು ಅಷ್ಟು ವಾಸನೆ ಬರ್ತೇನಾ? ನಿನ್ನನ್ನು ನೋಡಿ ಹೆದರಿ ಅವ ಓಡಿ ಹೋದ. ಹೆದರಬೇಡಿರಿ, ಬನ್ನಿರಿ, ನೋಡಿರಿ, ಆನಂದಿಸಿರಿ. ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋಗಿ ನಾನು ಅಡಿಮಗುತ್ತಿ ಬಿದ್ದದ್ದು. ನೀನಿಲ್ಲಿ ತೋರಿಸುವುದೇ ಬೇಡ. ಬೇಡವಾ? ಇನ್ನು ಉಳಿದದ್ದನ್ನು ಅಲ್ಲಿ ಹೋಗಿ ಡೊಳ್ಳು ಹೊಟ್ಟೆ ಗುಂಡಾಸುರನಿಗೆಲ್ಲ ತೋರಿಸಿ ಅವನಿಗೆ ತೋರಿಸು. ಅಮ್ಮ ಇಷ್ಟು ಹೇಳೋದನ್ನು ಕೇಳಿ ಯಕ್ಷ ರೆಕ್ಕೆಯಲ್ಲಿ ಆ ಯಕ್ಷನಮ್ಮರಿಗೆ ಬಾಧಿಸೇ ಬಿಟ್ಟ. ನಮ್ಮೂರಿಗೆ ನಾಗಲಿಲ್ಲ ತಾನೆ? ಏನಾಗಲಿಲ್ಲ. ರೈಯ 3 ಸತ್ತ ತಿರುಗಿ ಮನೆ ಬಿಟ್ಟ ಕೆಳಗೆ ಬಿದ್ದ. ನೀನು ಹೋಗಿ ಎಬ್ಬಿಸಬೇಕಿತ್ತು. ಬಿಡ್ತೇನಮ್ಮ. ಯಕ್ಷ ಹಾರಾಟ ಮುದ್ದಲಂಗಕ್ಕೆ ಹೋಗಿ ಮುದ್ದಲಂಗಕ್ಕೆ. ಉದ್ದಲಂಗ ಅಲ್ವಾ ಅದು? ಯುದ್ಧರಂಗ. ಅದಕ್ಕೆ ಇವರು ಹೇಳಿ ಇಷ್ಟೊತ್ತ ಹೊರಗೆ ಬಿದ್ದಿದೆ. ಹೇಳುದು ಎಲ್ಲಿಗಮ್ಮ? ಯಾವುದು? ನಾಲಿಗೆ. ನಾಲಿಗೆ ಹೊರಗೆ ಹಾಕಿ ಬೇರೇನಾಗ್ಲಿಲ್ಲ. ಬೇರೆನಾಗಿಲ್ಲ ತಾನೆ? ಒಂದಿಷ್ಟು ರಕ್ತಕಾರಿ ನಮ್ಮ ರಾಯರು ಸತ್ತೇ ಹೋಗಿದೆ. ಶಿವನೇ ಶಿವನೇ. ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವ ಆಯ್ತು ನನಗೆ. ನಮ್ಮನ್ನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತೇನೋ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ ಹಾಗಿದ್ದು ನಾನು ವಂಚಿತಳಾದೆ. ನಮ್ಮವರಿರುವಂತಹ ಬದುಕು ನನಗೆ ಯಾಕೆ ನೀ ಜೀವನ, ಯಾಕೆ ನೀ ಬದುಕು? ಈ ಬದುಕು ಬೇಡ, ಈ ಬದುಕು ಬೇಡ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ, ನಾನು ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಗೆದ್ದರೆ ಸತ್ತರ ಮಧ್ಯೆ ಹುಟ್ಟಿ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿಯೂ ಇಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ ನನ್ನ ಮಾಂಗಲ್ಯವನ್ನೇ ಕಿತ್ತು ಮುಡಿಯ ಹೂವನ್ನೇ ಬರಿದಾಗಿಸಿ ನನಗಿಂತಹ ವೈದ್ಯವಿ ದೀಕ್ಷಿತರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು. ಎಲ್ಲ ದೇವತೆಗಳೇ, ನನ್ನ ಈ ಸ್ಥಿತಿಯನ್ನು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದೀರಾ. ಇದು ನಿಮ್ಮ ಕೊನೆಯ ನಗು. ನನ್ನ ಕಣ್ಣಲ್ಲಿ ನೀರು ತಂದಂತಹ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ. ಹಾಗಾದ್ರೆ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ನನಗಿನ್ನ ಯಾರಿದ್ದಾರೆ ಹೇಳಿ? ಯಾರು ಯಾಕೆ ಬೇಕು? ನನಗಿದ್ದರೆ ಮಗ
ಮಹಿಷ ಆತನನ್ನೇ ಕರೆಸಿ ಸಮಸ್ತ ವಿಚಾರವನ್ನು ಬಿತ್ತರಿಸಿ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಲೇಬೇಕು. ಹಾಗಾದ್ರೆ ಕರೆಯುತ್ತಿರಂತೆ ನನ್ನ ಮಗನನ್ನು. ಮಗನೇ ಮಹಿಷ, ಮಗನೇ ಮಹಿಷ ಕುಮಾರ, ಮಗನೇ ಮಹಿಷ.
ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಇದರ ನಡುವೆ ಮಹಿಷ ಎನ್ನುವಂತಹ ಕೂಗು ಕರೆಯನ್ನಾಲಿಸಿದ ನಾನು ನಿನ್ನಡೆಗೆ ಬಂದರೆ ಇಷ್ಟದವರೆಗೆ ಕಾಣದೇ ಇದ್ದಂತಹ ಸ್ಥಿತಿಯಲ್ಲಿ ನೀನಿದ್ದೀಯ. ಯಾಕಮ್ಮ, ಏನಾಯ್ತು ಹೇಳು? ಕಷ್ಟ ಬಂದು ಮಗನೇ, ಕಷ್ಟ ಬಂದು. ಕುಳಿತುಕೊಳ್ಳುವವರು ನಾನಲ್ಲ. ನಿನಗೆ ಕಷ್ಟ ಬಂತು ಅಂತಾದರೆ ಇದಕ್ಕೆ ಯಾರು ಕಾರಣೀಕರ್ತನೆನ್ನುವುದನ್ನು ಹೇಳು. ಹರಿಯ ಶಂಕರ
ರಾಜಭವನ ಅನಿಮಿಷರಾಗಲಿ ನರನಾಗಲಿ ವರನಾಗಲಿ ನಿನ್ನ ಮಗನಾದಂತಹ ಮಹಿಷ ಧುರ ಸಮರ್ಥ ಎಂಥವರನ್ನಾದರೂ ಮಣ್ಣಲ್ಲಿ ಮಣ್ಣಾಗಿಸಬಲ್ಲ. ಏನಾಯ್ತು ಹೇಳು? ಏನಂತ ಹೇಳಿ ಮಗನೇ, ಏನು ಮಗನೇ? ಮುದ್ದು ಗಂಧ ನಮ್ಮ ಬಾಳುವೆ ಹಾಗಿದೆಯ ಗಂಧ ಮೇಲು ನಾಗವನ್ನು ಬಯಲಿ ಚಿತ್ತನು ತಾಯಿಯ ಕರೆಯನ್ನು ಆಲಿಸಿ ಓಡೋಡಿ ಬಂದೇನು ಮಗ. ನಿನ್ನ ಮಗನಮ್ಮ. ಸಂತೋಷವಾಯಿತು, ಸಂತೋಷವಾಯಿತು. ಆದರೆ ಏನು? ನಮಗೆ ಒದಗಿದಂತಹ ಕಷ್ಟವನ್ನು ಹೇಗೆ ಬಿತ್ತರಿಸಲಿ? ಯಾಕೆ ಯಾವ ವಚನ ಹೇಳುವುದಕ್ಕೆ? ಇದು ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಪಮುಖ್ಯನೆಲ್ಲ ಸೋಲಿಸಿ ಸುರ ಗದ್ದುಗೆ ಏರಿಕೊಂಡರು. ನಾನು ನೀನೆಂದೇನು ಅಸುರ ಸಮುದಾಯವೇ ಕೈ ತಟ್ಟಿ ಸ್ವಾಗತಿಸಬೇಕಾದಂತಹ ವಿಷಯವಿದು. ಯಾಕೆ ಕಂದ, ನಮ್ಮ ಪಾಲಿಗೆ ಆ ಸಂತೋಷವೆಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಅಂದರೆ ಸೋತಂತಹ ಸುಮ್ಮನಸರು ಸುಮ್ಮನಿರಲಿಲ್ಲ ಮಗನೇ. ಮೋಸದಿಂದ ನಿನ್ನ ತಂದೆಯನ್ನ ಕೊಲ್ಲಿಸಿದ ಮಗನೇ. ಶಿಥಿಲಾಘಾತದ ನುಡಿಯನ್ನಾಡಿದೆ. ಮೂರು ಲೋಕಾಧೀಶನಾಗಿ ಅಸುರಕುಲ ವಿಭವವಾಗಿ ಮೆರೆಯುತ್ತಿದ್ದಂತಹ ನನ್ನಯ್ಯನ ನೀವು ಬಿಡಬಾರ ತಾಯಿ. ನಮ್ಮ ಈ ದುಸ್ಥಿತಿಗೆ ಕಾರಣೀಕರ್ತರಾದಂತಹ ದೇವತೆಗಳನ್ನು ಸಮರಾಂಗಣದಲ್ಲಿ ಎದುರಿಸಿ ಅವರಿಗೆ ಬುದ್ಧಿ ಕಲಿಸಲಿಲ್ಲ. ನಾನು ನಿನ್ನ ಮಗನಲ್ಲ. ನಿನ್ನ ತಂದೆ ಕೊಂದವ ಯಕ್ಷ ಮಗನೇ, ಯಕ್ಷ.
ಮಹಿಷರ ರಕ್ಷಕತರನ್ನು ಮುಕ್ಕಣ್ಣನೇ ಮನಿದರು ಕೈಲಾಸದಿಂದ ಎಳೆದು ಹಾಕಿ ಸರಿಯಾದಂತಹ ಶಿಕ್ಷೆಯನ್ನು ನೀಡಬಲ್ಲಂತಹ ಸುರಥ ಭಕ್ತನ ಮಗ ಮಹಿಷ ಕಳುಹಿಸಿದರು. ಹರುಷವಾಯಿತು ಮಗನೇ, ಹರುಷವಾಯಿತು. ಆದರೆ ಒಂದು ಕಂದ ವರಜನ ಬರುವ ಕೃತಗದಿ ವನಜನ ಬರುವ ಕೃತಗದಿ ಅನವರದ ಮನವಜ್ಞಾದಿ ಅದಕ್ಕಾಗಿ ನಿನಗೆ ವಿಧಿಯರಿ ಪಡೆಯಲು ವರಗಳನ್ನು ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ. ದುರದಲ್ಲಿ ಸುರಪಮ್ಮಕ್ಕಿಯನ್ನು ಸದೆ ಬಡಿದಿರುವಂತಹ ದೃಢ ವಿಶ್ವಾಸ ಈ ತಾಯಲುಂಟು ಮಗನೇ. ಆದರೆ ಒಂದು ಸದಾ ಸುಮನಸದ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ ಆ ಕಪಟಿ ಹರಿ. ಅದಕ್ಕೆ ಆತ ಬಂದನು ಅಂತಾದರೆ ಆತನನ್ನು ಜಯಿಸುವುದು ಕಷ್ಟ ಸಾಧ್ಯ ಮಗನೇ. ಕೇವಲ ದೇಹ ಬಲದಿದ್ದರೆ ಸಾಲದು, ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಏನು ಮಾಡಲಿ? ಅದನ್ನು ಸಂಪಾದಿಸಬೇಕು ಅಂತಾದ್ರೆ ನೇರವಾಗಿ ನೀನು ಕಾಂತಾರಕ್ಕೆ ಹೋಗಿ. ತಾಯಿ ಹೊರಟು ಇಲ್ಲಿಗೆ ಮಗ ಯಾಕೆ ಹೋಗಬೇಕು? ನೀನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಆ ಬ್ರಹ್ಮದೇವನ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಉಳಿದು ಬಂದಂತಹ ವಿಧಾನದಲ್ಲಿ ಅಜಯನದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಲ್ಕು ಲೋಕಕ್ಕೆ ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀನು ಕೊಡಬೇಕು ಮಗನಿ. ಅಮ್ಮ, ಅಜ್ಜಿಗಿದ್ದಂತಹ ಮಾತಿನ ಪ್ರಕಾರವೇ ನಡೆದುಕೊಂಡಿರುವಂತಹ ನೀನು ದುರಸಮರ್ಥನಾದಂತಹ ಮಗನನ್ನು ಪಡೆದಿರುವೆ. ತಾಯಿಯ ಕನಸನ್ನು ನನಸಾಗಿಸಬೇಕಾದ್ದು ತಾಯಿಗೆ ಮಗನಾಗಿ ನನಗೆ ಕರ್ತವ್ಯವಾದ ಕಾರಣ ಹೊರಡುತ್ತೇನೆ, ಕಳಿಸಿ. ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಟ್ಟು ನೀಡುತ್ತಾ ಇದ್ದೇನೆ. ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನಿ. ಹೋಗಿ ಬಾ ಕಂದ, ಜಯಶೀಲನಾಗಿ ಬಾ. ದಾರಿ ನಿರೀಕ್ಷಿಸುತ್ತೇನೆ.
ಅವನನ್ನು ಗೆಲ್ಲಬೇಕೆನ್ನುವ ಹಾಗೆ ಆಲೋಚಿಸುತ್ತಿರುವಾಗಲೇ ಯಾರೋ ಕಾಯ್ತಾ ಇದ್ದಾರೆ ಒಳಗೆ. ಹೆದರಬೇಡಿ, ಬನ್ನಿ ಹತ್ತಿರ. ನಾನು ನಿಮ್ಮವನೆಂದೇ ಪರಿಗಣಿಸಿ ಬನ್ನಿ ಹತ್ತಿರ. ಎಲ್ಲರಿಗೂ ಶುಭವಾಗಲಿ. ನಡೆದಂಡ ದೈತ್ಯರ ಘಟನವನ್ನು ವೀಕ್ಷಿಸಿದ ನಾನು ಹರ್ಷದಿಂದ ಆಸನದಿಂದೆದ್ದು ನಿಮ್ಮನ್ನು ಸ್ವಾಗತಿಸಿದ್ದೇನೆ, ಸತ್ಕಾರವನ್ನು ನೀಡಿದೆ. ಅಪರಿಮಿತವಾದಂತಹ ರಾಕ್ಷಸ ಸಂದೋಹವಾದರು. ಒಬ್ಬೊಬ್ಬರು ಒಂದೊಂದು ಅಂಗಾಂಗಗಳನ್ನು ಕಳೆದುಕೊಂಡಿದ್ದಿ. ಇದರ ಹಿಂದೆ ಏನೋ ಘಟನೆ ನಡೆದಿದೆ ಎನ್ನುವ ಹಾಗೆ ಭಾವಿಸ್ತೇನೆ. ಏನಂತಹ ಘಟನೆ? ಎಲ್ಲಿದ್ದವರು ಇಲ್ಲಿಗೆ ಯಾಕೆ ಬಂದಿರಿ? ನುಡೀರಿ ನೀವು. ಸಂತೋಷ. ನಾವು ಬೇರೆ ಯಾರು ಅನ್ಯರಲ್ಲಯ್ಯ. ಹಿಂದೆ ಇದೇ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದವರು. ನಮ್ಮ ಜೀವನವು ನಿಂತ ನೀರಾಗಕೂಡದು, ಹರಿಯುವ ನೀರಾಗಬೇಕು ಎನ್ನುವಂತ ಉದ್ದೇಶವನ್ನು ಇರಿಸಿಕೊಂಡು ನೇರವಾಗಿ ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದೆವು. ಒಂದೊಮ್ಮೆಗೆ ದೇವಲೋಕ ನಮ್ಮ ಬಾಲಾಯಿತು. ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಸೋತಂತಹ ಇಂದ್ರ ನೇರವಾಗಿ ಹೋದದ್ದು ಆ ಹರಿಯಲ್ಲಿ ದೂರಿಡುವುದಕ್ಕೆ. ಯಾಕೆ? ನಮ್ಮ ನಾಗಲೋಕಕ್ಕೆ ಬಂದಿದ್ದಾರೆ, ಅವರನ್ನು ಸೋಲಿಸಿದ್ದಾರೆ. ನಮಗೆ ಏನು ಮಾಡುವುದೆಂದು ತೋಚಿದಿಲ್ಲ, ಹಾಗಾಗಿ ದೂರ ನಿಂತಿದ್ದಾರೆ. ದೂರ ನಿಂತದ್ದು ತಡವಲ್ಲ. ಆಮೇಲೆ ಅವನ ಕೈಯಲ್ಲಿದ್ದಂತಹ ಚಕ್ರವನ್ನು ಪ್ರಯೋಗಿಸಿಯೇ ಬಿಟ್ಟ. ಗರ 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 ತಿರುಗುತ್ತಾ ಬಂದ ಚಕ್ರ ಒಂದೊಮ್ಮೆಗೆ ಎದುರಿಸುವುದಕ್ಕೆ ನಿಂತವು. ನಮ್ಮ ಕೈಯಲ್ಲಿ ಆಗದಿದ್ದಂತಹ ಕ್ಷಣಕ್ಕೆ ಓಡತೊಡಗಿದವು. ಒಂದು ನಮ್ಮ ಅಂಗಾಂಗಗಳನ್ನೆಲ್ಲ ಕತ್ತರಿಸಲ್ಪಟ್ಟಿದ್ದು ಸ್ವಾಮಿ. ಆಮೇಲೆ ದಿಕ್ಕು ದೆಸೆ ಇಲ್ಲದೆ ಕಾಂತಾರದಲ್ಲಿ ಅಲೆಯುತ್ತಾ ಇಷ್ಟರವರೆಗೆ ಜೀವನವನ್ನು ನಡೆಸುತ್ತಾ ಇದ್ದೆವು. ಆ ಹೊತ್ತಿಗೆ ಒಂದು ಕೇಳಿ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಕಟ್ಟೋಲು ಮಹಿಷ ಹುಟ್ಟಿದ್ದಾನೆ ಎಂಬುದಾಗಿ. ಅದಕ್ಕಾಗಿ ಇತ್ತಗಡೆ ಬಂದಿದ್ದೇವೆ. ದೇವತೆಗಳಿಂದ ನಮಗೆ ಮಾತ್ರ ಅನ್ಯವಾದದ್ದಲ್ಲ, ನಿನ್ನ ತಂದೆಯನ್ನು ಕೊಂದವ Thank you.
ದೇವೇಂದ್ರ ಹಾಗೆಂದು ಕಾಣಬಹುದು. ಅನೇಕ ವಿಧೆ ದೂತನಾಡಿದ ದ್ವಾರದಲ್ಲಿ ಕಾರ್ಯನಿರತರಾದಂತಹ ದೂತನನ್ನು ಆ ಮೂಲಕವಾಗಿ ಬಡಿದೆಬ್ಬಿಸಿ ಯುದ್ಧಕ್ಕಾಗಿ ಕರವಾಳೆಯನ್ನು ಕೊಟ್ಟವರು ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇರುವ ಮಾಲಿನಿ ಜಾತನಾದಂತಹ ಮಹಿಷಾಕ್ಯ ನಾವೆಲ್ಲರೂ ಒಂದಾಗಿ ಅವನನ್ನು ಎದುರಿಸಬೇಕು. ಆಯುಧ ಪಾಣಿಗಳಾಗಿ ರಥರೂಢರಾಗಿ Thank you.
ಅನೇಕ ಮಂದಿಗಳು ಈ ಮೊದಲು ಬಂದವರೆಲ್ಲರೂ ಕೂಡ ಸುತ್ತು ಹೋಗಿದ್ದಾರೆ, ಶೈಮಿನಿಯನ್ನು ಸೇರಿದ್ದಾರೆ. ಸುಮ್ಮನೆ ವ್ಯರ್ಥವಾಗಿ ತಿಳಿದು ಕೂಡ ಮುಂದತ್ತಿ ಬರಬೇಡ, ನಿನ್ನ ಸಾವನ್ನು ನೀನೇ ಪಡೆದುಕೊಂಡ ಹಾಗಾಗುತ್ತದೆ. ನಡೆ ನಡೆ. ಪರಾಕ್ರಮ ಪ್ರಕಟವಾದಲ್ಲಿಗೆ ದೇವತೆಗಳ ಪಲಾಯನ ನಿಶ್ಚಿತವಾಯಿತು. ಕಾಳಗದಲ್ಲಿ ವಿಜಯಿಯಾಗಿದ್ದೇವೆ. 3 ಲೋಕಾಧೀಶ ಮಹಿಷನುವಂತಹ ವಿಷಯ ಲೋಕ ತ್ರಯಂಗಳು ತಿಳಿಯಬೇಕು, ಗಮನ ಸಾರಬೇಕು. ಸೂರ್ಯಚಂದ್ರರಾದ್ರು ಹಚ್ಚೆ ವಿನಃ ಸಂಚರಿಸುವ ಹಾಗಿಲ್ಲ. ನೀರಿ ನಡೆದರ ನಿಮಗೇನಾಗಬೇಕು? ಬನ್ನಿ ಜೊತೆಯಲ್ಲಿ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ವಿಜಯಲಕ್ಷ್ಮಿ ಶಂಕರ ದೇವಾಡಿಗ ಜಯಶಂಕರ ನೆಲ್ಲಿಗುಡ್ಡೆ ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಬರುವ ರಾತ್ರಿ ನಾವು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಎಸ್ಕುಂದ ನಂಚಾರು ಕುಂದಾಪುರದಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯಕಥಾ ಭಾಗವನ್ನು ನಡೆಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸುತ್ತೇನೆ. ಯಕ್ಷಗಾನಂ ಗೆಲ್ಗೆ. ಕಮಲ ಸಂಜಾತ ಎಲ್ಲರಿಗೂ ಶುಭವಾಗಿದೆ. ಮುಕ್ಕೋಟಿ ದೇವತೆಗಳು ಸತ್ಯಲೋಕಕ್ಕೆ ಬರೋದಕ್ಕೆ ಕಾರಣವೇನು? ಕಾರಣ ಉಂಟು.
ದಿತಿ ಪೌತ್ರನಾಗಿ ಹುಟ್ಟಿಕೊಂಡವನು ಮಹಿಷ ಎನ್ನುವಂತ ಹೆಸರುಳ್ಳವನು. ಎರಡು ಲೋಕ ಸ್ವಾಧೀನ, ದೇವಲೋಕಕ್ಕೆ ದಾಳಿ, ದೇವತೆಗಳನ್ನು ಕಾಳಗದಲ್ಲಿ ಬಡಿದೋಡಿಸಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದ್ದಾನೆ. ಲೋಕ ಲೋಕಾಂತರದಲ್ಲಿ ಮಹಿಷನ ಉಪಾಹತಿಯಿಂದ ನೊಂದಿದ್ದೇವೆ. ಇವನ ತೊಂದರೆಯನ್ನು ಎಂತು ಬರುವಳೋ ಆ ಶಿವನೇ ಬಲ್ಲ ಕಾಪಾಡಬೇಕು. ಮಹಿಷನ ಪಾಲಿಗೆ ಪ್ರೀತಿ ಬಂದೊದಗಿ ಭಯಪಡಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು, ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೆ ಶಕ್ತನೊಬ್ಬನಿದ್ದಾನೆ, ಅವನೇ ವೈಕುಂಠಧಿಪತಿಯಾದಂತಹ ಮಾಧವ. ನಮ್ಮ ಕಷ್ಟವನ್ನು ಅವನಿಗೆ ಬಿತ್ತರಿಸಿಕೊಂಡಂತಾದ್ರೆ ಏನಾದರೂ ದಾರಿ ತೋರಿಸಿಕೊಟ್ಟನು. ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರು ಮಹಿಷ ಮಹಿಷ ಮಹಿಷ. ಸರಿ, ಆತನ ವಧೆಯಾಗಬೇಕು. ಹೇಗೆ ಕೊಲ್ಲುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸೋಣ. ಆಗಲಿ. ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲವಲ್ಲ. ಬಳಿಕ ರಜತಗಿರಿಗೆ ಬಂದ್ರೆ ಹರನೂ ಕಾಣುವುದಿಲ್ಲ. ಇವರು ಎಲ್ಲಿ ಹೋಗಿದ್ದಾರೆ? ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸುವುದಿಲ್ಲ, ಕೈಲಾಸಕ್ಕೆ ಬಂದ್ರೆ ಹರನು ಇಲ್ಲ. ಇವರು ಎಲ್ಲಿ ಹೋಗಿದ್ರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಏನಂತೆ? ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ಮಹಿಷನನ್ನು ನಿಗ್ರಹಿಸುವುದು ಹೇಗೆ ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನಾವೆಲ್ಲರೂ ಒತ್ತಗರಿಗೆ ಸಾಗೋಣ. ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತ ಮಹಿಷದಾನವ 3 ಲೋಕದಲ್ಲಿ ಕೊಬ್ಬಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪಾತಕಿಯಾಗಿ ಮೆರೆದಿರುವಂತ ಮಹಿಷನ ಲೋಕಕಂಟಕರಾಗಿ ಮೆರೆಯುತ್ತಿದ್ದಾನೆ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕೆಳೆದಿದೆ. ದುರುಳ ಮಹಿಷನ ನಾಶಕ್ಕಾಗಿ ನರಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಕೆಳೆದಿದೆ. ದುರುಳ ಮಹಿಷನ ವಧೆಗಾಗಿ ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಕೆಡೋಣ.
ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಮಹೇಶ್ವರ ತಾಯೇ ಇಂದ್ರಾದಿ ಸುಮನಸರಿ ಜಗನ್ಮಾತೆ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಡೆಹಿದ್ದೀರಿ. ಆ ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಂತು ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಜಗನ್ಮಾತೆ ನಾರಾಯಣಂ, ನಮ್ಮೆಲ್ಲರ ಭಾವಶುದ್ಧದ ಮರೆಯನ್ನಾಲಿಸಿ ಪ್ರತ್ಯಕ್ಷಳಾದೆಯ ತಾಯಿ, ನಿನ್ನೀ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಕಾರಣ ಬೇರೇನೂ ಅಲ್ಲ, ಮಾಲಿನಿ ಸುತನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಅಧರ್ಮದ ಅಟ್ಟಹಾಸದಿಂದ ದುರುಳ ಮಹಿಷ ಮೆರೆಯುತ್ತಿದ್ದಾನೆ. ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ 3 ಲೋಕವನ್ನು ತನ್ನಂಕೆಯಲ್ಲಿರಿಸಿಕೊಂಡಂತಹ ಮಹಿಷ ನಿರ್ಭೀತನಾಗಿದ್ದಾನೆ. ನಾವೆಲ್ಲರೂ ಭೀತಿಗೊಂಡಿದ್ದೇವಮ್ಮ. ಮಕ್ಕಳೇ, ಮಾಲಿನಿಯ ಜಾತನಾದಂತಹ ಮಹಿಷಾಕ್ಯನು ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕ ಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಲೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೀರಿ. ಅದರೊಂದಿಗೆ ಶಂಕದುರ್ಗರು ಇದ್ದಾರೆ. ಶಂಕದುರ್ಗರ ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ತಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಧೈರ್ಯಸ್ಥರಾಗಿರಿ. ಜಯ ಜಯ ಜಯ
ವಿಶ್ವಕರ್ಮನುಗಣದಲ್ಲಿ ಶೋಭಿಸುವ ಭೂಷಣವನ್ನೇ ಅರ್ಪಿಸಲು ಜಯ 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 ಕಷ್ಟವನ್ನು ಅರಿತಂತಹ ಜಗನ್ಮಾತೆ ಖಳರನ್ನು ವಧಿಸಿಕೊಡ್ತೇನೆ ಎನ್ನುವ ಹಾಗೆ ಅಭಯವನ್ನಾಡಿದ್ದಾಳೆ. ದುಷ್ಟರ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮ ಘನತರದಿ ಶೋಭಿಪ ವಸನಭೂಷಣಗಳನ್ನು ಭಕ್ತಿಯಿಂದ ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಅಲಂಕರಿಸಿದವರಿದ್ದಾರೆ. ಸಂಕಲ್ಪ ಮಾತ್ರದಿಂದ ದುಷ್ಟರನ್ನು ತರಿಯಬಲ್ಲಂತಹ ಸರ್ವೇಶ್ವರಿಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಶಕ್ತ್ಯಾಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪವಿತ್ರತೆಯನ್ನು ಪಡೆಯಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ಕನಕ ಗರ್ಭನು ಬ್ರಹ್ಮದಂಡವ ಇತ್ತು ಬದಗೆರೆಗೆ ದುಷ್ಟಮೀಶನ ಬದಗಾಗಿ ಬ್ರಹ್ಮದಂಡವಮ್ಮ ವಿನಯದಿಂದ ಮಗುವಿದವ ಅರಿವಿಜರು ಶಕ್ತಿಯ ಆಯುಧಗಳ ಮಾಡಿರು ಮಾತೆಯ ಬದರುಳಿಯುತ್ತ ಭಯದಿರುದಿದರು ಜಗನ್ಮಾತೆ ಅಷ್ಟಭುಜಗಳಿಂದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯಚಂದ್ರ ನಯನಳಾಗಿ ಸಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷವು ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಖಳರ ವಧೆಗೆ ಹೊರಟು ನಿಂತಹ ಶ್ರೀದೇವಿ ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹರೂಪವಾಗಿ ಒದಗಿ ಬರ್ತೇನೆಂದು ಆಡಿದ್ದಾನಲ್ಲ. ವಿಶ್ವಕರ್ಮನ ಸೇವೆಯಿಂದ ಸಂತೃಪ್ತಿ ಹೊಂದಿದವಳಿದ್ದೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕುಳ ಮಹಿಷನ ಬದುಕಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಜಯ
ಬೀರಿಮ್ಮ ಬೆರೆಯುತ್ತಾಳೆ ಅಂತ ಹೋದ್ರೆ ಸಕ್ಕಿದ ಹೆಣ್ಣನ್ನು ಇಳಿಸಲೇಬೇಕು. ನಡೆಯುತ್ತೇನೆ. ನನ್ನ ವಿರುದ್ಧ ಸಮರ ಸಾರಿದೆ. ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗೂ ಹಗೆತನ ಯಾರು? ಮಹೇಶ ನಿನ್ನ ಶಿರವನ್ನು ಸುರರ ಬರೆಯ ಬಂದವಳು ಮಹಿಷರೊಡನೆ ಹೋರಾಡಿ ಗೆಲ್ಲುವುದಕ್ಕೆ ಸಾಧ್ಯವೇ? ಸರಿಯಾದ ನನಗೆ ಮೂರು ಲೋಕದಲ್ಲಿ ದುರದ ವಿಷಯ ತ್ರೈಮೂರ್ತಿಗಳನ್ನು ಅಧಿಕರಿಸಿದ ನನಗೆ ಹೆಣ್ಣಾದಂತಹ ನೀನು ಯಾವ ಲೆಕ್ಕ ಹೇಳು? ಮರ್ಯಾದೆಯಿಂದ ಹೇಳ್ತಾನೆ.
ನಾನು ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು. ಸುರಪ ಭಯನೀಯ ಮುಂದಕ್ಕೆ ಅರುಜದಲ್ಲಿ ದೈತ್ಯರನ್ನು ವಧಿಸುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಾಂತ ನನ್ನನ್ನು ಶಾಂತಗೊಳಿಸುವರೇ ವಿಧ ವಿಧವಾದಂತಹ ಭಕ್ತಿ ಹಿನ್ನೆಲೆಯನ್ನು ತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿರಾತ್ರಿ, ಕಾಲರಾತ್ರಿ, ಮಹಾಗೌರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕ್ಕೆ ಆಗಿರುತ್ತೇನೆ. ನಿನಗಿನ್ನು ಭಯ ಇಲ್ಲ, ಸಂತೋಷದಿಂದಲೇ ನಾಕವನ್ನಾಳು. ಮುಂದಲ್ಲಿ ಹೋದರೂ ದುಷ್ಟರು ಹುಟ್ಟಿಕೊಂಡು ನಮಗೆ ಕಷ್ಟ ಅಂತ ಕೊಟ್ಟರೆ ಕಾಣುವ ಬಗೆ ಹೇಗೆ? ನಿಮ್ಮ ಪಾಲಿಗೆ ಆಪತ್ತು ಅಡಸಿದರೆ ನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ.
ಶುಂಭಾನ್ ಶುಂಭ ಸರಿ ಓಲಗವನ್ನು ಕೊಟ್ಟಂತಹ ಕಾಳಿಕಾಲ ಕವಿದೆ ರಕ್ಷಿಸು ತಂದೆ ರಕ್ಷಿಸು ತಮ್ಮ ನಿಶುಂಭಾಸುರ ಅಣ್ಣ ಶುಂಭಾಸುರ ಕಶ್ಯಪ ಬ್ರಹ್ಮ ಮತ್ತು ಧನುದೇವಿಯವರಿಗೆ ಮಕ್ಕಳಾಗಿ ಹುಟ್ಟಿಕೊಂಡವರು ನಾವೇರ್ವರು ತಮ್ಮ ಶುಂಭಾಸುರ ನಿಶುಂಭಾಸುರ ಎಂಬುದಾಗಿ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕು ಬೇಕಾದ ವಿದ್ಯೆಗಳನ್ನೆಲ್ಲ ಕಲಿತವರಿದ್ದೇವೆ. ಪ್ರಾಯ ಪ್ರಬುದ್ಧರಾದಾಗ ಶೋಣಿತಾಪುರದ ಭಟ್ಟಾಭಿಷೇಕ ನನಗಾಯಿತು ತಮ್ಮ. ವರ್ತಮಾನ ಕಾಲದಲ್ಲಿ ಇಲ್ಲಿಯ ಜನಪದವನ್ನು ಫಲಪರಾಕ್ರಮದಿಂದಲೇ ಮಾರಿಸುತ್ತಾ ಬರುತ್ತಾ ಇದ್ದೇವೆ ತಮ್ಮ. ಅಷ್ಟೇ ಸಾಲದೆಂಬಂತೆ ನಾವು ಕೈಗೊಂಡ ಸಾಧನೆಗಳೇನು ತಮ್ಮ. ಮೂರ್ತಿಗಳಿಂದಲೂ ಮಾರಾಣವೇ ಬರದಂತ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಾಗಿ ನೇರವಾಗಿ ನಡೆದು ಮಾತನಾಡೋದಕ್ಕೆ ಮೃಗಾದಿಗಳ ಹೆಜ್ಜೆಗಳನ್ನು ಮುಟ್ಟಿ ಅಲ್ಲಿರುವ ಸುವಸ್ತುಗಳನ್ನು ವಶ ಮಾಡಿಕೊಂಡಿದ್ದೇವೆ. ಆ ಬಳಿಕ ಹೋದದ್ದು ಭೂಲೋಕಕ್ಕೆ ಭೂಭುಜರ ದರ್ಪವನ್ನೇ ಕಪ್ಪ ಕಾಣಿಕೆಯನ್ನು ವಶ ಮಾಡಿಕೊಂಡಿದ್ದೇವೆ. ಪಾತಾಳ ಲೋಕ ಭೂಲೋಕ ನಮ್ಮ ವಶ. ನಮ್ಮ ಯೋಚನೆ ಏನನ್ನ ನಮ್ಮ ಲಕ್ಷ್ಯ ಸ್ವರ್ಗದೆಡೆಗೆ ಯುದ್ಧದ ಬಗ್ಗೆ ನಮಗೆ ಸಾಲಿಸಿ ಓಡಿದೋಡಿಸಿದ್ದೇನೆ. ಒಬ್ಬೊಬ್ಬರು ಓಡುವ ಚಂದ ನೋಡು. ಅದನ್ನು ನೋಡಿ ನೀನು ಬಂದೆಯ ದೇವಲೋಕ ಬಿಟ್ಟು ಬರ್ತೀಯ ಬಿಟ್ಟು ನಿಂತೀಯ.
ನನ್ನನ್ನು ಬಿಟ್ಟುಕೊಟ್ಟು ನನ್ನ ದಾಸನಾಗುವ ಇದಕ್ಕಿಂತ ಮೊದಲು ಬಂದವರೆಲ್ಲರೂ ಕೂಡ ಶರ್ಮಿನಿಯನ್ನು ಸೇರಿದಂತಹ ವಿಚಾರ ನಿನಗೂ ತೀರ ಚಿತ್ತಕ್ಕೆ ವೇದ್ಯವಾಗಿರಬಹುದು. ಇರಲಿ ಬಿಡು. ಅದೆಷ್ಟೋ ಮಂದಿಗಳು ಹುಟ್ಟಿಕೊಂಡ್ರು, ಯಾರೂ ಶಾಶ್ವತವಾಗಿ ಉಳಿಯಲಿಲ್ಲ. ಶತಾದ್ವರವನ್ನು ಮಾಡಿದ್ದೇನೆ, ಇದನ್ನು ಬಯಸಿ ಬಂದೆಂದಾದ್ರೆ ಸಾಹಿತ್ಯ ಚತುರ್ದಶಮದ ಶುಂಭನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲ. ಸಂತೋಷವಾಯಿತು ತಮ್ಮ. ಚಾರು ಚತುರ್ದಶ ಜಗಕ್ಕೆ ಶುಂಭನೇ ದೇವ ಎನ್ನುವ ಹಾಗೆ ಡಂಗುರವನ್ನು ಸಾರು. ಯಾಗ ಯಜ್ಞಾದಿಗಳು ನಡೆದರೆ ಹವಿಸ್ಸೆಲ್ಲವೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರು ಕೂಡ ನಮ್ಮ ಹೇಳಿಕೆಯನ್ನು ಸಂಚರಿಸ ಕೂಡಲು ಯುದ್ಧವನ್ನು ಮಾಡಿ ಆದದ್ದೇನು ಬೇಕಾದದ್ದು ಹೀಗೆ ಬಾ. ಹೀನಾದ್ರಿಗೆ ಬಂದಿದ್ದೇನೆ, ಅವಳನ್ನೇ ಸ್ತುತಿ ಮಾಡ್ತೇನೆ. ಶರ್ವಾಣಿ ಶಂಕರಿ ಪಾಲಿತುಗ ಭಯ ಭವಾನಿ ಶಂಕರಿ ಪಾಲಿತುಗ ಭಯ ಭವಾನಿ ಅಂಬಿಕೆ ಸುರಗುರಿ ಶಂಭುವನೋ ನಂಬಿಗ ಶಕರ ಶಂಕರಿ ಗೋಳು ಗೋಳು ಬೇಕೆ ಕೂಳ ಮಾಡಿದ ನಿಮ್ಮ ಸೋನಿಸಿನಾಡುತ್ತಿರು ಕಾಲಾಲಯ ಕೈದೇನು ಸುರಪ ಎದ್ದೇಳಯ್ಯ. ಮುಕ್ಕೋಟಿ ದೇವತೆಗಳನ್ನೊಳಗೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನು ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ
ಪ್ರಪ್ರಥಮನಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರೆ ಇಂದ್ರ ಪದವಿಗೆ ಕುತ್ತುವಂತೆ ಗೋಳಿಡುತ್ತಾ ಇರುವೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿಗೆ ಧನುಜ ಮಹಿಷಗಿರುತ್ತ ಘನಪರಾಕ್ರಮಿ ಶುಂಭನು ಅನುಮರದಲ್ಲಿ ಸುರರ ತೋರಿರುತ್ತಾಗ ನಾಗವನು ಪಾಲಿಸುವ ಕಡಲು ಜನನಿಗೆ ಜನನಿ ಜಗನ್ಮಾತೆಯ ಪವಿತ್ರವಾದಂತಹ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕಷ್ಟವನ್ನು ನಿಮ್ಮ ಸನ್ನಿಧಾನದಲ್ಲಿ ವಿತರಿಸಿಕೊಳ್ಳುತ್ತಾ ಇದ್ದೇವೆ. ಮಹಿಷನಿಗಿಂತಲೂ ಪರಾಕ್ರಮಶಾಲಿಗಳು ಶುಂಭಾದಿಗಳು ಮೊನ್ನೆ ಹುಟ್ಟಿಕೊಂಡವರು. ಚತುರ್ದೇವಿಯ ಮಕ್ಕಳು ಬ್ರಹ್ಮದೇವನ ವರ. ದೇವಲೋಕಕ್ಕೆ ದಾಳಿಯನ್ನು ಮಾಡಿ ದೇವತೆಗಳನ್ನು ಕಾಳಗದಲ್ಲಿ ಬಡಿದೋಡಿಸಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದವರಿದ್ದಾರೆ. ನಮ್ಮ ಅಧಿಕಾರವನ್ನು ಕಳೆದುಕೊಂಡಂತಹ ನಾವುಗಳು ಗತಿ ಕಾಣದೆ ಬಂದಿದ್ದೇವೆ, ಕಾಪಾಡಬೇಕು. ಕರುಣಿಸಿದ್ದೇನೆ ಅಭಯ ಕರುಣಿಸುತ್ತಲ ಭಯಭಯವಿದರು ಕಿರಿದು ಸಮಯದಲ್ಲಿ ನಿಮ್ಮನು ಮರೆಸಿರಿ ಜನನು ತುಹಿನ ಹಿರಿಯುಳಗಿರುತ್ತ ನೋಡೋದೆನ್ನಲೀಯ ಹರುಷದೊಳಗಿರುತ್ತ ತ್ರಿದಶರಿಗರು ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಲ ಮರುಗದಿರಯ್ಯ, ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೀರಿ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವಧ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳ ದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ನಾವೆಲ್ಲ ಎಲ್ಲಿರ್ಬೇಕಮ್ಮ? ನಿಜ ರೂಪವನ್ನು ಮರೆಮಾಚಿ ತುಹಿನಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವೆನಂತೆ. ಶುಭವಾಗಲಿ. ಇಲ್ಲಿದೆ ಏನು ಮಾಡೋಣ? ತನ್ನ ಮನದೊಳಗೆ ತಿಳಿದಳಾಚರಣದೊಳಗೆ ಆಲೋಚಿಸಬೇಕಲ್ಲ ಎಂದು ಯೋಚಿಸಿ ಮಗಮಾಗಿ
ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತರೆಯಬಹುದಾದರು ವರಬಲವನ್ನು ತರಿದ್ದಾರೆ. ಖಳರ ಬಳಿಗೆ ಇದು ಗೆಲುವಡೆ ಅದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದುದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಅದಕ್ಕಾಗಿ ಮೋಹದ ಬಲವೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ. ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಕೆಳಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ, ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಖಳರಾಧೀನಕ್ಕೆ ಒಳಪಟ್ಟಂತಹ ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಕಳ ಕದಂಬವನ್ನು ವಧಿಸಲು ಸುಗವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನುಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪದದಿಂದಲೇ ಕನಕದ ಉಯ್ಯಾಲವನ್ನು ಎಳೆದು ಬರುತ್ತಾ ಇದೆಯಲ್ಲ, ಸನ್ಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಖಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಅಂತ ಏರಿಕೊಳ್ತೀನಂತೆ.
ದಾಂಪತ್ಯ ಜೀವನದ ಪ್ರತೀಕವಾಗಿ ಆವಿರ್ಭವಿಸಿದವರು ನಾವು. ವೀರ ಚಂಡಮುಂಡಗಳು ಹುಟ್ಟಿದ ಕ್ಷಣವೇ ಸಾಧನೆಯನ್ನು ಮಾಡಬೇಕನ್ನುವಂತಹ ಉದ್ದೇಶವನ್ನು ಇರಿಸಿ ಘೋರವಾದ ಕಾಂತಾರವನ್ನು ಸೇರಿದೆವು. ನಿಜ ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 2 ವರವನ್ನು ಕರುಣಿಸಿದ. ಯಾವುದೆಲ್ಲ? ಮನೋವೇಗ, ಬ್ರಹ್ಮಚರ್ಯ. ಕರುಣಿಸಿದ್ದು ಗದಾದಂಡ. ಸಾರಿ, ತಂಡ ಬಂದಿದ್ದೇ ತಡ. ಹೇಳವಾಗಿ ತೆರಳಿದ್ದು ಪಾತಾಳಕ್ಕೆ. ಅಲ್ಲಿರುವ ಉರಗಾದಿಗಳನ್ನೆಲ್ಲ ಭೂಲೋಕವನ್ನು ಸಂಚರಿಸಿ ಧರಣಿ ಪಾಲಕರ ಧರ್ಪಡಿಸಿದ್ದೇವೆ. ನಿಜ. ಆಮೇಲೆ ಸ್ವರ್ಗ ಪ್ರವೇಶ. ಅಲ್ಲಿ ಶುಂಭ ಹಾಗೂ ನಿಶುಂಭರ ಆಳ್ವಿಕೆ. ಯಾರೇ ಇರಲಿ ಅರಳಿ ಯುದ್ಧಕ್ಕೆ ಸಂಗ್ರಾಮಕ್ಕೆ ಎನ್ನುವ ಕರೆ. ಅಲ್ಲಿಗೆ ಬಂದ ನಾರದ ಮಾಡಿದ ಸಂಧಿ ಏರಿಸಿದ ವಿಷ್ಣರ. ಆಮೇಲೆ ಶುಂಭರ ನೇಮವನ್ನು ಪಡೆದು 3 ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದ. ತೆಗಳಿದವರ ಶಿರವನ್ನು 3 ಲೋಕ ಸಂಚಾರ.
ಪರಿಹಾರವೇನು? ಏನು ಮಾಡುವ? ಕಾಡಿಗೆ ಹೋಗುವ ಸೊಕ್ಕಿದ ಕಾಡಮೃಗಗಳನ್ನೆಲ್ಲ ರಕ್ತ ಮಾಂಸ Hello,
ಎಲರಿಗೊಂಡು ಶ್ರಮವನು ಪ್ರದೇಶಕ್ಕಿಂತ ಹೊರಗೆ ನಾನು ವ್ಯಾಪ್ತಿ ಪ್ರದೇಶದ ಒಳಗೆ ಇದ್ದೇನೆ. ನಿನ್ನ ಕಾರ್ಯ ಕೇಳಿಸುವ ನಿನ್ನ ಸ್ವರವೇ ಕೇಳುವುದಿಲ್ಲ. ಅಲ್ಲ ನಿಲ್ಲು, ಬಂದೆ ಬಂದೆ. ಬಾ 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 ಬಾ. ಓ ಇಲ್ಲಿದ್ದೀಯಾ? ಎಲ್ಲಿರುವೆ? ಸ್ವಲ್ಪ ತಡೆ. ಯಾಕೆ? ಏನು ಅದಕ್ಕೆ ಹೇಳು. ಏನು? ಲೆಕ್ಕಕ್ಕಿಂತ ಹೆಚ್ಚು ಕುಡಿಬಾರ್ದು ಎನ್ನುವ ಹಾಗೆ. ಹೌದಾ? ಲೆಕ್ಕಕ್ಕಿಂತ ಹೆಚ್ಚು ಕುಡಿದ್ರೆ ಹೀಗೆ ಆಗುತ್ತೆ. ತಮ್ಮ, ಯಾವುದಕ್ಕೂ ಮಿತಿ ಎನ್ನುವುದು ಬೇಕು. ಧರ್ಮಕ್ಕೆ ಸಿಕ್ಕಿದಲ್ವಾ? ಸರಿ ತಿಂದದ್ದು ಸರಿ, ಕುಡಿದದ್ದು ಕುಡಿದದ್ದೇನು ತಿಂದದ್ದೇನು? ತಿಂದದ್ದು ಮಾಂಸ, ಕುಡಿದದ್ದು ರಕ್ತ, ಬೇರೆ ಏನು ಈ ಸ್ಥಳದಲ್ಲಿ ಸಿಗುವುದಿಲ್ಲ. ಮತ್ತೆ ಈ ಕಾಡಿನಲ್ಲಿ ನಾವು ಸೊಪ್ಪು ತಿನ್ಲಿಕ್ಕೆ ತಮ್ಮ, ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವ. ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ತಮ್ಮ, ಈ ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟ. ಸಾರಿ, ನನ್ನ ಕಣ್ಣಿಗೆ ಗೋಚರಿಸಿತು ನಾಲ್ಕಾನೆ. ನಾಲ್ಕಾನೆ? ನಾಲ್ಕಾನೆ. ನಾಲ್ಕಾನೆ ಈಗ ಯಾವ ಪ್ರಯೋಜನಕ್ಕೂ ಬರು. ಅದರಲ್ಲಿ ಒಂದು ಆನೆ ನನಗೆ ಪ್ರಯೋಜನಕ್ಕೆ ಬಂತು. 4 ಆನೆಯಲ್ಲಿ ಒಂದು ಆನೆ. 4 ಆನೆಯ ಗುಂಪಿನಲ್ಲಿ ಒಂದು ಆನೆಯ ಸೊಂಡಿಲು ನೆಲಕ್ಕೆ ಬಡಿದಿದ್ದೇನೆ. ಆನೆ ಅಪ್ಪಚ್ಚಿ, ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಬೇರೆ ಮಾಡಿದ್ದೇನೆ. ಸಾರಿ, ರಕ್ತವನ್ನು ಕಟ 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 ಮಾಂಸವನ್ನು ನಂಗೇನು ಹಾಗೆ ತಿಂದಿದ್ದೇನೆ. ಸಾರಿ, ಎಲುಬನ್ನು ಕರ್ಪುರ್ 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 ಮಾಡಿದ್ದೇನೆ. ಇನ್ನು ಉಳಿದದ್ದು ಚರ್ಮ, ಅದನ್ನು ಅಲ್ಲಿಗೆ ಮುಕ್ಕಿದ್ದೇನೆ. ಅಷ್ಟೊತ್ತು ಆಗುವಾಗ ನಿನ್ನ ನೆನಪಾಯ್ತು. ನೆನಪಾಯ್ತಾ? ನಿನಗೆ ತಿನ್ಲಿಕ್ಕೆ 2 ಕಿವಿ ತಂದಿದೆ. ನಾನು ಕಿವಿ ತಿನ್ನುವ ಜಾತಿ. ಕಿವಿ ತಿನ್ಲಿಕ್ಕೆ ನೀನೇ ಆಗಬೇಕು. ಅದು ನಾನು ತಿನ್ಬೇಕಾ? ಆನೆ ಕಿವಿ. ಆನೆ ಕಿವಿ. ತಮ್ಮ, ನೀನೊಂದು ಪಥವನ್ನು ಹಿಡಿದು ಬೇಟೆಗಾಗಿ ಹೊರಟ. ಏನು ಕೊಂದೆ, ಏನು ತಿಂದೆ, ಏನು ತಂದೆ, ಹೇಳು ನನ್ನ ಮುಂದೆ. ತಮ್ಮ, ಅಣ್ಣ, ನಿನ್ನ ಜೊತೆಯಲ್ಲಿ ಬಂದರೆ ಯಾವಾಗಲೂ ನೋಡಿದ್ರು ಕೂಡ ಮೋಸವೇ. ಯಾಕೆ? ಒಮ್ಮೆ ತಿನ್ನುವಾಗ ಇಷ್ಟಿಷ್ಟು 2 ಕೈಯಲ್ಲೆಲ್ಲ ಒಟ್ಟಿಗೆ ತಿಂತೀನಿ. ನನ್ನ ಕ್ರಮವೇ ಹಾಗೆ. ನಿನ್ನ ಕ್ರಮದಲ್ಲಿ ನನಗೆ ಮಾಂಸವೇ ಸಿಗುವುದಿಲ್ಲ. ಸರಿಯಾಗಿ ಆಲೋಚನೆಯನ್ನು ಮಾಡಿ ಈ ದಿಕ್ಕನ್ನು ಹಿಡಿದು ಹೋದೆ. ಏನಾದ್ರೂ ಲಾಭ ಆಯ್ತಾ? ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ, ತಮ್ಮ ಹಂದಿ, ತಮ್ಮ ನನಗೆ ಸಿಕ್ಕಿದ್ದು ಹಂದಿ ಎನ್ನುವ ಹಾಗೆ ಹೇಳುವಾಗ ಒಟ್ಟು ಹೇಳಬೇಡ, ಅಪಾರ್ಥ ಆಗ್ತದೆ. ಆಗುದಿಲ್ಲ. ತಮ್ಮ, ಸಿಕ್ಕಿದಂತಹ ಹಂದಿಯನ್ನು ಸುಮ್ಮನೆ ಬಿಟ್ಟವನು ನಾನಲ್ಲ. ಅದರ ಬಾಲಕ್ಕೆ ಕೈ ತಮ್ಮಯ್ಯ ಕೊಂಡು ಹೋಗಿ ಬಂಡೆಗೆ ಬಡ್ದೆ. ಅಲ್ಲಿಗೆ ಗುಡುಮ್ಮ. ಸ್ವಲ್ಪ ಇದ್ರೆ ಕೊಡು. ಎಂತದ್ದು? ಎಲ್ಲಾ ಪ್ರಾಣಿಯ ರುಚಿ ನೋಡಿದ್ದೇನೆ, ಆ ಗುಡುಮ್ಮ ಪ್ರಾಣಿಯ ರುಚಿ ನಾನು ನೋಡ್ಲಿಲ್ಲ. ಗುಡುಮ್ಮ ಪ್ರಾಣಿ ಉಂಟಾ? ಮತ್ತೆ ತಮ್ಮ, ಪ್ರಾಣಿಯನ್ನು ಕೊಂಡು ಹೋಗಿ ಬಂಡೆಗೆ ಬಡಿಯುವಂತಹ ಸಂದರ್ಭದಲ್ಲಿ ಬರುವಂತಹ ಶಬ್ದವೇ ಹಾಗಿರ್ಬೇಕಿದ್ರೆ ರುಚಿ ಹೇಗಿರ್ಬೇಡ. ತಮ್ಮ, ಏನು ಮಾಡಿದೆ? ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ಬುಳುಮ್ಮನೆ ನುಂಗಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆಯಾಡಿಗೆ ಸಿಕ್ಕಿಸಿ ಘಟಘಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಅದು ಯಾಕೆ? ಚಳಿಗಾಲದಲ್ಲಿ ಹೊದ್ದುಕೊಳ್ಳುವುದಕ್ಕಲ್ವಾ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿಯುವುದಕ್ಕ ಹೇಗೆ? ಕರ ಕರ, ಕುರು ಕುರು, ಕರು ಕುರು, ಕುರು ಕುರ, ಹೇಗೆ? ಕುರು ಕುರ, ಲೇಸು ಲೇಸು, ಒಳ್ಳೆ ಶಬ್ದ ಬರ್ತದೆ. ತಮ್ಮ, ಅಣ್ಣ, ಬೇಟೆ ನಾಡಿ ಏನು ಹೌದು ಶ್ರಮ ಜಲ ಇಳಿಯುತ್ತಾ ಉಂಟು. ಒಂದು ಕೆಲಸ ಮಾಡುವ. ಏನು ಕೆಲಸ? ನಾನು ಸ್ವಲ್ಪ ಮಲಗ್ತೇನೆ, ನೀ ಸ್ವಲ್ಪ ಗಾಳಿ ಹಾಕು, ನೀ ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ. ಹೀಗೆ ಮಾಡಿದ್ರೆ ಸಮಯ ವ್ಯರ್ಥ. ಇದನ್ನಲ್ವ ನಮ್ಮ ಸೇವಕ ವಾಯುದೇವ, ಅಗೋ ಅಲ್ಲಿ ಅವನಿಗೆ ಆಜ್ಞಾಪಿಸು. ವಾಯುದೇವ, ಚೆನ್ನಾಗಿ ಗಾಳಿ ಬೀಸಬೇಕು. ಮಾಡಿದರೆ ಗಾಳಿ ಬೀಸು, ಗಾಳಿ ಬೀಸು, ಗಾಳಿ ಬೀಸು. ತಮ್ಮ, ಗಾಳಿಯ ಬೀಸುವುದಿಲ್ಲ. ಅವನು ಬೀಸಿಯಾನು. ಇದು ತಗ್ಗು ಪ್ರದೇಶ, ಎತ್ತರವಾದ ಪ್ರದೇಶ. ಹೀರಗಿರಿಯನ್ನು
ಹೊರಡುವುದ
ಇದ್ದಾನೆ. ಹೌದಲ್ಲ? ಆಯಾಸ ಎಲ್ಲವೂ ದೂರವಾಗಿ ಹೋಯ್ತು. ತಮ್ಮ ಅಣ್ಣ, ಈ ಸಂದರ್ಭದಲ್ಲಿ ಒಮ್ಮೆ ನಿನ್ನ ಕಿವಿ ಕೊಡ್ತೀಯ? ಹಂದಿ ಮಾಂಸ ತಿಂದ್ರು ಕಿವಿ ತಿನ್ನುವ ಬುದ್ಧಿ ಬಿಡಿ. ನಿನ್ನ ಕಿವಿ ಯಾರಿಗೆ ಬೇಕು? ಮತ್ತೆ? ಗಾಳಿ ಬರುವ ಕಡೆಗೆ ಒಮ್ಮೆ ಕಿವಿ ಕೊಟ್ಟು ಆಲಿಸುವ. ಹಾ, ಏನು ಗೊತ್ತಾಯ್ತು? ಎಂತದ್ದು? ಮಾರುತ ಮಂದವಾಗಿ ಬೀಸುವುದಕ್ಕೆ ಪ್ರಾರಂಭಿಸಿದ್ದಾನೆ. ಅವನ ಬೀಸುವಿಕೆಯ ವೇಗಕ್ಕೆ ಬಿದಿರಿನ ಮೆಳೆಗಳು ಒಂದಕ್ಕೊಂದು ಸಿಕ್ಕಾಟ ನಡೆಸುವಾಗ ಉಂಟಾಗುವಂತ ಸ್ವರ ಆಗುವೆ. ಏ ತಮ್ಮ, ಅಣ್ಣ, ಯಾವುದು ಬೇಕು ಅದು ನಿನಗೆ ಗೊತ್ತಾಗುದಿಲ್ಲ. ಬಿದಿರಿನ ಸ್ವರ ಅಲ್ವಾ? ಏರು ಇಳಿತಾಗುವುದಕ್ಕೆ ಉಂಟಾ? ಬಿದಿರಿನ ಸ್ವರ. ಹಾಗಾದ್ರೆ ಕೋಗಿಲೆ ಇರಬಹುದಾ? ಗಾನ ಕೋಗಿಲೆ ಹೇಳುವುದಕ್ಕೆ ಗಾನ ಕೋಗಿಲೆ. ಗಾನ ಕೋಗಿಲೆಯ ಸ್ವರ ಹೇಗೆ? ಅದು ಯಾವತ್ತು ಇಳಿ, ಅದು ಎಷ್ಟು ಮೇಲೆಯೂ ಹೋಗ್ತದೆ, ಎಷ್ಟು ಕೆಳಗೂ ಬರ್ತದೆ. ಗಾನ ಕೋಗಿಲೆ. ಹಾಗಾದ್ರೆ ಯಾರ ಧ್ವನಿ ಇರಬಹುದು? ತಮ್ಮ, ಸರಿಯಾಗಿ ಆಲೋಚನೆ ಮಾಡಿದವ ಆ ಸೃಷ್ಟಿಕರ್ತ ಬ್ರಹ್ಮದೇವ, ಅವನ ಮಡದಿಯಾದಂತಹ ಶಾರದಾ ದೇವಿ ಈ ಹೊತ್ತಿನಲ್ಲಿ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಗಾನವನ್ನು ಹಾಡ್ತಾ ಇದ್ದಾಳೆ. ವಾಣಿ ವಾಣಿ ಬಂದದಲ್ಲ. ಯಾಕೆ? ಬಹುಶಃ ನೀನು ಕಾಂತಾರ ಸರಿಯಾಗಿ ನೋಡ್ಲಿಲ್ಲ ಎನ್ನುವ ಹಾಗೆ ಕಾಣ್ತದೆ. ಯಾವ ಕಾಂತಾರವ? ಇಂದಿನ ಕಾಂತಾರ ಅಲ್ಲ, ಇದು ಘೋರ ಕಾಂತಾರ. ಬೇರೆ ಕಾಂತಾರ, ಘೋರ ಕಾಂತಾರ. ಯಾರು ಕೂಡ ಒಳ ಪ್ರವೇಶಿಸುವುದಕ್ಕೆ ಹಿಂದೇಟು ಹಾಕ್ತಾರೆ. ಹಾಗಿದ್ದ ಪಕ್ಷದಲ್ಲಿ ವಾಣಿ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ವಾ? ಮತ್ತೊಂದು ವಿಚಾರ ಏನು? ಸೃಷ್ಟಿಕರ್ತ ಬ್ರಹ್ಮ ತನ್ನ ಸೃಷ್ಟಿಯ ಕಾರ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಅವನ ಮಡದಿಯಾದಂತಹ ವಾಣಿ ಬಳಿಯಲ್ಲಿ ಬೇಕೇ ಬೇಕು. ಇಲ್ಲದಿದ್ದರೆ ಸೃಷ್ಟಿಯ ಕಾರ್ಯ ಎನ್ನುವುದು ಪರಿಪೂರ್ಣವೇ ಆಗುವುದಿಲ್ಲ. ಇನ್ನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ಬ್ರಹ್ಮದೇವ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕಿಲ್ಲ. ಉಬ್ಬು ಸರಿದ್ರೆ ಕಣ್ಣು ಸರಿ, ಕಣ್ಣು ಸರಿದ್ರೆ ಬಾಯಿ ಸರಿ, ಬಾಯಿ ಸರಿದ್ರೆ ಮೂಗು ಸರಿ, ಮೂಗು ಸರಿದ್ರೆ ನಾಲಿಗೆ ಸರಿದ್ರೆ ಎಲ್ಲ ಸರಿದವರಿಗೆ ತಲೆ ಸರಿ. ಬ್ರಹ್ಮನ ಅವಳಲ್ಲ, ಅವ ಬಂದದ್ದು. ಯಾರವ? ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ ಕುದುರೆಯ ಮುಖ. ತುಂಬರ ದೇವಲೋಕದ ಸಂಗೀತಗಾರ. ದೇವಲೋಕವನ್ನು ತೊರೆದು ಇಲ್ಲಿ ಒಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಹಾಡುವವರು ಯಾರು? ಹಾಗಾದ್ರೆ ಬದಲಿಗೆ ಚಿತ್ರಸೇನನ್ನು ಕಳುಹಿಸಿರುವುದು ಮೊದಲೇ ಅಲ್ಲ. ಹಾಗಾದ್ರೆ ಇನ್ನೊಬ್ಬ ಇದ್ದಾನಲ್ಲ, ಯಾರು? ಕರದಲ್ಲಿಗೆ ಬಾರದ, ದಯೆಯನ್ನು ತೋರದ, ನಿಂತಲ್ಲಿ ನಿಂತಲ್ಲ, ಗಾನ ವಿಶಾರದ, ದೇವಋಷಿ ನಾರದ. ಅವ ಬರುವುದಿಲ್ಲ. ಯಾಕೆ? ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮಾತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವನು ಹಾಗೆ ತಿರುಗಾಟವನ್ನು ಮಾಡುವಂತಹ ಆ ನಾರದ ಅವ ಇಲ್ಲಿಗೆಲ್ಲ ಬರ್ಲಿಕ್ಕೆ ಬಂದ್ರು ಕೂಡ ಹೆಚ್ಚು ಹೊತ್ತು ನಿಲ್ಲಿಕ್ಕಿಲ್ಲ. ಅವ ಅಲ್ಲ. ಸ್ವರ ಕೇಳ್ತಾ ಉಂಟು. ಬಿದಿರಿನ ಬೆಳೆ ಅಲ್ಲ, ಕೋಗಿಲೆ ಅಲ್ಲ, ತುಂಬರ ಅಲ್ಲ, ಚಿತ್ರಸೇನ ಅಲ್ಲ, ನಾರದ ಅಲ್ಲ, ಅದಲ್ಲ ಇದಲ್ಲ. ಹಾಗಾದ್ರೆ ಸ್ವರ ಎಲ್ಲಿಂದ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಸ್ವರ ನಡೆದರಲು ತನುವಿನ ಪರಿಮಳವು ತನುವಿನ ಪರಿಮಳವು ಯೋಗಿ
Hare
ಕೌತುಕ, ಏನಿದು ಆಶ್ಚರ್ಯ? ಸ್ವರವನ್ನು ಹಾಗೂ ಪರಿಮಳವನ್ನು ಹಿಡಿದು ಮುಂದುವರಿದು ಬಂದವರು ನಾವು. ಆದರೆ ಆಶ್ಚರ್ಯ ಪರಮಾಶ್ಚರ್ಯ. ಹೌದಲ್ಲ? ನಡು ಮಧ್ಯಾಹ್ನದ ಹೊತ್ತಿನಲ್ಲೂ ಕೂಡ ಸೂರ್ಯನ ಕಿರಣ ಅನ್ನುವುದು ಈ ಕದಮವನವನ್ನು ಸೇರುವುದಿಲ್ಲ. ಆದ್ರೆ ಇಂದು ಹಾಗಲ್ಲ, ಕೋಟಿ ಸೂರ್ಯನ ಪ್ರಭೆ ಏಕಕಾಲದಲ್ಲಿ ಕಾಣಿಸುತ್ತೆ. ಈ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಸೇವಾಕರ್ತರಾದರು ಯಾರು? ತಮ್ಮ, ಬೆಳಕಿನ ಮೂಲವನ್ನೇ ಅರಸುತ್ತಾ ಮುಂದುವರಿದು ಬಂದವಾಗ ಆಕಾಶದಿಂದ ಮಿಂಚಿನ ಗೊಂಚಲು ನಮ್ಮ ಕಣ್ಣುಗಳಿಗೆ ಅಪ್ಪಳಿಸಿತ್ತು. ಅಲ್ಲ, ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಕೈಗಣ್ಣಡಿ ನಮ್ಮ ಮುಂದೆ ಕಾಣಿಸಿತೆ ಅನ್ನುವಂತಹ ತೆರದಲ್ಲಿ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ಗಾಯನ ಒಳ್ಳೆದು. ಇವಂತಹ ರೂಪವತಿ ತಮ್ಮ, ಈಕೆಯ ಸೌಂದರ್ಯವನ್ನು ಕಂಡಾವಾಗ ಹೊಗಳದಂತಹ ನಾಲಗೆ ಯಾಕೆ? ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚದ ಭರಣಿ ಸುಂದರ ಗಜರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರ ಸನ್ಮೋಹನ ತಾರೆ ಶೃಣು ಮೇಷ ಮೀನ ಚಪಲಿ ನೇತ್ರ ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣೆ ಸೇವ ಬಾಲಿಕೆರಲ್ಲಿ ಪರಿಶೋಭಿಸುವ ಈ ಕನ್ಯೆಯಾರು? ಚೆಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿ ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸಂಪನು ಕೊಡುವ ನಸುಮಗದ ಬಾಲೆ ಯಾರು? ಚಂದ್ರ ಮುಖಿ ಸುಂದರಿ ಸುಮಗಂಧಿ ಕೋಮಲೆ ಮೋಹಿನಿಯೋ ತ್ರೈಪಣದ ರತಿಯೋ ವಯ್ಯಾರದ ಸುಂದರಿಯೋ ಮೇಂಟು ಹಿನಗಿರಿ ಶಿವಚರದ ಮಾನದ ತರೋವರ್ತಿ ಸಂಭವಿಸಿ ವನದೇವಿಯರ ಸೇವೆಗಿಡಿದು ಸಂದು ಮುಮ್ಮರಿದು ಸಾಗರ ನಪ್ಪ ತವಕದಿ ಪ್ರವೈಪ ಜಾಹ್ನವಿಯೋ ಹೊನಲು ಲಲನೆಯರ ಸೀಮಂತ ಮನಿಯೋ ಜಗದೊಳಗಿನ ಚೆಲುವಿಕೆ ಖನಿಯೋ ತಪೋದನ ಕಳಬರಿಗೆ ಇವಳೊಂದು ಶಿಣಿಯೋ ಇವಳೊಂದು ಬಂಗಾರದ ಮನೆಯೋ ಇವಳೊಂದು ಮಾಣಿಕ್ಯದ ಮನೆಯೋ ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಲಗೆಗಳಂತ ಆದಿಶೇಷನಿಂದಲೂ ಅಣ್ಣ ಸೌಂದರ್ಯವನ್ನು ಕಂಡಾವ ನಾನು ಬೆರಗಾಗಿದ್ದೇನೆ. ಅದಕ್ಕೆ ಇವಳನ್ನು ಮದುವೆ ಆಗ್ಬೇಕನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ನನಗೆ ಪೆಟ್ಟು ಬಿದ್ದಿದೆ. ಹೇಗೆ? ಯಾಕ ಮರೆತು ಹೋದ? ಏನು? ಬ್ರಹ್ಮದೇವ ಇದ್ದಂತಹ ವರವಲ್ಲ. ಏನು? ಯಾವಾಗ ಚಂಡಮುಂಡರ ಬ್ರಹ್ಮಚರ್ಯ ಕೆಡ್ತದೋ ಅಂದೇ ಚಂಡಮುಂಡರಿಗೆ ಮರಣ ಎನ್ನುವ ಹಾಗೆ ವರ ಕೊಟ್ಟದಲ್ಲ, ಶಾಪ ಕೊಟ್ಟ. ಉಳಿಸಿಕೊಂಡ್ರೆ ವರ, ಕೆಡಿಸಿದ್ರೆ ಶಾಪ. ನಾಳಿನ ದಿವಸ ಚಂಡಮುಂಡರು ಕೇವಲ ಹೆಣ್ಣಿಗಾಗಿ ಸತ್ರು ಎನ್ನುವ ಹಾಗೆ ಅಪಪ್ರಚಾರ ಆಗುತ್ತದೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೊನೆಯ ಕಾಲಕ್ಕಾಗುವ ಸಾಯದಲ್ಲ ನಮ್ಮೊಡೆಯ ಶುಂಭ ಅಸುರ ಕುಲಕ್ಕೆ ಆಧಾರ ಸ್ತಂಭ ಅವನಿಗೆ ಆಜ್ಞೆಯನ್ನು ಪಡೆದು ಧರಣಿ ಎಲ್ಲವನ್ನು ಸಂಚರಿಸಿದವರು ನಾವು ನಿರತ ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ. ಯಾಗ ಯಜ್ಞ ಎಲ್ಲವೂ ಶುಂಭಾರ್ಪಣನ್ನು ಹಾಗೆ ಹೇಳ್ತಾ ಇದ್ದಾರೆ. ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯ್ತಣ್ಣ. 3 ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನವನ್ನು ಪ್ರವೇಶ ಮಾಡಿ ಮೃಗಬೇಟೆಯನ್ನು ಆಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ವಿಹಿನಾದ್ರಿಯ ತುದಿಯನ್ನು ಏರಿದಂತಹ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ಧುಯಿನಗಿರಿಯನ್ನು ಏರಿದ್ದೇ ತಡವನ್ನ ಅಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿಸಿತು ಒಂದು ಸ್ವರ, ನಾಸಿಕಕ್ಕೆ ಬಡಿಯಿತು ಒಂದು ಪರಿಮಳ. ಅದನ್ನೇ ಪಿಡಿದು ಮುಂದುವರಿದಂತಹ ಸಂದರ್ಭ ನೇರವಾಗಿ ಕದಂಬಾವನ ಪ್ರವೇಶ. ಅಲ್ಲಿ ಒಬ್ಬಳಾಕೆ ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳೆ. ಅವಳ ಗಾಯನವು ಅದ್ಭುತ, ರೂಪವು ಅದ್ಭುತ. ಅವಳನ್ನು ವರಿಸುವುದಕ್ಕೆ ನೀನೇ ಸೂಕ್ತವರವಣ್ಣ. ಮನಸಿ ಜನ ಶರಸತಿಗೆ ನೀವು ಹೇಳಿದಂತಹ ವಿಚಾರವನ್ನು ಕೇಳುತ್ತಾ ಇರುವಾಗ ಮರೆಯಲು ನಿಂತಹ ಮಾರ ಸುಮಾ ಬಾಣಗಳನ್ನು ನನ್ನ ಎದೆಗೆ ಪ್ರಯೋಗಿಸಿದ್ದಾನೆ. ನಿಶ್ಚಯ ಮಾಡಿ ಆಯ್ತು, ಮದುವೆಯಾಗಬೇಕು. ನನ್ನ ಮುಂಡರೆ ಬೇಟೆ ನಾಡಿ ಆಯಾಸಗೊಂಡಿದ್ದೀರಿ, ಹೋಗಿ ವಿಶ್ರಾಂತಿಯನ್ನು ಪಡೆಯಿರಿ. ಯಾರಲ್ಲಿ? ಸಚಿವ ಸುಗ್ರೀವ. ವಂದಿಸಿಕೊಂಡಿದ್ದೇನೆ. ಕರೆಸಿದ ಕಾರಣ ಏನು ನಾನು ಅರಿಯ ಪ್ರಭು. ನಮ್ಮದೇ ಆದ ಕದಂಬವನದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ತರುಣಿ ಯೋಗ
ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳೆ. ಒಬ್ಬಳಾಕೆ ತರುಣಿಯಲ್ಲಿ ಇದ್ದರೆ ನಮಗೇನು ಪ್ರಯೋಜನ, ನಮಗೇನು ಪ್ರಭು? ಅವಳನ್ನೇ ಮದುವೆಯಾಗಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿದವ ನಾನಿದ್ದೇನೆ. ಮದುವೆಯಾಗಬೇಕೆಂಬ ಇಚ್ಛೆಯು ನನ್ನನ್ನೇಕಿನಿಗೆ ಬರಮಾಡಿಕೊಂಡೆ. ನೇರವಾಗಿ ನೀನು ಅಲ್ಲಿಯವರೆಗೆ ಹೋಗಬೇಕು. ಸಂಧಾನದ ಮೂಲಕ ಆಕೆಯ ಮನವೊಲಿಸಿ ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಶುಂಭನಾಟ್ಯ ಹೋಗಿ ಬಾ. मेरे कदम बने त्रयी जगदंबिके मेरे कर्ण सुग्रीवा त्रयी जगदंबिके मेरे कर्ण सुग्रीवा शिव शिव स्मरण नಮ್ಮಯ ಶುಭ ಕೆಟ್ಟರು ಸ್ಮರಣ ಗುರಿ ನಮ್ಮಯ ಶುಭ ಕೆಟ್ಟರು ತಿಳಿದು ನೋಡಲಿ ಶಿವ ಶಿವ ನಮ್ಮ ದೊರೆಯಾಗಿರುವ ಶುಂಭಾಸುರ ಆಜ್ಞೆಯಂತೆ ಕದಂಬವನದಲ್ಲಿ ಒಬ್ಬಳಾಕೆ ತರುಣಿ ಇದ್ದಾಳೆ. ಅವಳನ್ನು ಸಂಧಾನ ಮೂಲಕ ಕರೆಕೊಂಡು ಬಾ ಸುಗ್ರೀವ ಎಂದು ಹೇಳಿದ ಮಾತು. ಅವನ ಮಾತಿನತೆ ಹೊರಟೆ, ಅರಮನೆಯನ್ನು ತೊರೆದೆ, ಕಾಡನ್ನು ಸೇರಿದೆ, ಬಹುದೂರ ಬಂದೆ. ಇದು ಕದಂಬ ವನವಲ್ವೇ? ಬೆಳೆದು ನಿಂತಾತ ಮರಗಳನ್ನು ಕಡ್ಡೆರ ಸಾಲದ, ಆಕಾಶವನ್ನೇ ಚುಂಬಿಸುತ್ತಿದೆಯೋ ಎಂದು ಕಾಣುತ್ತದೆ. ರೆಂಬೆಗಳು ನಾಲ್ಕು ಕಡೆಯಲ್ಲಿ ಹರಡಿ ಹೋಗಿದೆ. ರೆಂಬೆಗಳೆಲ್ಲ ಪಕ್ಷಿಗಳು ವಿಧ ವಿಧವಾಗಿ ಕೂಗಾಡುತ್ತಾ ಇದೆ, ಕೂಗಾಡುವುದು. ಆದರೆ ಇದೆಲ್ಲ ಕದಂಬವನ? ಹೌದು ಹೌದು ಹೌದಪ್ಪ, ಒಬ್ಬಳಾಕೆ ತರುಣಿ ಇಲ್ಲಿದ್ದಾಳೆ ಎಂದು ಹೇಳಿದ ಮಾತು. ಹುಡುಕುತ್ತಾ ಬಹುದೂರ ಬಂದೆ. ಓ, ಅಲ್ಲಿ ನೋಡಬಾರದೆ ಸಾಧು ಪ್ರಾಣಿಗಳು, ಇಲ್ಲಿ ದುಷ್ಟ ಪ್ರಾಣಿಗಳು, ಒಂದಕ್ಕೊಂದು ಅನ್ಯೋನ್ಯತೆ, ಇಲ್ಲಿ ಭೇದ ಭಾವ ಎಂಬುದು ಇಲ್ವೇ ತಾನೆ? ಹಾಗಾದ್ರೆ ಇಲ್ಲಿಯ ಮಹಿಮೆಯೋ ಏನು? ಇದನ್ನೆಲ್ಲ ತಿಳಿದುಕೊಂಡೆ. ಆದರೆ ತರುಣಿಯಲ್ಲಿದ್ದಾಳೆ ಎಂದು ಕಂಡದಿಲ್ಲ. ಮುಂದೆ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂಥ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತ, ಓರೆ ನೋಟವಾಗಿ ಬೀರುತ್ತ, ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಬೆರೆತು ಕುಳಿತುಕೊಂಡಿದ್ದಾಳಲ್ಲ, ಇವಳೇ ತರುಣಿ. ನಮ್ಮ ದೊರೆ ಬಯಸಿದ್ದು ಇವಳಲ್ಲಿ. ಏಕೆ ಬಯಸಿದನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬರೇ ಸಾಮಾನ್ಯ ಹೆಣ್ಣೆಂದೇ ಭಾವಿಸಿದನೋ ಏನು? ಅಲ್ಲಪ್ಪ, ಮೂರು ಲೋಕವನ್ನು ತನ್ನ ಉದರದಲ್ಲಿಟ್ಟು ಕಾಪಾಡುವಂಥ ಮಹಾಮಹಿಮಳು ಇವಳು. ಇವಳನ್ನು ಬಯಸಿದ್ದರಿಂದ ನಮ್ಮ ಕುಲವೇ ನಾಶವಾಗುತ್ತದೆ ಹೇಳಿದರೂ ಹೆಚ್ಚಾಗಲಾರದು. ಅಬ್ಬಬ್ಬ, ನಮ್ಮ ದೊರೆಯ ಕೈಗೆ ಇವಳು ಸಿಗುವುದಕ್ಕುಂಟು, ಸಿಕ್ಕಿದರೂ ದಕ್ಕುವಳೆ, ಖಂಡಿತ ದಕ್ಕಲಾರಳು. ಅಪ್ಪ, ಆದರೆ ನಾನು ಇವಳು ಕಂಡ ಕೇಳ್ತಾ ನಾನು ತಾನು ಬರುತ್ತೆ. ಶಿವ 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 ಎಂಬ ಉದ್ಗಾರ ಒಂದನ್ನ ನಾಲಿಗೆಯಿಂದ ಹೊರಬಂತು. ಇದಕ್ಕೆಲ್ಲ ಕಾರಣ ಅವಳ ಹಿಡಿದು ಹೆಚ್ಚಾಗಲಾರದು. ನನ್ನೊಳಗೆ ನಾನೇ ತರ್ಕಿಸಿಕೊಂಡರೇನು ಪ್ರಯೋಜನ? ನಾನು ಬಂದ ಕಾರ್ಯವೆಸಗಬೇಕಲ್ಲ. ಏನೇ ಆಗಲಿ ಅವಳ ಪಾದಕ್ಕೆರಗಿ ಬೇಡಿಕೊಂಡಿದ್ದೇನೆ. ಜನನಿ ಕರುಣಗೊಳಿಂದು ಕರುಣಗೊಳಿಂದು ವನದಲ್ಲಿ ಸನುಭವನಮಿದು ನಿನಗೆ ಹೇಳುವೆನು. ಸನುಭವನಮಿದು
ಶುಂಭನ ಬಯಕೆ ಜನರಿಗೆ ವಿನ್ನಪವ ಕರುಣಗೊಳಿಗಳು ಜನನಿ ನಿನ್ನನ್ನು ಯಾವ ರೀತಿ ಕರೀಲೆಂದು ನನಗೆ ತೋಚುವುದಿಲ್ಲಮ್ಮ. ಜನನಿ ಎಂದು ಕರೆಯುತ್ತಿದ್ದೇನೆ, ಕೈಗಳ ಜೋಡಿಸಿದ್ದೇನೆ, ಕರೆಗಳ ಮುಗಿಸಿದ್ದೇನೆ, ತಲೆಯನ್ನು ಬಾಧಿಸಿದ್ದೇನೆ, ಮಬ್ಬೆನ್ನ ತಾಯೇ ನಿನ್ನ ಪಾದಕ್ಕೆ ವಂದಿಸ್ತಾ ಇದ್ದೇನೆ. ನಿನ್ನ ಕರುಣಾ ದೃಷ್ಟಿಯನ್ನು ನನ್ನ ಮೇಲೆ ಬೀರಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಬೇಡುತ್ತೀಯಲ್ಲಮ್ಮ, ಬೇಡುತ್ತಿ ತಾಯೇ. ನಿನ್ನನ್ನು ಕಂಡು ಬೆರಗಾಗಿ ಹೋದೆ, ನನ್ನನ್ನು ತಾನು ಮರೆತೆ. ನಿನ್ನ ಮಗ ಬಹಳ ಯೋಚಿಸಿದೆ ಅಮ್ಮ, ಬಹಳ ಯೋಚಿಸಿದೆ. ಬಾಲ್ಯ ಕಳೆದು ಹೋಗಿದೆ ಅಮ್ಮ, ಯೌವನವತಿಯಾಗಿ ಬೆರೆಯುತ್ತಿರುವೆ, ಸೌಂದರ್ಯ ರಾಶಿಯೇ ನೀನಾಗಿರುವೆ. ಏಕೆ ಬಂದು ಈ ಕಡೆಯಲ್ಲಿ ಕುಳಿತುಕೊಂಡೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ಕಡೆ ಈ ಕಡೆ ನೋಡಿದರೆ ಯಾರೊಬ್ಬರೂ ಗೋಚರಿಸು. ಏನು ಧೈರ್ಯವಮ್ಮ, ಏನು ಧೈರ್ಯವೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಾನು ನನ್ನೊಳಗೆ ಅನಿಸಿಕೆ ಅಮ್ಮ, ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗಳ ಆಧೀನವಂತೆ, ಯೌವನದಲ್ಲಿ ಗಂಡರ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಬೆರೆತಿದೆ. ಯೌವನವತಿಯಾದ ನೀನು ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ, ನಿನ್ನ ಸಂಪತ್ತಿಗೆ ಒಪ್ಪುವಂತಹ ಒಬ್ಬ ಹುಡುಗರನ್ನು ಹುಡುಕಿ ಮದುವೆಯಾಗಿ ಸುಖವನ್ನು ಅನುಭವಿಸುವಂತಹ ಸಮಯ ಅಮ್ಮ. ಕಳೆದು ಹೋದ ಯೌವನ, ಕಳೆದು ಹೋದ ರೂಪ, ಕಳೆದು ಹೋದ ಸಂಪತ್ತು ಪುನಃ ಪಡೆಯುವುದಕ್ಕೆ ಸಾಧ್ಯ ಎಂದೂ ಸಾಧ್ಯವಿಲ್ಲಮ್ಮ. ಮತ್ತೇಕೆ ಪಡೆದುದ್ದೇವೆ? ಓಹೋ ಅಮ್ಮ, ನಿನಗೊಪ್ಪುವಂಥ ಗಂಡು ಎಲ್ಲಿಯೂ ಸಿಗದಿದ್ದುದನ್ನು ತನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ ಕಾಡನ್ನು ಸೇರಿದೆಯೋ ಅಪ್ಪ, ಈ ಬಗ್ಗೆ ಯೋಚಿಸಬೇಕು. ನಿನಗೊಬ್ಬೊಬ್ಬ ಗಂಡಿದ್ದಾನಮ್ಮ, ಮೂರು ಲೋಕದ ಒಡೆಯ ಶುಂಭಾಸುರ ದೊರೆ. ಅವರಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಮ್ಮ. ಚಂಡ ಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ಅರುಳಿದರಂತೆ. ಅದನ್ನು ಕೇಳಿದ ಆ ಶುಂಭಾಸುರ ಮನಸ್ಸು ಏನಾಯ್ತೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಮದುವೆ ಆಗಬೇಕು, ನಿನ್ನನ್ನು ಕೂಡಿ ಸುಖಿಸಬೇಕು ಇಚ್ಛೆಪಟ್ಟಿದ್ದಾನಮ್ಮ, ಇಚ್ಛೆಪಟ್ಟಿದ್ದಾನೆ. ಅಮ್ಮ, ನನ್ನ ಹೆಸರು ಸುಗ್ರೀವ ಇತ್ತು, ಅವನ ಪ್ರೀತಿಯ ಪತ್ನಿ ಆಗಿತ್ತು. ಹೋಗು ಸುಗ್ರೀವ, ಸಂಧಾನ ಮೂಲಕ ಹೆಣ್ಣನ್ನು ಕಳಕೊಂಡು ಬಾ ಎಂದು ಹೇಳಿದ ಮಾತು. ಅವನ ಮಾತ್ರತೆ ನೇರವಾಗಿ ಇಲ್ಲಿಗೆ ಬಂದಮ್ಮ. ನಿನ್ನನ್ನು ಕರಕೊಂಡು ಹೋಗುವುದಕ್ಕಾಗಿ ಸಂತೋಷದಲ್ಲಿ ಬರುವುದಾದರೆ ಅಂದನವ ನೇರ ಚಂದದಲ್ಲಿ ಕರಕೊಂಡು ಬರುವೆ ಅಮ್ಮ, ಬರುವೆ ಬರುವೆ. ಕೇಳುವಾಗ ಪಕ್ಕನಿನ ಗೂಡು ಚಿಲ್ಲಿ ಹೋಯಿತಲ್ಲ, ಬೀಸಿದಂತಹ ಮೋಹದ ಒಳಗೆ ನಮ್ಮ ಜನರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ತಿಳು ಹೋರಾಡಿದ್ದಾರೆ. ಕರುಣಾರಸವನ್ನು ಬೀರಿ ಅಸುವನ್ನು ನೀಡುತ್ತೇನೆ. ನಾನು ಎಲ್ಲಿದ್ದೇನೆ ಗುರುವೇ, ಏನಾಗಿಲ್ಲ. ಭೂಮಿಯ ಮೇಲೆ ಇದ್ದೇನೋ, ಭೂಮಿಯೇ ನನ್ನ ಮೇಲುಂಟು. ರಾತ್ರಿಯೋ ಹಗಲೋ ಕನಸು ನೆನಸು ಏನೆಂದು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ನಮ್ಮ ದುರಿಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವನ್ನು ಹೊಗಳಿ ಹೊಗಳಿ ಹೇಳುತ್ತಾ ಹೇಳುತ್ತಾ ಇದ್ದಂತೆ ನನ್ನ ಮುಖವನ್ನು ನೋಡಿ ಒಂದು ನಗು ಸೂಸಿದಳಪ್ಪ. ಆ ನಗುಡು ಕಂಡಾಕ್ಷರ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಚರಿಸಿ ಮೆಲ್ಲಗೆ ಎದ್ದು ನೋಡುತ್ತಿರುವಾಗ ಭೂಮಿಯ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನು, ನಾನು ಬದುಕಿದ್ದೇನು, ನಾನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥನೆ, ಸಂರಕ್ಷಿಸಿಕೊಂಡು ಸಮರ್ಥನೆ ಬೇರೆ ಯಾರು ಇರುವುದಕ್ಕೆ ಸಾಧ್ಯ ಇಲ್ಲ. ನಾನು ಬಂದ ವಿಚಾರವನ್ನೆಲ್ಲ ಅರಿದಿದ್ದೇನೆ, ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನಮ್ಮ ದೊರೆಯಾಗಿರೋ ಶುಂಭಾಸುರ ಈಗ ಸುಗ್ರೀವ ಹೆಣ್ಣನ್ನು ಕರಕೊಂಡು ಬಂದನು. ಅದು ಆತುರದಲ್ಲಿದ್ದಾನು, ನನಗೆ ಉತ್ತರವೇ ಸಿಕ್ಕಿಲ್ಲ. ಕರಕೊಂಡು ಹೋಗುವುದೇಕೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಿ ಅವಳ ಪಾದಕರಿಗೆ ಬೇಡಿಕೊಳ್ಳುತ್ತೇನೆ. ಅಮ್ಮ, ಅಧಿಕ ಶುಭಾಗ್ಯವಿತ್ತು ಅದನ್ನ ಮೊದಲೇ ಈ ವಿಧ ಬೇರೆಯಾಗಿ ಬಂದು
ಬೇಡಮ್ಮ, ನನ್ನ ಸೂಚಿ ನನ್ನನ್ನು ಮತ್ತೊಮ್ಮೆ ಕೊಲ್ವೇ ತಾಯಿ. ಬೆದರಬೇಡ, ಮತ್ತೊಮ್ಮೆ ಕಿರುನಗಿ ಬೀರುವುದಿಲ್ಲ. ಇಲ್ಲಮ್ಮ. ಸಂಧಾನಕಾರನಾಗಿ ಬಂದವನು ನೀನು. ಹೌದಮ್ಮ. ಉತ್ತರಬೇಕಲ್ವೇ? ಹೌದು ತಾಯೇ, ಹೌದು. ಆತನ ಯುದ್ಧದಲ್ಲಿ ನನ್ನನ್ನು ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ ಪ್ರತಿದ್ವಂದ್ವಿಯು ಅಂತವನಿಗೆ ಸುಮಮಾಲಕ್ಕೆ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ. ಹೌದಮ್ಮ. ನಿನ್ನ ಶುಂಭವೀರನೇ, ಪರಾಕ್ರಮಿ ಅಮ್ಮ. ನಿಶುಂಭ ಬಲಾಢ್ಯ, ಅವರಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಮ್ಮ. ಪ್ರತ್ಯಕ್ಷ ಜಂಬುವೇಳಿ ಅಡುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳುವಿನ ನಡೆಯಲಿ. ಅಮ್ಮ, ನನ್ನಲ್ಲಿ ಅಪರಾಧವಿದ್ದರೆ ಕ್ಷಮಿಸಬೇಕಮ್ಮ. ನನ್ನ ಇಚ್ಛೆಯಂತೆ ಈ ಮಾತುಗಳು ನಾನು ಆಡಿದ್ದಿಲ್ಲ. ನಮ್ಮ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನೇ ಆಡಿದ್ದೇನೆ ತಾಯಿ. ನೀನು ಆಡಿದ ಮಾತನ್ನೆಲ್ಲ ಹೋಗಿ ಅರ್ಹುತ್ತೇನಮ್ಮ, ಅರ್ಹುತ್ತೇನೆ ತಾಯಿ. ಇದು ನನ್ನ ಭಾಗ್ಯ. ಇದಕ್ಕಿಂತ ಮಿಗಿಲಾದ ಭಾಗ್ಯ ಮತ್ತೊಂದು ಯಾವುದಿರುವುದಕ್ಕೆ ಸಾಧ್ಯ? ಇಂಥ ಯೋಗಿಗಳಿಗೂ ಅಗೋಚರರಾಗಿರುವಂತೆ ಇದು ಕಂಡೆ ಅಮ್ಮ, ಸಂತೋಷ ಕಂಡೆ. ನೀನನ್ನು ಕಂಡೆ ಮೇಲೆ ನನಗಿದ್ದು ಯಾವುದು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ ತಾಯಿ. ಅಮ್ಮ, ನನಗೆ ಜನ್ಮವೇ ಬೇಡಮ್ಮ, ಇನ್ನು ಈ ಜನ್ಮವೇ ಬೇಡ. ಒಂದು ವೇಳೆ ನಾನು ಮಾಡಿದ ಕರ್ಮಕ್ಕೆ ಫಲವಾಗಿ ಜನ್ಮವ ನೀಡುವುದಾದರೆ ನಿನ್ನ ಭಕ್ತರಲ್ಲಿ ಒಬ್ಬನಾಗಿ ಜನ್ಮವೆತ್ತುವಂತೆ ಮಾಡಮ್ಮ. ಕರುಣೆ ತೋರಮ್ಮ. ಜಯ ಜಯ ದೇವಿದಾಸನಾದ ಕರ್ತವ್ಯದಲ್ಲಿ ನಿರತರಾಗಿರುವಂತಹ ಸಮಯದಲ್ಲಿ ಧೂಮ್ರಲೋಚನ ಇದ್ದ ಕಡೆಗೆ ಮಾಡುವ ಹಾಗೆ ದೀರ್ಘವಾದ ಕರೆ ಕರೆಸಿದ ಕಾರಣವೇನು? ಹರುವಿನಲ್ಲಿ ಕಲಂಬೋವನದಲ್ಲಿರುವ ಕಾಮಿನಿಯನ್ನು ಎಳೆದುಕೊಂಡು ಒಬ್ಬೊಬ್ಬರಿಂದ ಅಹಂಕಾರವೇ ನಮ್ಮ ಒಡೆಯನಾದಂತಹ ಶುಂಭಕ್ಕೆ ಬಯಸಿದ ನೀನಾದೆ. ಸುಗ್ರೀವನನ್ನು ಸಂಧಾನಕ್ಕೆ ಕಳುಹಿಸಿಕೊಂಡರೆ ಅವನ ಸಂಧಾನವನ್ನೇ ಮುರಿದು ಸಂಗ್ರಾಮ
ಎಲ್ಲ ಈಗ ಬಂದವ ಸಾಮಾನ್ಯನೆಂದು ತಿಳಿದುಕೊಳ್ಬೇಡ. ಧನಧೀರ ವಿಕ್ರಮಿ ಧೂಮ್ರಾಕ್ಷನಿದ್ದಾನೆ. ತಂದಿದ್ದೇನೆ ಚಿನ್ನದ ರಥ. ಯಾರು Thank you.
ಆಶ್ಚರ್ಯವೇನು? ಗಂಡುಗಳಿಗಲಾದ ಚಂಡಮುಂಡರ ಶಿರವನ್ನೇ ಇವಳಿಗೆ ಸರಿಯಾದ ಪಾಠವನ್ನೇ ಕಲಿಸಬೇಕು. ಮಣಿರ ತಯಾರಿ ಪವಿತ್ರವಾದ ಪದಾರವಿಂದಗಳಿಗೆ ರಕ್ತ ಬೀಜಾಖ್ಯದ ಪ್ರಣಾಮಗಳು. ವಿಪರೀತ ಗಗನವೇ ಎಂಬ ಸ್ಥಿತಿ ಶೋಣಿತದಲ್ಲಿ ಒಂದು ಕಡೆಯಲ್ಲಿ ರಜ್ಜು ಗೆಜ್ಜುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ನಿಮ್ಮನ್ನು ಕಂಡರೆ ಪ್ರಳಯ ಕಾಲದ ಭೈರವನ ಹಾಗೆ ಆಮ್ರಾಕ್ಷರಾಗಿ ರಥವೇರಿ ಹೊರಟ್ರಲ್ಲ.
ಸಂಗ್ರಾಮವನ್ನೇ ಬಯಸಿದ್ದಾಳು. ಸವಾಲನ್ನು ನಾನು ಸ್ವೀಕರಿಸಿದ್ದೇನೆ. ರಾಜ ಮರ್ಯಾದೆಗೆ ಸರಿಯಾಗಿ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಕರಕೊಂಡು ಬಂದರೆ ಓಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನು ಸುಟ್ಟರೆ. ಹೌದು. ಆಮೇಲೆ ಗಂಡುಗಲಿಗಳಾದ ಚಂಡಮುಂಡರನ್ನೇ ಕಳುಹಿಸಿಕೊಟ್ಟೆ. ಪರಿಣಾಮ ಚಂಡಿಗೆಯಾಗಿ ಶಿವ ಶಿವ ಅತುಳ ವಿಕ್ರಮಿಗಳಾದ ಚಂಡಮುಂಡರು ಇನ್ನು ನಮ್ಮ ತಂಡದಲ್ಲಿ ಇಲ್ಲವೇ ಪ್ರಭು? ಇಲ್ಲ. ಈಗ ಏನು ನಿನ್ನ ನಿರ್ಧಾರ? ಅವಳನ್ನು ಅರಕ್ಷಣ ಸೇರಿಸಬೇಕು. ಯಾಕೆ? ಸಂಬಂಧದಲ್ಲಿ ನಿನಗೆ ತಂಗಿಯ ಮಗ ನಾನು, ರಾಜಕೀಯದಲ್ಲಿ ಮಂತ್ರಿ. ಮಂತ್ರಿಯಾದಂತಹ ನಾನು ನನ್ನ ಅನಿಸಿಕೆಯನ್ನು ನಿನ್ನ ಅಭ್ಯುದಯಕ್ಕೆ ಬೇಕಾಗಿ ಹೇಳುವುದಕ್ಕೆ ಮನ ಮಾಡಿದ್ದೇನೆ. ಅವಕಾಶ ಕೇಳೋಣ. ಧನುಜೇಶ ನಿಮಗೆ ಪ್ರೋತ್ಸಾಹದ ನುಡಿಯನ್ನು ಆಡುವ ಕಾಲ ಬಂದಿತ್ತು. ಅದು ನೀನು ಜಗವೇಜಕ್ಕೆ ಹೊರಟಾಗ ನಿನ್ನ ಪ್ರತಿಭೆ, ನಿನ್ನ ಪರಾಕ್ರಮ ಇದನ್ನು ರಾಜ ಮಹಾರಾಜರಿಗೆ ತೋರಿಸಬೇಕನ್ನುವ ಕಾರಣಕ್ಕೆ ಚೈತ್ರ ಯಾತ್ರೆಯನ್ನು ನೀನು ಕೈಗೊಂಡು ಹೊರಟಾಗ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಸಾರಾಗಿ ನಿಮ್ಮನ್ನು ಕಳುಹಿಸಿಕೊಡ್ತಾ ಇದ್ದೆವು. ಅದುವೇ ರಕ್ತ ಬೀಜ. ಇಂದು ರಥವೇರಿ ಆಯುಧಪಾಣಿಯಾಗಿ ಕೋಪದಿಂದ ನೀನು ಹೊರಟಾಗ ತಡೆಯುವಂತಹ ಧೈರ್ಯ ಮಾಡಿದ್ದೇನೆ. ಯಾಕೋ ಪ್ರಭು? ಹೊರಟದ್ದು ಒಬ್ಬನೇ ದೃಶ್ಯ ಅದೇ, ಆದ್ರೆ ಪರಿಣಾಮ ಬೇರೆ ಅನ್ನುವಂತಹ ಪ್ರಜ್ಞೆ ನಮಗೆ ಬಂದದ್ದರಿಂದ ನಾನು ತಡೆದೆ. ಅಂದು ನಿನ್ನ ಅಭ್ಯುದಯಕ್ಕಾಗಿ ನೀನು ಹೊರಟದ್ದು, ಹಾಗಾಗಿ ಪ್ರೋತ್ಸಾಹದ ನುಡಿ. ಈಗ ನಿನ್ನ ನಡೆ ನಿನ್ನ ಅಧಪತನಕ್ಕೆ ಕಾರಣವಾಗುತ್ತದೋ ಅನ್ನುವ ಕಾರಣಕ್ಕಾಗಿ ನಮಗೆಲ್ಲ ಈಶನಾದ ಧನುಜೇಶನಾದ ನಿನ್ನನ್ನು ತಡೆಯುವ ಮನ ಮಾಡಿದೆ. ಯಾಕಂದ್ರೆ ನಿನ್ನನ್ನು ತಡೆಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪ್ರಭು. ಆ ಪರಮೇಶ್ವರನನ್ನಾದ್ರೂ ಒಮ್ಮೆಗೆ ತಡೆಯಬಹುದು. ಕೋಪದಿಂದ ಹೊರಟ ಶುಂಭನ್ನು ತಡೆಯುವುದು ಕಷ್ಟ. ತಂಗಿಯ ಮಗ ಅನ್ನುವ ಸಲುಗೆಯಿಂದಲೋ ಅಲ್ಲ, ನಿನ್ನ ಮಂತ್ರಿ ಅನ್ನುವಂತಹ ಒಂದು ಗೌರವದಿಂದಲೋ
ನಾನು ತಡೆದಾಗ ನೀನು ಕೂಡ ಹಿಂದೆ ಉಳಿದೆ ಪ್ರಭು. ಈಗ ಹೇಳುವುದಕ್ಕೆ ಪ್ರಾರಂಭಿಸ್ತೇನೆ. ನಾನು ಆಡಿದ ಮಾತಿನಿಂದ ಏನಾದರೂ ಅಪರಾಧವಾಗಿದ್ರೆ ಸನ್ನಿಧಾನ ಕ್ಷಮಿಸಬೇಕು ಅಂತ ಮತ್ತೊಮ್ಮೆ ಬೇಡಿಕೆ. ಸರಿ. ದಾನವರಿಗೆ ಜೀವನವನ್ನು ಕೊಟ್ಟವ ನೀನು. ಉಣ್ಣುವುದಕ್ಕೆ ಅನ್ನ ಇರಲಿಲ್ಲ, ಕುಡಿಯುವುದಕ್ಕೆ ಹಾಲಿರಲಿಲ್ಲ, ಇರುವುದಕ್ಕೆ ಮನೆ ಇರಲಿಲ್ಲ. ಈಗ ಬಂಗಾರದ ಬಟ್ಟಲಿನಲ್ಲಿ ಹಾಲನ್ನು ಉಣ್ಣುವಂತಹ ಯೋಗ್ಯತೆಯನ್ನು ಒದಗಿಸಿಕೊಟ್ಟವ ನೀನು. ವಿರೋಧಿಗಳು ಹೋಗುವುದಕ್ಕೆ ನಮ್ಮನ್ನು ಬಿಡ್ತಾ ಇರಲಿಲ್ಲ, ರಾತ್ರಿ ಹೋಗುವುದಕ್ಕೆ ನಮಗೆ ಹೆದರಿಕೆ ಆಗ್ತಾ ಇತ್ತು. ಆದ್ರೆ ಈಗ ಎದೆ ಉಬ್ಬಿಸಿ ತಲೆ ಎತ್ತಿ ನಾವು ನಡೆಯುತ್ತೆ ಅಂತ ಆದ್ರೆ ಅದಕ್ಕೆ ಕಾರಣ ಧನದೇಶನಾದಂತಹ ನೀನು ಪ್ರಭು. ನಮ್ಮ ಅಭ್ಯುದಯವೇ ನಿಮ್ಮ ಜೀವನದ ಪರಮಲಕ್ಷ್ಯ ಚರಮಲಕ್ಷ್ಯ ಎಂಬ ಹಾಗೆ ಭಾವಿಸಿದವರು ನೀವು. ನಮ್ಮ ಏಳಿಗೆಗೆ ಬೇಕಾಗಿ ಎಂತಹ ಹಿತೋಪದೇಶವನ್ನು ಮಾಡಿದವರು ನೀವು. ಯಾವುದೇ ಒಂದು ಕಾರ್ಯ ಮಾಡುವಾಗ ಅದರ ಒಳಿತೇನು ಕೆಡುಕೇನು, ಅದರ ಪರಿಣಾಮ ಏನು ಅನ್ನುವುದನ್ನು ತಿಳಿದು ಮಾಡಬೇಕು ಎಂಬ ಹಾಗೆ ನಮಗೆ ಹೇಳುತ್ತಿದ್ದ ನೀನು. ನಿನ್ನ ಮಾತು ಕೇಳುತ್ತಿದ್ದವ ನಾನು. ಈಗ ನನ್ನ ಮಾತನ್ನೇ ನೀನು ಕೇಳಬೇಕು ಪ್ರಭು. ತಪ್ಪು ಹೆಜ್ಜೆಯನ್ನು ಇಡುವುದಕ್ಕೆ ಪ್ರಾರಂಭಿಸಿದೆಯೋ? ಗುಂಡು ಹುಡುಗರಾದ ಚಂಡಮುಂಡರು ಕಂಡಂತಹ ಕದಂಬ ವಾಸಿನಿ ಅವರ ವಿಷಯವನ್ನು ಕೇಳಿದಾಗ ಕಾಮನ ಶರ ಮನಸ್ಸಿನ ಶರಕ್ಕೆ ಈಡಾಗಿ ಭ್ರಮೆ ಅಂತು ಅವಳನ್ನು ಮದುವೆ ಆಗುತ್ತೇನೆ ಎಂಬ ಹಾಗೆ ಹೊರಟೆ ಪ್ರಭು. ಭ್ರಮೆ ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ ಅದನ್ನು ಪಡೆಯುವುದಕ್ಕೆ ಅದು ಅಲ್ಲಿ ಸಿಗದೇ ಇರುವುದು, ಅದಕ್ಕೆ ಭ್ರಮೆ ಅಂತ ಅರ್ಥ. ನಿನಗೀಗ ಆವರಿಸಿದ್ದ ಅದೇ ಅರಿಷಡ್ವರ್ಗಗಳು, ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ. ಈ ಅರಿಷಡ್ವರ್ಗಗಳು ನಮ್ಮನ್ನು ಆವರಿಸಿದಾಗ ಕರ್ತವ್ಯ ಶಕ್ತಿ ಕುಂಠಿತವಾಗುತ್ತದೆ. ಕಾಮ ಅರಿಷಡ್ವರ್ಗಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆಯುತ್ತದೆ, ಅದುವೇ ಪುರುಷಾರ್ಥಗಳಲ್ಲಿ ಮೂರನೆಯ ಸ್ಥಾನವನ್ನು ಪಡೆಯುತ್ತದೆ. ಈಗ ನಿನಗೆ ಅಡೆಸಿದ್ದು ಅರಿಷಡ್ವರ್ಗಗಳಲ್ಲಿ ಒಂದನೇ ಸ್ಥಾನದಲ್ಲಿ ಬರುವಂತಹ ಕಾಮ. ಪ್ರಭು, ನಿನಗೂ ಹೆಣ್ಣಿನ ಬಯಕೆಯು, ಹೆಣ್ಣಿನ ಬಯಕೆ ಆಗುವಂತಹ ಕಾಲ ಬಂದಿತ್ತು. ಅದು ನಿನ್ನ ಯೌವನದ ಕಾಲ. ಆವಾಗ ನೀನು ಆ ಬಗ್ಗೆ ಗಮನ ಹರಿಸಲೇ ಇಲ್ಲ. ಆಗ ಏನು ಮಾಡಿದೆ? ಪರಮೇಶ್ವರನನ್ನು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಭೇದ್ಯವಾದ ಅಜೇಯವಾದ ವರವನ್ನು ಪಡೆದೆ. ಬ್ರಹ್ಮಚರ್ಯ ವ್ರತವನ್ನು ನೈಷ್ಠಿಕವಾಗಿ ಆಚರಿಸಿಕೊಂಡು ಬಂದೆ. ದಾನವ ಸಮುದಾಯ ಅನ್ನುವ ಭದ್ರಭವನ ನಿಂತದ್ದೇ ನಿನ್ನ ಬ್ರಹ್ಮಚರ್ಯ ಅನ್ನುವ ಪಂಚಾಂಗದಲ್ಲಿ. ಪಂಚಾಂಗವೇ ಸಡಿಲವಾದರೆ ಭವನ ಬೀಡುವುದಿಲ್ವೇ? ಏನು ಭವನ ಬೀಡಿಸುವುದಕ್ಕೆ ನೀನು ಹೊರಟೆಯೋ? ಬೇಡ ಪ್ರಭು, ಮಾನನಿಗೆ ನಿನ್ನ ಮನಸ್ಸನ್ನು ಮಾರುವುದಕ್ಕೆ ಹೋಗಬೇಡ. ನಮ್ಮ ಮಾನಕ್ಕೆ ಮನಸ್ಸೇ ಕಾರಣವಾಗುತ್ತದೆ. ಯಾವಾಗಲೂ ಬುದ್ಧಿ ಮನಸ್ಸನ್ನು ಪ್ರಚೋದಿಸಬೇಕು, ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು. ಅದೆರಡೂ ಒಂದಾದ್ರೆ ಮಾತ್ರ ಚಂದ್ರಕಾಂತಿ ಅನುಭೂತಿ ಉಂಟಾಗುತ್ತದೆ. ಇಂದ್ರಿಯ ಚಾಪಲ್ಯವನ್ನು ತೀರಿಸುವುದಕ್ಕೆ ಹೋಗಿ ನಮ್ಮನ್ನೇ ನಾವು ಕಳ್ಕೊಳ್ಬಾರ್ದಲ್ಲ. ನಿದ್ರೆ, ಆಹಾರ, ಭಯ, ಮೈಥುನ ಪ್ರಾಣಿಗಳಿಗೂ ಮನುಷ್ಯರಿಗೂ ಒಂದಾಗಿದ್ರು ಕೂಡ ಜ್ಞಾನ ಅನ್ನುವಂತಹ ವಿಶೇಷವಾದ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಎಲ್ಲಾ ಪ್ರಾಣಿಗಳಿಗೆ ತಲೆ ಮುಂದೆ, ಮನುಷ್ಯನೆಂಬಂತಹ ಪ್ರಾಣಿಗಳಿಗೆ ತಲೆ ಮೇಲೆ ಯಾಕೆ? ಮೇಲ್ಮುಖವಾಗಿ ಆಲೋಚನೆ ಮಾಡು ಎಂಬ ಹಾಗೆ ಧನಾತ್ಮಕವಾಗಿ ಆಲೋಚನೆ ಮಾಡದೆ ಅವಳ ಬಗ್ಗೆ ಋಣಾತ್ಮಕವಾಗಿ ಆಲೋಚನೆ ಮಾಡಿ ನಿನ್ನ ದಾನವ ಸಮುದಾಯವನ್ನು ಬೀಳಿಸಬೇಡ ಪ್ರಭು. ಅವಳ ಸುದ್ದಿ ಬೇಡ. ರಕ್ತಬೀಜ ಚಂಡಮುಂಡರು ಹೇಳಿದ ಪ್ರಕಾರ ಆ ಕದಂಬಾವನದಲ್ಲಿರುವವಳು ಸಾಮಾನ್ಯ ಭಾಗ್ಯ ತರುಣಿ ಅಲ್ಲವೇ? ತರುಣಿಯಲ್ಲ ಅವಳ
ಬಗೆದೆಯ ಪ್ರಭು. ತರುಣಿ ಎಂಬಂತಹ ಮಾತನ್ನು ನಾವು ಹೇಳುವಾಗ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾಕೆ? ಅವಳು ಒಬ್ಬಂಟಿಗಳಾಗಿರುವುದಕ್ಕೆ ಯಾವತ್ತೂ ಆಸೆ ಪಡುವುದಿಲ್ಲ. ಹೆಣ್ಮಕ್ಕಳಿಗೆ ಆಸರೆ ಅನ್ನುವುದು ಪ್ರಾಮುಖ್ಯವಾಗಿ ಬೇಕಾಗುತ್ತದೆ. ಬಾಲ್ಯದಲ್ಲಿರುವಾಗ ತಂದೆ ತಾಯಿಗಳ ಆಸರೆಯನ್ನು ಬಯಸ್ತಾರೆ. ಮದುವೆಯಾದ ಮೇಲೆ ಗಂಡನ ಆಸರೆ, ಮುಪ್ಪಿನಲ್ಲಿ ಮಕ್ಕಳ ಆಸರೆ, ಇದು ಹೆಣ್ಣಾದವಳು ಬಯಸಬೇಕಾದಂತಹ ಆಸರೆಗಳು. ಆದ್ರೆ ಈಗ ಚಂಡಮುಂಡರು ಹೇಳಿದಂತಹ ಕನ್ನಿಕೆ, ಅವಳಿಗೆ ಯಾರ ಆಸರೆಯೂ ಇಲ್ಲ, ತಂದೆ ತಾಯಿಗಳ ಜೊತೆಯಲ್ಲಿಲ್ಲ, ಮದುವೆ ಆಗಿಲ್ಲ, ವೃದ್ಧಾಪ್ಯದಲ್ಲಿರುವಂತಹ ಹೆಣ್ಣು ಅಲ್ಲ. ಹಾಗಿದ್ರೆ ಒಬ್ಬಳಾಕೆ ಯೌವನವತಿ, ಶೃಂಗಾರವನ್ನು ಹೊಂದಿದವಳು, ಯಾರ ಆಸರೆಯೂ ಇಲ್ಲದೆ ಅಲ್ಲಿ ಒಬ್ಬಳೇ ಕುಳಿತಿದ್ದಾಳೆ ಎಂಬಾಗುವಾಗ ನಾವು ಆಲೋಚನೆ ಮಾಡಬೇಡ. ಯಾರಿಗಾದ್ರೂ ಬದುಕಬೇಕು ಅಂತಾದ್ರೆ ನಿದ್ರೆ ಬೇಕು, ಆಹಾರ ಬೇಕು. ಆದ್ರೆ ಇವಳಿಗೆ ಆಹಾರ ಕೊಟ್ಟದ್ದು ಯಾರು, ಅವಳ ನಿದ್ರಿಸಿದ್ದು ಯಾವಾಗ ಎಂಬ ವಿಷಯವೇ ಗೊತ್ತಿಲ್ಲ. ನನ್ನಂತಹ 8ನೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ದುಸ್ಸಾಧ್ಯವಾದ ಕಾಡಿನಲ್ಲಿ ಒಬ್ಬಂಟಿಗಳಾಗಿ ನಿರ್ಭಯದಿಂದ ಕುಳಿತಿದ್ದಾಳಂತಾದ್ರೆ ಅವಳು ತರುಣಿ ಅಲ್ಲ ಪ್ರಭು, ಅವಳೇ ಆದಿಮಾಯಿ. ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದವಳು, 3 ಗುಣಗಳನ್ನು 3 ಉದ್ಯೋಗವನ್ನು ಕೊಟ್ಟವಳು, ಈ ಲೋಕ ಸ್ಥಾಪನೆಗೆ ಕಾರಣೀಭೂತಳಾದವಳು. ಆಮೇಲೆ ವೈಶ್ಯನೇ ಮೊದಲಾದ ರಕ್ಕಸರು ತಲೆ ಎತ್ತಿದಾಗ ಅವರನ್ನು ಕೊಲ್ಲುವುದಕ್ಕೆ ದೇವತೆಗಳ ತೇಜಸ್ಸು 3 ಮೂರ್ತಿಗಳ ಓಜಸ್ಸು ಒಂದಾಗಿ ಅಷ್ಟಭುಜೆಯಾಗಿ ನಾರಿಯ ರೂಪವನ್ನು ತಾಳಿ, ನಾರಿಯ ಹಿಡಿದು ಬಂದದ್ದಲ್ಲ, ನಾರಿಯ ರೂಪವನ್ನು ತಾಳಿ ಆ ದುಷ್ಟ ಮಹಿಷರನ್ನು ಕೊಂದು ದೇವತೆಗಳಿಗೆ ಸಿಂಹ ವಿಷ್ಣುವನ್ನು ಒದಗಿಸಿಕೊಟ್ಟಿದ್ದಾಳೆ. ಕಾಲಾಂತರಕ್ಕೆ ಹುಟ್ಟಿ ಬಂದಂತಹ ನೀವು, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಮಾಡಿದ್ದು ಅನ್ಯಾಯವೇ, ಲೋಕಮಾರಕವಾದಂತಹ ಕಾರ್ಯವನ್ನು ಮಾಡಿದೆವು. ನಮ್ಮಿಂದ ಸ್ವತಂತ್ರ ದೇವೇಂದ್ರ ಅವಳನ್ನು ಮತ್ತೊಮ್ಮೆ ಪ್ರತ್ಯಕ್ಷೀಕರಿಸಿಕೊಂಡಿದ್ದಾನೆ. ಪಾರ್ವತಿಯ ಕೋಶದಲ್ಲಿ ಅಡಗಿದಂತಹ ಅವಳು ಕೋಶದ ಮಧ್ಯವಯಾಗಿ ಕೌಶಿಕ ಎಂಬಂತಹ ಹೆಸರನ್ನು ಇಟ್ಟುಕೊಂಡು ಸೌಂದರ್ಯವತಿಯಾದಂತಹ ಹೆಣ್ಣಿನ ರೂಪವನ್ನು ತಾಳಿ ಕದಂಬವನದಲ್ಲಿ ಕುಳಿತದ್ದೇ ಕಳಕದಂಬವನ್ನು ಸಂಹಾರ ಮಾಡುವುದಕ್ಕೆ. ಹಾಗಾಗಿ ಹೇಳ್ತೇನೆ, ಅವಳನ್ನು ತರುಣಿ ಎಂಬ ಹಾಗೆ ಭಾವಿಸಬೇಡ, ಅವಳು ಸರ್ವೇಶ್ವರಿ. ರಕ್ತಬೀಜ ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳಿಗೆ ಪ್ರತಿಪಾದಕಳಾದಂತಹ ಆದಿಮಾಯ ಜಗನ್ಮಾತೆ ಅವಳು ಎನ್ನುವುದಾಗಿ ನೀನು ಹೇಳುತ್ತಾಯಿ. ನನಗೆ ನಂಬಿಕೆ ಬರಬೇಕಾದ್ರೆ ಇದಕ್ಕೆಲ್ಲ ಆಧಾರ ಬೇಕು. ಏನುಂಟು ನಿನ್ನ? ಸುಗ್ರೀವ ಹೋದ ನಿನ್ನ ಬಗ್ಗೆ ಹೇಳುವುದಕ್ಕೆ, ನಿನ್ನ ಬಗ್ಗೆ ಹೇಳುವಾಗ ಮುಗುಳುವಗೆ ಬಂತು. ಸುಗ್ರೀವ ಸತ್ತ, ಆಮೇಲೆ ಬದುಕಿದ, ಅವನನ್ನು ಕೊಂದದ್ದು ಬದುಕಿಸಿದ್ದು ಯಾರು? ಅವಳೇ ಆದಿಮಾಯೆ. ತನಗೆ ನಿಗ್ರಹಾನುಗ್ರಹ ಶಕ್ತಿ ಉಂಟು ಅನ್ನುವುದನ್ನು ತೋರಿಸಿದ್ದಾಳೆ. ಆಮೇಲೆ ಹೋದವ ಧೂಮ್ರಾಕ್ಷ, ಅವನಿಗೆ ಯುದ್ಧ ಮಾಡುವುದಕ್ಕೆ ಕತ್ತಿಯನ್ನು ಎಳೆಯುವುದಕ್ಕೆ ಅವಕಾಶ ಕೊಡದೆ ತನ್ನ ದೇಹದಿಂದಲೇ ಅಲ್ಲ ಓಂಕಾರ ಮಾತ್ರದಿಂದಲೇ ಬೆಂಕಿಯ ಕೆನ್ನಾಲಿಗೆಯನ್ನೇ ಸೃಷ್ಟಿ ಮಾಡಿದಳು. ಅದರಲ್ಲೇ ಬಿದ್ದ ಧೂಮ್ರಾಕ್ಷ ಸುಟ್ಟು ಹೋದ. ಧೂಮಾವತಿಯಾದ ಅವಳನ್ನು ತರುಣಿ ಅಂತ ಭಾವಿಸ್ತೀಯೋ? ಚಂಡಮುಂಡರು ನವಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಾಡಬಲ್ಲವರು, ಅವರನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದ ಭದ್ರಕಾಳಿಯನ್ನು ಸೃಷ್ಟಿ ಮಾಡಿ ಚಂಡಮುಂಡರನ್ನು ಚೆಂಡಾಡಿ ಬಿಟ್ಟಳು. ಚಾಮುಂಡಿಯನ್ನು ತರುಣಿ ಅಂತ ಭಾವಿಸ್ತೀಯೋ? ಅಲ್ಪನಲ್ಲದ ಧೂಮ್ರಾಕ್ಷ, ಖಾಲಿ ಮಾಡಿದ ಚಂಡಮುಂಡರು 60,000 ಮಂದಿ ರಕ್ಕಸರು ನಿನಗಾಗಿ ಅಣಿದರು. ಅಂತವರನ್ನೆಲ್ಲ ಕೊಂದು ಇನ್ನು ಧೈರ್ಯದಲ್ಲಿ ಕುಳಿದಂತಹ ಅವಳು ತರುಣಿಯಲ್ಲ ಪ್ರಭು, ತರುಣಿಯಲ್ಲ. ರಕ್ತಬೀಜ, ಒಂದು ಮಾತು, ಅವಳನ್ನು ಕರೆತರುವ ಬಗ್ಗೆ ನಿನ್ನ ಮನದ ಅಭಿಪ್ರಾಯವೇ? ಕರೆತರುವುದು ಬಿಡುವ, ನಿನ್ನ ಮನಸ್ಸಿಗೆ ಬಂದ ಮೌಢ್ಯತೆ ಇದೆಯಾ? ಜಗದೊಡನೆ ಚರಣ
ಭಕ್ತಿಯಿಂದಲಿ ಒಡಮಾಡುತ್ತ ಪಡೆದ ಬಳಕ ಜಡಜ ಪೀಠನ ವರದ ಅದು ಸ್ವಲ್ಪ ಹೊತ್ತು ಮಾತ್ರ. ಗ್ರಹಣ ಬಿಟ್ಟ ಮೇಲೆ ಸೂರ್ಯ ಪ್ರಕಾಶಿಸ್ತಾನೆ, ಮೋಡ ಸರಿದ ಮೇಲೆ ಸೂರ್ಯ ಬೆಳಗುತ್ತಾನೆ. ನಿನಗೂ ಈಗ ಬಂದದ್ದು ಅದೇ. ಜ್ಞಾನಕ್ಕೆ ಅಜ್ಞಾನದ ಬರದೆ, ಆ ಮೌಢ್ಯತೆ, ಆ ಕ್ಲೇಶ, ಅದೆಲ್ಲವನ್ನು ನೀನು ಬಿಟ್ಟು ಬಿಡಬೇಕು. ಇಲ್ಲಿಯವರೆಗೆ ತರುಣಿ ಎಂಬ ಹಾಗೆ ಭಾವಿಸಿದೆ. ತರುಣಿ ಎಲ್ಲ ಅವಳು ಆದಿಮಾಯೆ ಅಂತ ನಾನು ಹೇಳಿದ ಮೇಲೆ ಆ ಮೌಢ್ಯತೆಯನ್ನು ನೀನು ಬಿಡಬೇಕು. ಪ್ರಭೋ, ಈ ಕಾಲದಲ್ಲಿ ನೀನು ಮದುವೆ ಆಗುವಂತಹ ಮನಸ್ಸು ಮಾಡುವುದಲ್ಲ. ಶ್ರೀದೇವಿಯ ಭಕ್ತಿಯನ್ನು ಮಾಡಬೇಕು, ಭಜನೆಯನ್ನು ಮಾಡಬೇಕು. ಹೆಂಡತಿಯ ಸುಖವನ್ನೇ ಪಡೆಯಬೇಕೇ ಹೊರತು ಜಗತ್ತಿಗೆ ತಾಯಿ ಸರ್ವೇಶ್ವರಿಯ ಸುಖವನ್ನು ಪಡೆಯುತ್ತೇನೆ ಎಂಬ ಹಾಗೆ ಹೇಳಿದರೆ ಅದು ಅಪರಾಧವಾಗುತ್ತದೆ. ಒಂದು ರೀತಿಯಲ್ಲಿ ನೀನು ಅವಳನ್ನು ಬಯಸಿದ್ದು ಸರಿ, ಆದರೆ ಹೆಂಡತಿಯಾಗಿ ಬಯಸಬೇಡ, ತಾಯಿಯಾಗಿ ಬಯಸಬೇಕು. ನಿನಗೆ ಬೇಕಾಗಿ ಹೋದವರೆಲ್ಲರೂ ಕೂಡ ಅಳಿದು ಹೋದರು. ಇನ್ನು ಉಳಿದವರನ್ನು ಅಳಿಸುವಂತ ಮನ ಮಾಡಬೇಡ. ಉಳಿದವರನ್ನು ಉಳಿಸಬೇಕು ಅಂತಾದರೆ ಅವಳ ಕೈ ಹಿಡಿಯುವುದರ ಬದಲು ಕಾಲು ನಾನು ಮಾತಾಡುವಾಗ ಹೀಗೆ ನೋಡ್ತೀನಿ. ನನ್ನ ಭಾಷೆ ಅರ್ಥ ಆಗ್ಲಿಲ್ವೋ ಅಲ್ಲ ಶೈಲಿ ಅರ್ಥ ಆಗ್ಲಿಲ್ವೋ ಅದು ಯಾವುದೂ ಅಲ್ಲ. ನಿನ್ನ ಮಾತುಗಳು ನನಗೆ ಪಥ್ಯವಾಗದ ಕಾರಣದಿಂದಲೇ ನಾನು ನಿನ್ನ ಆ ರೀತಿಯಾಗಿ ನೋಡಿದ್ದು. ಮತ್ತೆ ನಾವು ಮಾತಾಡುದು ಎಂತದೆ? ರಕ್ತ ಬೀಜ. ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಗೌರವವನ್ನು ಇರಿಸಿಕೊಂಡವ ನಾನು. ಈಗಲೂ ಉಂಟಲ್ಲ, ಅದಕ್ಕಾಗಿ ಇಷ್ಟವರೆಗೆ ಸುಮ್ಮನೆ ಗೌರವ ಇದ್ದದ್ರಿಂದಲೇ ನಾನು ಮಾತಾಡ್ಲಿಕ್ಕೆ ಬಂದದ್ದು. ಉಳಿದವರು ಹೊರಟಿದ್ರೆ ಹೋಗ್ಲಿ ಅಂತ ಹೇಳ್ತೀನಿ. ನಿನ್ನ ಬದಲಾಗಿ ಯಾರಾದ್ರೂ ಈ ರೀತಿಯಾಗಿ ಮಾತನಾಡುತ್ತಿದ್ರೆ ಇಷ್ಟವರೆಗೆ ರುಂಡ ಮುಂಡ ಬೇರೆ ಬೇರೆ ಆಗ್ತಿತ್ತು. ನಾನು ಹಾಗೆ, ನೀನು ಹೊರಟ ಕಾರಣ ಪಡ್ತದ್ದು. ಉಳಿದವರು ಯಾರು ಹೊರಟರು ನಾವೆಲ್ಲ ಅಡ್ಡ ಹೋಗುವ ಕ್ರಮ ಇಲ್ಲ. ರಕ್ತ ಬೀಜ ಕದಂಬ ಒಳಗಲ್ಲೊಬ್ಬಳು ಕುಳಿತುಕೊಂಡು ಶುಂಭನಲ್ಲ ನಿಶುಂಭನಲ್ಲ ಪ್ರತ್ಯಕ್ಷ ಶಂಭುವೇ ಬರಲಿ ಎನ್ನುವುದಾಗಿ ಕತ್ತಿ ಕಾಳಗಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾಳೆ. ಶಂಭುಗೆ ಹೆದರುವುದಿಲ್ಲ, ಹಾಗಿದ್ರೆ ಶುಂಭನಿಗೆ ಹೆದರ್ತಾಳ. ನೀನು ಹೇಳಿದ ಹಾಗೆ ಆದಿಮಾಯೆಯಾಗಿದ್ದಲ್ಲಿ ಭವಿತವ್ಯಂ ಭೋತ್ಯವ ರತ್ನ ಬೀಜ ಅವಳ ಯೋಜನೆ ಸಾಕಾರಗೊಳ್ಳುತ್ತದೆ. ಇದು ಕೂಡ ಗೊತ್ತುಂಟು ನನಗೆ. ಇಲ್ಲಿಯವರೆಗೆ ಆದದ್ದೇ. ಹೇಗೆ? ಅವಳ ಎಣಿಕೆಯೇ ಸತ್ಯ ಆದದ್ದು. ಪ್ರಭು, ಅವಳು ಒಬ್ಬಂಟಿಗಳಾಗಿ ಕದಂಬವನದಲ್ಲಿ ನಮ್ಮ ಸಭಾಸರದಲ್ಲಿ ಸಾವಿರ ಮಂದಿಗಳೆಲ್ಲ ಇದ್ರು. ನೋಡು ಎಲ್ಲಿದ್ದಾರೆಲ್ಲ. ಎಲ್ಲಿದ್ದಾರೆ? ಮೊದಲು ನಿನ್ನ ಸಭೆಯಲ್ಲಿ ಇದ್ರು ಎಷ್ಟು ಮಂದಿ? ತುಂಬಾ ಮಂದಿ ಇದ್ರು. ಈಗ ಇದ್ದಾರಾ? ಈಗ ಇಲ್ಲ. ಆಗ ಕೂತ್ಕೊಳ್ಳಿಕ್ಕೆ ಜಾಗ ಇರ್ಲಿಲ್ಲ, ಜನ ಇತ್ತು. ಹೌದೌದು. ಈಗ ಜನ ಇಲ್ಲ, ಕೂತ್ಕೊಳ್ಳಿಕ್ಕೆ ಆಸನ ಬೇಕಾದಷ್ಟು.
ಯಾಕೆ? ಯಾಕೆಂತ ಹೇಳಿದ್ರೆ ಅವಳನ್ನು ಕರ್ತಾ ಹೋಗು, ಒಬ್ಬ ಸಾಯುವಾಗ ಮತ್ತೊಂದು ಕಳಿಸುವುದು. ಹೋದವರೆಲ್ಲ ಆಚೆ ಹೋದದ್ದೇ ಬಿಟ್ಟರೆ ಯಾರಾದ್ರೂ ಹಿಂದೆ ಬಂದಿದ್ದಾರೆ? ಹೋದವರೆಲ್ಲ ಹೇಗೆ ಹೋಗಿದ್ದಾರೆ? ಸತ್ತು ಸುಮ್ಮನ ಬಗ್ಗೆ ಇರಿಸಿಕೊಂಡಂತಹ ಸ್ವಾಮಿ ನಿಷ್ಠೆಯನ್ನು ಇರಿಸಿಕೊಂಡು ಹೋದದ್ದು. ನಿನ್ನ ಸ್ವಾಮಿ ನಿಷ್ಠೆಯಲ್ಲಿ ಎದುರೆಲ್ಲ ಬರಿಗಾಯ್ತಲ್ಲ ಸ್ವಾಮಿ. ರಕ್ತ ಬೀಜ ಎಲ್ಲವನ್ನು ಸರಿಯಾಗಿ ಆಲೋಚನೆ ಮಾಡಿದವ ನಾನು. ಆ ದೇವತೆಗಳು ನಮ್ಮ ವಿನಾಶವನ್ನು ಬಯಸಿ ಸಮೂಲಾಗ್ರವಾಗಿ ನಮ್ಮನ್ನು ನಾಶ ಮಾಡಬೇಕೆಂಬ ಉದ್ದೇಶದಿಂದಲೇ ಯಾವಳೊಬ್ಬಲಕ್ಕೆ ಮಾಯಾಂಗನೆಯನ್ನು ತಂದು ಆ ಕದಂಬವನದಲ್ಲಿ ಕೊಳ್ಳಿರಿಸಿದ್ದಾರೆ. ಈಗ ದೇವೇಂದ್ರನ ಗೆದ್ದದ್ದು ಯಾಕೆ? ಎಲ್ಲ ಬರಿದು ಮಾಡಿದನಲ್ಲ. ಯಾರು? ಈಗ ಪರೋಕ್ಷವಾಗಿ ಅವನಿಗೆ ನೀನು ಅವನ ಬೆನ್ನಿಗೆ ನಾನು ಎಷ್ಟು ಬಾರಿಸಿದ್ದೇನೆ ಗೊತ್ತುಂಟ? ಓಡಿದಲ್ಲಿ ಹುಲ್ಲು ಹುಟ್ಲಿಕ್ಕಿಲ್ಲ, ಹಾಗೆ ಆ ರೀತಿಯಾಗಿ ಓಡಿದ್ದಾನೆ. ರಕ್ತ ಬೀಜ ಅಂತ ಹೆಣ್ಣಿನ ಕಾಲಿಗೆ ಬಿದ್ದನೆಂದಾದರೆ ಲೋಕಾಪಾದಕ್ಕೊಳಗಾಗುತ್ತಾನೆ. ರಕ್ತ ಬೀಜ ಹೆಣ್ಣಿನ ಕಾಲಿಗೆ ಬೀಳಬೇಡ, ಅವಳು ಸರ್ವೇಶ್ವರಿ ಪ್ರಭು. ನಾನು ಸರ್ವೇಶ್ವರ, ಅದು ನೀನು ಹೇಳುವುದು, ಅವಳು ಪ್ರಭು. ಆಗುವುದು ಬೇರೆ, ಇರುವುದು ಬೇರೆ. ನೀನು 3 ಲೋಕಾಧೀಶ ಆದದ್ದು, ಅವಳು ಇರುವುದೇ ಹಾಗೆ. ನೋಡು, ಯಾವತ್ತು ಕೂಡ ದೇವಳ ಬಳಿಗೆ ದೇವಿ ಬರಬೇಕು. ಈಗ ವರ್ತಮಾನ ಕಾಲದಲ್ಲಿ ತ್ರೈಲೋಕ ವಿಜಯಿ ಶುಂಭ, ನನ್ನ ಬಳಿಗೆ ಅವಳು ಬರಬೇಕು. ಅವಳು ಬರಲಿಲ್ಲ. ಈಗ ನಿನ್ನನ್ನು ದೇವ ಅಂತ ಹೇಳುವುದು ಎಲ್ಲರೂ ಹೆದರಿಕೆಯಿಂದ, ಅವಳನ್ನು ದೇವಿ ಹೇಳು ಅಂತ ಯಾರಲ್ಲಿಯೂ ಹೇಳಲಿಲ್ಲ, ನಾವು ಹೇಳುದು ಮಾತ್ರ. ನಮ್ಮ ಗುರುಗಳು ಏನು ಹೇಳಿದ್ದಾರೆ? ಮೊದಲಿಗೆ ಭಯ, ಆಮೇಲೆ ಭಕ್ತಿ. ಅದಕ್ಕಾಗಿ ಮೊದಲಿಗೆ ಭಯ ಹುಟ್ಟಿಸಿದ್ದೇನೆ, ಹಾಗಾಗಿ ನನ್ನ ಮೇಲೆ ಭಕ್ತಿ ಹುಟ್ಟಿದೆ. ನೀನು ಭಯ ಹುಟ್ಟಿಸಿದ ಕಾರಣ ನಿನ್ನನ್ನು ಹಿಂದಿನಿಂದ ಭಯೋತ್ಪಾದಕ ಅಂತ ಹೇಳ್ತಾರೆ. ಯಾರು ಹೇಳಿದ್ರು? ಅವಳು ಭಕ್ತಿ ಹುಟ್ಟಿಸಿದ್ದರಿಂದ ಅವಳನ್ನು ದೇವಿಯಿಂದ ಪೂಜೆ ಮಾಡ್ತಾರೆ. ಮತ್ತೆ ನನ್ನಲ್ಲಿ ಒಂದು ಕೈ ಒಡ್ಡಿ ಬೇಕಾದಷ್ಟು ತಗೊಂಡು ಹೋಗ್ತಾರೆ. ಮುಂದಿನಿಂದ ಮಾತ್ರ, ಹಿಂದಿನಿಂದ ದೂರ್ತ. ಹಿಂದಿನಿಂದ ಏನೋ ಹೇಳಿ ರಕ್ತ ಬೀಜ, ಅದೆಲ್ಲ ನಮಗೆ ಅಗತ್ಯವಿಲ್ಲ. ಆದ್ರೆ ನಿನ್ನ ಮಾತುಗಳನ್ನು ಕೇಳುವಾಗ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗಿ ಹೋಯ್ತು. ನಿನಗೆ ಬೇಕಾದರೂ ಬದುಕು, ಅಂಜು ಮುರುಕ ಹಣ ಹೇಳಿ ಯಾವ ಕಾಲಕ್ಕೂ ಅಲ್ಲ, ಇಳಿತಿರ ನಿನ್ನಯ ಜನ ಅನುಮಾನ ಬೇಡ ಕಳಿಸಿ. ಜಯಶೀಲನಾಗಿ ಕತ್ತಲಾವರಿಸಿದ ಕದಂಬವನ ಇನ್ನು ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ. ಪರಸ್ಪರ ವೈರದಲ್ಲಿರಬೇಕಾದ ಕಾಡು ಪ್ರಾಣಿಗಳು ಸ್ನೇಹ ಭಾವದಲ್ಲಿ, ಮುಳ್ಳಿನ ಮರದಲ್ಲಿಯೂ ಸುವಾಸನೆ ಬೀರುವ ಸುಮಗಳು. ಪ್ರಾಣಿಗಳು ಗರ್ಜಿಸುವುದಿಲ್ಲ, ಕೋಪಿಸುವುದಿಲ್ಲ, ಶಾಂತ ಸ್ಥಿತಿ. ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದರೆ ಇದು ದೇವಿ ಮಹಾತ್ಮೆ. ದೇವಿನಲ್ಲಿಯಾದಂತಹ ಕದಂಬವನ ಮೆರೆವ ಕದಂಬವನವಾಗಿದೆ. ಬಂದ ಜಾಗ ಸರಿ ಇದೆ. ಸುಗ್ರೀವ ನೋಡಿದ ದೇವಿಯನ್ನು ನಮಗೂ ಕಾಡಬೇಕು ಅಂತ ಆಶೆ ಕೇಳ್ತಾ ಇದೆ. ವೀಣಾವಾದನ ಆರಿಸುತ್ತಾ ಮುಂದುವರಿ. ಆಡಿದರು
ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತೆ 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 ನಮೋ ನಮಃ ಜಯ ಜಯ ಸ್ವರೂಪವನ್ನು ನೋಡಿದ ಮೇಲೆ, ಈ ವಾದನವನ್ನು ಕೇಳಿದ ಮೇಲೆ ಯಾರ ಹೃದಯದಲ್ಲಿ ಭಕ್ತಿ ಮೂಡುವುದಿಲ್ವೋ ಅವರಿಗೆ ಹೃದಯವೇ ಇಲ್ಲ. ರಕ್ತಬೀಜರೇನು ಹೃದಯ ಶೂನ್ಯನಲ್ವಲ್ಲ. ಶ್ರೀದೇವಿಯ ಮುಖವನ್ನು ನೋಡಿದೆ, ಅವಳ ವೀಣೆಯಿಂದ ಹೊರಡುವಂತಹ ಸುಸ್ವರವನ್ನು ಕೇಳಿದೆ. ಅರೆಕ್ಷಣ ನೋಡುತ್ತಾ ನಿಂತೆ. ನಾನು ನೋಡಿದನು ಕಲಿರಕ್ತ ಬೀಜನು ನೋಡ್ತಾ ನಿಂತೆ. ಯಾಕೆ? ಎಣಿಸಲಾಗದಂತಹ ದೃಶ್ಯವೊಂದು, ಕರಗಿಸಿಕೊಳ್ಳಲಾಗದಂತಹ ದೃಶ್ಯವೊಂದು ಕಣ್ಣ ಮುಂದೆ ನಮ್ಮ ಕಣ್ಣಿಗೆ ಕಂಡಾಗ, ಆಶ್ಚರ್ಯಭರಿತವಾದ ದೃಶ್ಯವನ್ನು ಕಂಡಾಗ ನಾವು ನಿಂತಲ್ಲೇ ದಿಗ್ಮೂಢರಾಗಿ ನೋಡುತ್ತೇವೆ. ನನಗೂ ಆದದ್ದೇ. ಯಾವ ಋಷಿಮುನ ಮನೀಷಿಗಳೆಲ್ಲ, ವಿದ್ವಾಂಸರೆಲ್ಲ ಇವಳನ್ನು ಕಾಣಬೇಕು ಎಂಬ ಹಾಗೆ ಸಾವಿರ ಸಾವಿರ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದರು. ಅಂಥವರಿಗೂ ಗೋಚರವಾಗದ ಇವಳು ಒಬ್ಬ ಖಡನಾದಂತಹ ಕಲಿರಕ್ತ ಬೀಜನ ಕಣ್ಣಿಗೆ ಬೀಳ್ತಾಳಂತಾದ್ರೆ ನನ್ನ ಭಕ್ತಿ ದೇವಿಯ ಪಾದಕ್ಕೆ ಮುಟ್ಟಿದೆ ಅನ್ನುವುದೇ ಸತ್ಯ ತಾನೆ. ಕಲಿ ವೀರ ಅನ್ನುವ ಶಬ್ದ ಒಂದಂತಾದರೆ ಕೊಳಕು ಎನ್ನುವುದು ಇನ್ನೊಂದು ಕಡೆಯಲ್ಲಿ ಶಬ್ದ. ಬಚ್ಚಲಿನ ನೀರು ಕೊಳಕಾಗಿಯೇ ಇರ್ತದೆ.
ಅದು ನಿಂತಲ್ಲೇ ಇದ್ರೆ ಅದು ಕೊಳಕಾಗಿಯೇ ಇರುವುದು. ಅದುವೇ ಬಚ್ಚಲಿನ ಕೊಳಕು ನೀರು ಹರಿದು ಹರಿದು ಸಮುದ್ರವನ್ನು ಸೇರಿದ್ರೆ ಅದು ಪವಿತ್ರವಾದ ತೀರ್ಥವಾಗುತ್ತದೆ, ಮತ್ತೆ ಯಾವತ್ತೂ ಕೊಳಕಾಗುವುದಿಲ್ಲ. ಕಲಿಯಾಗಿ ಕಳರ ಜೊತೆಯಲ್ಲಿದ್ದಂತಹ ನಾನು ನನ್ನ ಜೀವನದ ಪಥದಲ್ಲಿ ಒಂದು ಕಪ್ಪು ಚಿಕ್ಕೆಯನ್ನು ಈಗಾಗಲೇ ಪಡ್ಕೊಂಡಿದ್ದೇನೆ. ಈ ಕೊಳಕು ಈ ದೇವಿಯ ಪಾದವನ್ನು ಸೇರಿದರೆ ಅಮೃತಮಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇವಳು ಏನು ಅನ್ನುವುದನ್ನು ನಾವು ಕಲ್ತಿದ್ದೇವೆ. ಬರುವಾಗಲೇ ಶೋಣಿತಾಪುರದ ರಾಜಬೀದಿಯಲ್ಲಿ ಹರಿದ ಶೋಣಿತದ ಧಾರೆ, ಬಂದಾಗ ಚಂಡಮುಂಡರ ರುಂಡ, ಧೂಮ್ರಾಕ್ಷನ ಭಸ್ಮ, ಗಾಢ ಗರ್ವದಲ್ಲಿ ಕುಳಿತಂತಹ ಶಿವೆ, ಕೈಯಲ್ಲಿ 3 ಮನೆ ಆಯುಧ, ಇನ್ನು ಯಾರು ಬರ್ತಾರೆ ಎಂಬ ಹಾಗೆ ಧೈರ್ಯದಿಂದ ಕುಳಿತ ಇವಳನ್ನು ಕಂಡಾಗ ಇನ್ನು ಇವಳ ಬಗ್ಗೆ ನಾವು ಕಲಿಯುವುದಕ್ಕೆ ಕೇಳಿದೆ. ಏನು ಅನ್ನುವುದನ್ನು ನಾನು ತಿಳಿದೆ. ಅಮ್ಮ, ಅವಳ ಪಾದಕ್ಕೆ ವಂದಿಸಿದಾಗ ಒಮ್ಮೆ ತಂಪಾಗಿ ನಮ್ಮ ಕಣ್ಣಿಗೆ ಬೀಳ್ತಾಳೆ, ಇನ್ನೊಮ್ಮೆ ಬಿಸಿಯಾಗಿ ಕಾಣ್ತಾಳೆ. ಪಾದಕ್ಕೆರಗಿದವರಿಗೆ ಚಂದ್ರಮನ ತಂಪು, ವಿರುದ್ಧವಾಗಿ ನಿಂತವರಿಗೆ ಮಾರ್ತಂಡನ ಬಿಸುಪು, ಎರಡೂ ನನ್ನಲ್ಲಿದೆ ಎಂಬ ಹಾಗೆ ತೋರಿಸಿಕೊಡ್ತಾ ಇದ್ದಾಳೆ. ಚಿನ್ನದ ಉಯ್ಯಾಲೆಯನ್ನು ಇವಳಿಗೆ ಕೊಟ್ಟದ್ದು ಯಾರು ಅಂತ ನಾವು ಕೇಳಲಿಕ್ಕಿಲ್ಲ. ಯೋ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಲಕ್ಷ್ಮಿಯಾಗಿ ಸಂಪತ್ತನ್ನು ಕೊಡ್ತಾಳೆ ಇವಳು, ಪಾರ್ವತಿಯಾಗಿ ಶಕ್ತಿಯನ್ನು ಕೊಡ್ತಾಳೆ, ಶಾರದೆಯಾಗಿ ವಿದ್ಯೆಯನ್ನು ಕೊಡ್ತಾಳೆ. ನಮಸ್ತಸ್ಸೈ 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 ನಮೋ ನಮಃ. ಇಂಥವಳನ್ನು ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಚಂಡಮುಂಡರು ಹೇಳಿದ ಮಾತನ್ನು ಕೇಳಿ ಶುಂಭ ಇವಳನ್ನು ಬಯಸಿದನೆ. ನಾನೇನು ಮಾಡಲಿ? ಶುಂಭನ ಕೂಡ ಭಾಷೆಯನ್ನು ಬರೆದು ಬಂದಿಹೆ. ಕೆಣಕಿದ್ರೆ ಇವಳಿಂದ ಕೇಡು ಬದ್ಧ, ಕೇಡು ಸಿದ್ಧ. ಸಾಯುವುದು ಸಾಯುವುದೇ, ಆದರೆ ಸಾಯುವುದೇ ನಮ್ಮ ಉದ್ದೇಶ ಆಗಬಾರದು. ಇದ್ದವರನ್ನು ಉಳಿಸಬೇಕು ಅಂತಾದರೆ ಶಕ್ತಿಯಲ್ಲ ಯುಕ್ತಿಯಲ್ಲ, ಇವಳ ಮುಂದೆ ಭಕ್ತಿಯೇ ಪ್ರಧಾನ. ಮಾತಾಡಿ ಅಮ್ಮ ಏನಾಗಲಿ
ಕಲ್ಯಾಣಿ ಕದಂಬ ವನವಾಸಿನಿ. ಇದೋ ನಿನ್ನ ಪಾದಪದ್ಮಗಳಿಗೆ ರಕ್ತಬೀಜಾಖ್ಯನ ಪ್ರಣಾಮಗಳು. ಕಲಾದೇವಿಯ ಮಗ ಶುಂಭನ ಮಾತ್ಯ ಅಳಿಯ ಮೃಗಬೇಟೆಗೆ ಬಂದ ಚನ್ನಮುಂಡರು ನಿನ್ನನ್ನು ಇಲ್ಲಿ ಕಂಡರಂತೆ. ನಿನ್ನ ಚೆಲುವು ಅವರಿಗೆ ಆಕರ್ಷಣೀಯವಾಯಿತು. ಚನ್ನಮುಂಡರು ಸುತ್ತಾಡಿದ್ದೇನು ಕಡಿಮೆಯಲ್ಲ, ಕಂಡ ಹೆಣ್ಮಕ್ಕಳ ಸಂಖ್ಯೆ ಏನು ಕಡಿಮೆಯಲ್ಲ. ಆದರೆ ಯಾವ ಹೆಣ್ಣಿನ ರೂಪವೂ ಅವರನ್ನು ಸೆಳೆಯಲಿಲ್ಲ. ಯಾಕಂದ್ರೆ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದವರು. ಹಾಗಿದ್ರೆ ಅವರನ್ನು ನೀನೇ ಸೆಳೆದೆಯೋ ಅಥವಾ ನಿನ್ನನ್ನು ಅವರೇ ಸೆಳೆದರು? ಅದು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅಂತೂ ನೋಡಿದ ಸತ್ಯ. ನೋಡಿದ್ದನ್ನು ಶುಂಭನಲ್ಲಿ ಹೇಳಿದಾಗ 60 ಕಳೆದದ್ದು ಎಷ್ಟೋ ಸಮಯ ಆಯಿತು. ಇಲ್ಲಿಯವರೆಗೆ ಮದುವೆ ಆಗಬೇಕನ್ನುವ ಬಯಕೆಯೇ ಹುಟ್ಟಲಿಲ್ಲ ಅವನಿಗೆ. ಹಾಗಿದ್ರೆ ಈಗ ಹುಟ್ಟಿದೆ. ಯಾಕೆ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ನಿನ್ನನ್ನು ಎಲ್ಲರೂ ಹೇಳ್ತಾರೆ, ಯಾದೇವಿ ಸರ್ವಭೂತೇಶು, ಎಲ್ಲದಕ್ಕೂ ನೀನೇ ಕಾರಣರಂತೆ. ಲಕ್ಷ್ಮಿಯಾಗಿ, ಪಾರ್ವತಿಯಾಗಿ, ಶಾರದೆಯಾಗಿ 3 ಮೂರ್ತಿಗಳ ಜೊತೆಯಲ್ಲಿ ಇರುವುದು ನೀನು. ಅವರ ಪಾಲಿಗೆ ತಾಯಿಯೂ ನೀನು, ಶಕ್ತಿಯೂ ನೀನು. ನಮಗಾಗುವ ಬಯಕೆ, ನಮಗಾಗುವ ಹಸಿವೆ, ನಮಗಾಗುವ ಕಾಮನೆ, ನಮಗೆ ಬರುವ ನಿದ್ರೆ, ನಮಗಾಗುವ ಉತ್ಸಾಹ, ನಮಗಾಗುವ ಉದಾಸೀನ, ಎಲ್ಲದಕ್ಕೂ ನೀನೇ ಕಾರಣ. ನಮಗೆ ಉತ್ಸಾಹ ಕೊಡುವವಳು ನೀನೆ, ಉದಾಸೀನ ಕೊಡುವವಳು ನೀನೆ, ಹಸಿವು ಕೊಡುವವಳು ನೀನೆ, ಆಹಾರ ಕೊಡುವವಳು ನೀನೆ. ಹಾಗಾಗಿ ಯಾದೇವಿ ಸರ್ವಭೂತೇಶು, ಎಲ್ಲದಕ್ಕೂ ನೀನೇ ಕಾರಣ. ಇಲ್ಲದೆ ಹೋದರೆ ಮುದುಕನಾದಂತಹ ಶುಂಭನಿಗೆ ಈ ಕಾಲದಲ್ಲಿ ಮದುವೆ ಆಗಬೇಕನ್ನುವ ಬಯಕೆ, ಹೆಣ್ಣುಮಕ್ಕಳ ಮುಖವನ್ನೇ ನೋಡದ ಚನ್ನಮುಂಡರು, ಪಾಪ ಶುದ್ಧ ಬ್ರಹ್ಮಚಾರಿಗಳು 2 ಹುಡುಗರು ನಿನ್ನನ್ನು ಕಂಡು ಮರಳು ಕಟ್ತಾರಂತಾದ್ರೆ ಏನು ತಾಯಿ? ದೀಪಕ್ಕೆ ಬಿದ್ದಂತಹ ಪತಂಗದ ಹಾಗೆ ಎಲ್ಲರೂ ಅಳಿದು ಹೋದರು. ಕೊನೆಗೆ ಬಂದವ ನಾನು. ನಿನ್ನ ಮುಂದೆ ಶಕ್ತಿಯಲ್ಲ, ಯುಕ್ತಿಯಲ್ಲ, ಭಕ್ತಿಯೇ ಪ್ರಧಾನ ಅಂತ ಭಾವಿಸಿ ನಿನ್ನನ್ನು ಪೂಜಿಸುತ್ತಿದ್ದೇನೆ. ಏನೋ ಅಂಕಣಿ ಭವಕ್ತರಿಯಾದಂತಹ ನೀನಿರಬೇಕಾದ ಜಾಗ ಇದಲ್ಲ. ಅಮ್ಮ ಶುಂಭನಿಗೆ ಯಾವುದರಲ್ಲಿ ಕೊರತೆ ಇಲ್ಲ ತಾಯಿ. 14 ಲೋಕದ ಒಡೆತನ, ದೇವತೆಗಳ ಜೊತೆಯಲ್ಲಿ ಹವಿರ್ಭೋಜನ, ಅಗ್ನಿದೇವನೇ ಕೊಟ್ಟಂತಹ 2 ಬಟ್ಟೆ, ವರುಣದೇವನೇ ಕೊಟ್ಟಂತಹ ಛತ್ರ, ಸಮುದ್ರ ರಾಜನೇ ಕೊಟ್ಟಂತಹ ಒಂದು ವಿಶೇಷವಾದ ಕಮಲದಿಂದಲೇ ಆವೃತವಾದಂತಹ ಮಾಲೆ, ಇದನ್ನೆಲ್ಲ ಹೊಂದಿದಂತಹ ಶುಂಭನಿಗೆ ಎಣೆಯಾದವರು ಯಾರೂ ಇಲ್ಲ. ಪ್ರಕೃತಿ ಪುರುಷರ ಸಹಯೋಗದಿಂದಲೇ ವಿಶ್ವದ ಸಮಸ್ತ ವ್ಯವಹಾರಗಳು ನಡೆಯುವುದು. ನೀನು ಪ್ರಕೃತಿ, ಅವ ಪುರುಷ. ಪ್ರಕೃತಿ ಪುರುಷನೊಡನೆ ಇರಬೇಕು. ಹಾಗಾಗಿ ಕಳಕಳಿಯ ವಿನಂತಿ, ಹೊನ್ನಂದನವನ್ನು ತಂದಿದ್ದೇನೆ, ನಾನೇ ಹೆಗಲು ಕೊಡ್ತೇನೆ. ಅಲ್ಲಿಂದ ಇಳಿದು ಒಳಿದು ಇಳಿದು ಅಮ್ಮ ಶುಂಭನಾಮಾತ್ಯನಾಗಿ ಭಕ್ತಿಯನ್ನು ಪ್ರದರ್ಶಿಸಿದೆಯಾ? ಹೌದು. ಇದು ಹುಂಬ ಭಕ್ತಿಯೋ ಪ್ರಾಜ್ಞ ಭಕ್ತಿಯೋ? ಪ್ರಾಜ್ಞರ ಭಕ್ತಿ, ತುಂಬಾ ಭಕ್ತಿ. ನಿನ್ನ ವಿನಂತಿಯನ್ನು ಧಿಕ್ಕರಿಸಿದವಳಿದ್ದೆ. ಭಕ್ತರ ವಿನಂತಿಯನ್ನು ಧಿಕ್ಕರಿಸುವುದಾ? ಭಕ್ತರು ಭಕ್ತರಾಗಿರಬೇಕೇ ಹೊರತು ಬದುಕುವುದಕ್ಕೆ ಬೇಕಾಗಿ ಭಕ್ತರಾಗುವುದು ಸೂಕ್ತವನ್ನ ರಕ್ತ ಬೀಜ. ಭಕ್ತಿ ಇರುವುದೇ ಬದುಕುವುದಕ್ಕಲ್ಲಮ್ಮ. ಭಕ್ತಿ ಇಲ್ಲದಿದ್ದರೆ ಇವರ ಮಧ್ಯದಲ್ಲಿ ಬದುಕಲಿಕ್ಕೆ ಆಗ್ತದ? ಲತೆಗೆ ಮಾಮರವೇ ಆಸರೆ ಆಗಬೇಕೇ ಹೊರತು ಹೊಂಗಾರೆ ಮರ ಅಲ್ವ. ಅಮ್ಮ ಶ್ರೀಗಂಧದ ಮರ ನೀರಿಗೆ ಬಿದ್ದರೆ ಪ್ರಯೋಜನ ಇಲ್ಲ. ತೆಗೆದು ತೇದಾಗ ಪರಿಮಳ ಹೊರ ಹೊಮ್ಮುವುದಿಲ್ಲ. ತೇಯುವುದಕ್ಕೆ ಮುಂದಾಗಿದ್ದೇನೆ ನೋಡು. ತೇದು ಎಲ್ಲ ಹೋಗಿದೆ ಅಮ್ಮ. ಇದ್ದದಕ್ಕೆ ಸ್ವಲ್ಪ ಪ್ರಸಾದ ಕೊಟ್ರೆ ಒಳ್ಳೇದು. ಅರ್ಹತೆ ಬೇಕಲ್ವೋ ನಿಮಗೆ? ಯಾಕೆ? ದುಷ್ಟರಾಗಿ ಮೇಲಿನವರಲ್ಲೇ. ಪರುಷಮಣಿ ಕಬ್ಬಿನವನ್ನು ಸೋಕಿದ್ರೆ ಅದು ಚಿನ್ನವಾಗುತ್ತದಂತೆ. ನೀನು ನಮ್ಮೂರ ಜೊತೆಯಲ್ಲಿದ್ರೆ ನಾವು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಕಬ್ಬಿಣ ಬರಲಿ. ಕಬ್ಬಿನಿಂದ ಪರವಾಗಿ ನಾನು ಬಂದಿದ್ದೇನೆ. ಪರವಾಗಿ ಬರಬೇಕಾದ್ರೆ ನೀನು ಚಿನ್ನ ಆಗಬೇಕಂತ ಅವನಿಗೂ ಚಿನ್ನ ಆಗಬೇಕು. ನಾನು ಮೊದಲು ಚಿನ್ನವಾಗಿ ಅವನನ್ನು ಚಿನ್ನ ಮಾಡ್ತೇನೆ. ಅವನನ್ನು ಕರೆತೋ. ಅವ ಬರುವುದಿಲ್ಲಮ್ಮ. ಬರದಿದ್ರೆ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತ ಅದ್ರ ಅರ್ಥ ಏನು? ಏನು? ಅಲ್ಪ ಸಂಡ ನೀನು ನನಗೆ you.
ಕುತ್ತಿಗೆಯಲ್ಲಿ ಹೋರಾಟ ಮಾಡುವಾಗ ಇಂದ್ರಾಣಿ ಹೊಡೆದಾಳೆ. ಹಣ ಹೊಡೆದರೆ ರಕ್ತ ಸೋರ್ತದೆ. ಬ್ರಹ್ಮದೇವರ ವರ, ಒಂದು ಬಿಂದು ಶೋಣಿತ ಬಿದ್ದರೆ ಕೋಟಿ ಸಂಖ್ಯೆಯ ದೈತ್ಯರು. ರಕ್ತದಿಂದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಕೆಟ್ಟ ದಾನವರು ಉದಿಸಿಕೊಳ್ತಾ ಇದ್ದಾವೆ. ಈತನ ರಕ್ತದ ಬಿಂದು ನೆಲಕ್ಕೆ ಸೋಂಕಿನ ರೀತಿಯಲ್ಲಿ ರಸನೆಯನ್ನು ಚಾಚಿ ರಕ್ತ ಭಾಗವತನೇ ಅಮ್ಮನ ಅಪ್ಪಣೆಯಂತೆ ಆಕಾಶದಿಂದ ಭೂಮಿಗೆ ಇಳಿದು ಬಂದಂತಹ ಮಾಯಕದ ದೈವ ನಾನು. ನಮ್ಮ ಕಲೆಕಾರಣಿಕವನ್ನು ಬಿಡಿದಂತಹ ಭಕ್ತರೆಲ್ಲ ಭೂಮಿ ಮೇಲೆಲ್ಲಲ್ಲಿ ಭಯಭಕ್ತಿಯ ಸೇವೆ ಸಲ್ಲಿಸುತ್ತಾ ಇದ್ದಾರಲ್ವೇ. ಇವತ್ತಿನ ಸೇವೆಯ ಕರ್ತರು ಶ್ರೀ ವಿಜಯಲಕ್ಷ್ಮೀ ಶಂಕರ ದೇವಾಲಯರಲ್ವೇ. ಬಹಳ ಸಂತೋಷ ಆಗಿದೆ ಭಕ್ತರೇ, ಬಹಳ ಚಂದವಾಗಿದೆ. ನೀವು ಭಕ್ತಿಯಿಂದ ಸಲ್ಲಿಸಿದಂತಹ ಸೇವೆಯನ್ನು ನಮ್ಮ ಪ್ರೀತಿಯಿಂದ ಸ್ವೀಕರಿಸಿದ್ದಾಳೆ. ಅಮ್ಮನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿಯಾಗಿದೆ ಭಕ್ತರೇ. ಮುಂದಕ್ಕೂ ಇದಕ್ಕಿಂತಲೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸ್ತೇನೆ ಎನ್ನುವಂತಹ ಸಂಕಲ್ಪ ಮಾಡಿಕೊಳ್ಳಿ. ಸದಾ ಕಾಲ ನಿಮಗೆ ಆಯುಷ್ಯ, ಆರೋಗ್ಯ, ವಿದ್ಯೆ, ಸದ್ಬುದ್ಧಿ, ಸಕಲ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ತಾಯಿ ಕಾಪಾಡ್ತಾಳೆ, ನಂಬಿರಿ. ಭಾಗವತರೇ ಮತ್ತು ಮೊದಲಿಗಾರರೇ, ನಾನು ತುಳುನಾಡಿನ ದೈವ. ಕನ್ನಡ ನಾಡಿಗೆ ಬಂದಾಗುವಾಗ ಸ್ವಲ್ಪ ಎಡವು. ಬಹಳ ವರ್ಷದಿಂದ ಅಮ್ಮನ ಭಕ್ತಿಯ ಸೇವೆಯನ್ನು ಮಾಡ್ತಾ ಬರ್ತಿರ್ತೀನಿ. ಇನ್ನು ಮುಂದಕ್ಕೂ ಹೀಗೆ ಬಹಳ ಭಕ್ತಿಯಿಂದ ಸೇವೆ ಮಾಡ್ತಾ ಬನ್ನಿ. ಆದರೆ ಅಷ್ಟು ಸಿಗಬೇಕು, ಇಷ್ಟು ಸಿಗಬೇಕು ಅಂತ ಚರ್ಚೆ ಮಾತ್ರ ಮಾಡಬೇಕು. ಚರ್ಚೆ ಮಾಡಿದರೂ ಸಿಗುವುದಿಲ್ಲ. ಯಾಕಂದ್ರೆ ನಮ್ಮದು ಸೇವೆ ಸೇವೆ ಸೇವೆ. ಮನುಷ್ಯ ಕೊಟ್ಟರೆಷ್ಟು ಬಿಟ್ಟರಷ್ಟೇ. ಮನುಷ್ಯ ಕೊಟ್ಟರೆ
ಶೆಕೆ ಅಲ್ಲ, ಮುಗು ಮುಗು ಉರಿತದೆ. ಹೊಟ್ಟೆ ಉರಿ. ಏನಾದರೂ ಬಾಯಾರಿಕೆ ಉಂಟು ಭಾಗವತರೇ? ಸದ್ಯಕ್ಕೀಗ ಎಳನೀರೇ ಆದೀತು. ಹೆಚ್ಚಿನದೆಲ್ಲ ಇದ್ರೆ ಮಳೆಗಾಲದಲ್ಲಿ ನೋಡು. ಇದ್ದರೆ ಬರಲಿ. ಪರಿಪೂರ್ಣ ತೃಪ್ತಿ ಆಯ್ತು ಭಾಗವತರೇ. ದೊಡ್ಡ ಸಭೆ, ಒಬ್ಬೊಬ್ಬರನ್ನೇ ಕರೆದ್ರೆ ಮುಹೂರ್ತ ಮೀರ್ಲಿಕ್ಕಿಲ್ವೇ? ಹಾಗಾದ್ರೆ ರಾಶಿಗೆ ಸಿರಿಮುಡಿ ಗಂಧ ಪ್ರಸಾದ ಹಾಕೋಣವೇ? ಅಮೃತ ಕಾಲ ಹೋಗಿ ವಿಷಗಳಿಗೆ ಬರುವುದರೊಳಗೆ ಮಣಿಮಂಚ ಯಶಸಾದಿ ಪಡೆದಿರು ಹೆಣ್ಣನ್ನು ಹೊರಡುವುದಕ್ಕೆ ಹೋದ್ರೆ ಚಂಡಿಕೆ ರೂಪದಲ್ಲಿ ಕೊಲ್ಲುವುದಕ್ಕೆ ಮುಂದೆ ಬಂದಿದ್ದಾಳೆ. ಹೀಗೆ ಇರುವುದಲ್ಲ, ಅರುಣಾಶ್ರಯನೆಂಬುದು ಒಂದು ದಿವಸ ತೋರಿಸಬೇಕು. ಹೀಗೆ ಇರುವುದಲ್ಲ, ಗುರುಗಳಿದ್ದಾರೆ, ಹೋಗ್ತೇನೆ.
ಕದಂಬ ಕೌಶಿಕೆ ನಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟರೆ ಮಾರಣ ಹೋಮವನ್ನು ಕೈದೆಯು ನಿನ್ನನ್ನು ಬಯಸಿದ ಶುಂಭನಾದೆ. ಜಗನ್ಮಾತೆಯಾದಂತಹ ಬಯಸಿದೆಯಾ? ಇದುವರೆಗೂ ದಾನವ ಮೇಲನ್ನು ಕೈಗೊಂಡು ನಾನು ಕೊನೆಯ ಆಹುತಿ ನೋಡು. ಶುಂಭವದ ಕಾಲದಲ್ಲಿ ಉಗ್ರ ರೂಪವನ್ನು ತಾಳಿದ್ಯಾ ತಾಯೇ, ಶಾಂತಳಾಗಮ್ಮ. ಕಣ್ಣೆಯ ಅಪರಾಧದೊಳಗೆ ಶ್ರೀಪತಿಯ ಸಹಭವಿ ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೆಯರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದು ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ಅವರ ಶಿಲೆಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಮುಂದೊಂದು ದಿನದಲ್ಲಿ ದುರುಳರಾದವರಿಂದ ಕಷ್ಟ ಬಂದ್ರೆ ದರ್ಶನ ಭಾಗ್ಯ ಯಾವಾಗ? ಈ ರೂಪದಿಂದ ನಾ ಕಾಣಿಸಿಕೊಳ್ಳುವುದಿಲ್ಲ. ಮುಂದೊಂದು ದಿನ ದ್ವಾಪರ ಯುಗದಲ್ಲಿ ಶ್ರೀಹರಿಯ ಸಹಭಾಗಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಾರುಳು ನಾನವ. ಮುಂದೊಂದು ದಿನ ಬಲಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿ ಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ. ಕದಂಬ ಕೌಶಿಕೆಯಾಗಿ ಎಲ್ಲ ದೈತ್ಯರನ್ನು ತರಿದು ಲೋಕದಲ್ಲಿ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದ್ದಾಳೆ ಜಗದಂಬಿಕೆ. ಅಂತಹ ಪುಣ್ಯಪ್ರದವಾದಂಥ ಕಥೆಯೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ ಆಡಿಸ್ತಾರೋ ಕೇಳ್ತಾರೋ ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ
ಕಲಾಮಾತೆ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಪುಣ್ಯ ಕಥೆಗೆ ಮಂಗಳ ಹಾಡುವರೆ ಸಭೆಯಿಂದ ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಶಂಕರದೇವ ಅಡಿಗರು ಮತ್ತು ಮನೆಯವರಯ್ಯ ಭಲ್ಲ ಶಾಬಾಸ್ ಭಲ್ಲ ದಕ್ಕೀತು ಬಿಡಾರಕ್ಕೆ ಪಣೆ